ಇನ್ನೊಬ್ಬ ಮುಖ್ಯ ಅತಿಥಿಯಾಗಿರ್ತಕ್ಕಂಥ SRN ಆದರ್ಶ ಕಾಲೇಜ್ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಪ್ರಶಾಂತ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಈ ಮೂಲಕ ಪ್ರಾರ್ಥನೆ. ಶ್ರೀಧರ್ ಸಾಗರ್ಜಿ ಅವರು ವೇದಿಕೆ ಮೇಲೆ ಬರಬೇಕಾಗಿ ಪ್ರಾರ್ಥನೆ. ಜೈ. ಬ್ಯಾಂಗ್ಳೂರ್ ಕಿಡ್ನಿ ಫೌಂಡೇಶನ್ ಪರವಾಗಿ ಶ್ರೀಯುತ ಮೋಹನ್ ಅವರು ವೇದಿಕೆಯಲ್ಲಿ ಬರಬೇಕಾಗಿ ವಿನಂತಿ. ದಯಮಾಡಿ ಹೊರಗಡೆ ನಿಂತಿರೋಲ್ಲ ಒಳಗಡೆ ಬಂದು ಕೂತ್ಕೋಬೇಕಾಗಿ ವಿನಂತಿ. ಇವಾಗ ಶುಭಂ ಕರೋತಿ ವಿದ್ಯಾಮಂದಿರದಿಂದ ಮಕ್ಕಳು ಬಂದಿದ್ದಾರೆ. ಅವರು ವೇದಘೋಷದೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ದಯಮಾಡಿ ಬರಬೇಕಾಗಿ ವಿನಂತಿ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಓಂ ನ ಕರ್ಮಣ ನ ಪ್ರಜಯಾ ಧನೇನ ತ್ಯಾಗೇನೈಕೆ ಅಮೃತತ್ವಮಾನಶುಃ ಪರೇಣ ನಾಕಂ ನಿಹಿತಂ ಗುಹಾಯಾಂ ಬಿಭ್ರಾಜತೆ ತದ್ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ಯತಯ ಶುದ್ಧ ಸತ್ವಾಃ ತೇ ಬ್ರಹ್ಮ ಲೋಕೆ ತು ಪರಾಂತಕಾಲೇ ಪರಾಮೃತಾತ್ ಪರಿಮುಚ್ಯಂತೆ ಸರ್ವೇ ದಹ್ರಂ ವಿಪಾಪಂ ಪರಮೇಶ್ಮಭೂತೈಯತ್ ಪುಂಡರೀಕಂ ಪುರಮಧ್ಯಸ್ಸಗಸ್ಥಂ ತತ್ರಾಪಿ ದಹ್ರಂ ಗಗನಂ ವಿಶೋಕಸ್ತಸ್ಮಿನ್ ಯದಂತಸ್ತದುಪಾಸಿತವ್ಯಂ ಯೋ ವೇದಾದೌ ಸ್ವರಃ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಯಃ ಪರಃ ಸ ಮಹೇಶ್ವರಃ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಧನ್ಯವಾದಃ. ಮಕ್ಕಳಿಗೆ ಪೂರ್ವಕ ಧನ್ಯವಾದ. ಈಗ ಅರ್ಪಣಾ ಸೇವಾ ಸಂಸ್ಥೆ ಹಿತೈಷಿಗಳು ಮತ್ತು ಕಾರ್ಯಕರ್ತರಾದಂಥ ಪಂಡಿತ್ ಪ್ರಸನ್ನ ವೈದ್ಯ ಅವರಿಂದ ದೇವರ ಪ್ರಾರ್ಥನೆ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಕರುಣಿಸೆನ್ನ ಹರಿಯ ರಮಣಿ, ಕರುಣಿಸೆನ್ನ ಹರಿಯ ರಮಣಿ ವರದಲ ಕೂಮಿ ದೇವಿಯೇ. ಕರುಣಿಸೆನ್ನ ಹರಿಯಾರಮಣಿ ವರದಲ ಕೂಮಿ ದೇವಿಯೇ. ಕಮಲ ಬಾಣ ಜನನಿ ದಿವ್ಯ ಕಮಲ ಪಾಣಿರಾಜಿತೆ. ಕಮಲ ಬಾಣ ಜನನಿ ದಿವ್ಯ ಕಮಲ ಪಾ. ಕರುಣಿಸೆನ್ನ ಹರಿಯ ರಮಣಿ
ವರದಲ ಕೂಮಿ ದೇವಿಯೇ ಸಕಲ ನಿಗಮ ವಿನುತ ಚರಣೆ ಸಕಲ ನಿಗಮ ವಿನುತ ಚರಣೆ ಸಕಲ ಭಾಗ್ಯದಾಯಿನಿ ಸಕಲ ಮೌನಿನಿ ಕರವಂದ್ಯ ಸಕಲ ಲೋಕ ನಾಯಕಿ ಸಕಲ ಮೌನಿ ನಿಕರ ವಂದ್ಯ ಸಕಲ ಲೋಕ ನಾಯಕಿ ಸಕಲ ಲೋಕ ನಾಯಕಿ ಕರುಣಿಸೆನ್ನ ಹರಿಯ ರಮಣಿ ವರದಲ ಕೂಮಿ ದೇವಿಯೇ ಶರಧಿ ತನುಜೆ ಮಂಗಳಾಂಗಿ ಪರಮ ಸೌಖ್ಯದಾಯಿನಿ ಶರಧಿ ತನುಜೆ ಮಂಗಳಾಂಗಿ ಪರಮ ಸೌಖ್ಯದಾಯಿನಿ ವರದ ವೆಂಕಟಾದ್ರಿವರನ ಪುರ ನಿವಾಸೆ ಮೋಹಿನಿ ವರದ ವೆಂಕಟಾದ್ರಿವರನ ಪುರ ನಿವಾಸೆ ಮೋಹಿನಿ ಪುರ ನಿವಾಸೆ ಮೋಹಿನಿ ಕರುಣಿಸೆನ್ನ ಹರಿಯ ರಮಣಿ ವರದಲ ಕೂಮಿ ದೇವಿಯೇ ಕಮಲ ಬಾಣ ಜನನಿ ದಿವ್ಯ ಕಮಲ ಪಾಣಿರಾಜಿತೆ ಕರುಣಿಸೆನ್ನ ಹರಿಯಾರಮಣಿ ವರದಲ ಕೂಮಿ ದೇವಿಯೇ ವರದಲ ಕೂಮಿ ದೇವಿಯೇ ವರದಲ ಕೂಮಿ ದೇವಿಯೇ ನಮಸ್ಕಾರ. ಶ್ರೀಯುತ ಪ್ರಸನ್ನ ವೈದ್ಯರು ಮೂಲತಃ ಯಲ್ಲಾಪುರದವರು. ಅವರು ಸಾಧನಾ ಸಾಂಸ್ಕೃತಿಕ ನಿಕ್ಷೇಪ ಅಂತ ಒಂದು ಹಿಂದೂಸ್ತಾನಿ ಶಾಲೆ ನಡೆಸಿ ಸುಮಾರು 27 ವರ್ಷದಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಹಿಂದೂಸ್ತಾನಿ ಗಾಯನ ಹೇಳ್ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಭಗವದ್ಗೀತೆನ ಕನ್ನಡಕ್ಕೆ ಅವತರಣಿಕೆ ಮಾಡಿ ಅದರ ಒಂದು ರೆಕಾರ್ಡಿಂಗ್ ಮಾಡಿ ಇತ್ತೀಚೆಗಷ್ಟೇ ಶಿವಮೊಗ್ಗದಲ್ಲಿ ಧರ್ಮೇಂದ್ರ ಪ್ರಧಾನ್ ಮಂತ್ರಿಯವರೆಯವರು ಅದನ್ನು ಬಿಡುಗಡೆ ಮಾಡಿರ್ತಾರೆ. ಅದು ಕೆಲವೇ ದಿನಗಳಲ್ಲಿ ಸಾರ್ವಜನಿಕರಿಗೆ ದೊರೆಯುತ್ತದೆ. ಈ ಕನ್ನಡದಲ್ಲೂ ಕೂಡ ಭಗವದ್ಗೀತೆನ ಕೇಳುವಂಥ ಒಂದು ಸೌಭಾಗ್ಯನ ಒದಗಿಸ್ಕೊಟ್ಟಿದ್ದಾರೆ. ಅವರು ಅಷ್ಟು ದೊಡ್ಡ ಕಲಾವಿದರಾದರೂ ಅಷ್ಟೇ ಹೆಸರು ಮಾಡಿದರೂ ಅರ್ಪಣಾ ಸೇವಾ ಸಂಸ್ಥೆ ಮೇಲಿನ ಒಂದು ವಿಶ್ವಾಸದಿಂದ ಪ್ರೀತಿಯಿಂದ ಒಂದು ಸಣ್ಣ ಪ್ರಾರ್ಥನೆ ಕಾರ್ಯಕ್ರಮಕ್ಕೂ ಅಷ್ಟು ಯಲ್ಲಾಪುರದಿಂದ ಬಂದಿದ್ದಾರೆ. ಅವ್ರಿಗಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಈ ಮೂಲಕ ತಿಳಿಸ್ತೀನಿ. ಈಗ ಗುರುವರಿಯರ ಪೂಜೆ ಮತ್ತು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ಕೊಡಬೇಕು ಅಂತ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರನ್ನು ಪ್ರಾರ್ಥಿಸ್ಕೊಳ್ತೇನೆ. ಜೊತೆಗೆ ಕಲಾ ಸಂಪದದ ಮುಖ್ಯಸ್ಥರಾದ ವೀಣಾ ಮೇಡಮ್ ಜೊತೆ ಸೇರಬೇಕು ಅಂತ ಈ ಮೂಲಕ ಪ್ರಾರ್ಥನೆ ಮಾಡ್ಕೋತೀನಿ. दीपज्योतिः परब्रह्मा दीपज्योतिः परं तपः दीपज्योतिः परं ज्ञानं दीपदेव्यै नमो नमः शुभं करोतु कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते ಆರದಿರಲಿ ದೀವಿಗೆ ಬೆಳಕನ್ನು ನೀಡಲಿ ಬಾಳಿಗೆ ಆರದಿರಲಿ ದೀವಿಗೆ ಬೆಳಕನ್ನು ನೀಡಲಿ ಬಾಳಿಗೆ ವಿದ್ಯೆಗೆ ವಿನಯವೇ ಭೂ
ದೀಪವು ಆರದಿರಲಿ ದೀವಿಗೆ, ಬೆಳಕನ್ನು ನೀಡಲಿ ಬಾಳಿಗೆ. ಆರದಿರಲಿ ದೀವಿಗೆ, ಬೆಳಕನ್ನು ನೀಡಲಿ ಬಾಳಿಗೆ, ಬೆಳಕನ್ನು ನೀಡಲಿ ಬಾಳಿಗೆ. ಈಗ ಈ ಕಾರ್ಯಕ್ರಮದ ಕುರಿತು ಒಂದು ಪ್ರಾಸ್ತಾವಿಕವಾಗಿ ಎಲ್ಲ ವಿಷಯ ತಿಳಿಸ್ಬೇಕು ಅಂತ ಇಚ್ಛೆ ಪಡ್ತೀನಿ. ಅರ್ಪಣಾ ಸೇವಾ ಸಂಸ್ಥೆ 2008ರಲ್ಲಿ ಪ್ರಾರಂಭ ಆಯಿತು. 2009ರಿಂದ ಮೂತ್ರಪಿಂಡ ವೈಫಲ್ಯದಿಂದ ಬಳಲುತ್ತಿರತಕ್ಕಂಥ ಆರ್ಥಿಕ ಅಶಕ್ತರಿಗೆ ಡಯಾಲಿಸಿಸ್ಗಾಗಿ ಸಹಾಯ ಮಾಡಬೇಕು ಅಂತ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ವಿ. ಸೊ ಅನೇಕ ಜನರು ನಮಗೆ ಬೆನ್ನೆಲುಬಾಗಿ ನಿಂತು ಅವರು ನಮಗೆ ಸಹಕಾರ, ಸಲಹೆ, ಸಹಾಯ ನೀಡಿದ್ದಾರೆ. ಮುಖ್ಯವಾಗಿ ಕರ್ನಾಟಕದ ಗಣ್ಯಾತಿ ಗಣ್ಯರು ಅಂದರೆ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಇರ್ಬೋದು, ಪ್ರೊಫೆಸರ್ ಆರ್ ಮಿತ್ರ ಇರ್ಬೋದು, ನಟ ಶಿವರಾಮ್ ಇರ್ಬೋದು, ಆಮೇಲೆ ನಮ್ಮ ದತ್ತಣ್ಣ ಸಿನಿಮಾ ನಟರು, ಇನ್ನೂ ಅನೇಕರು ಈ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಲಹೆ ಸಹಕಾರ ನೀಡ್ತಕ್ಕಂಥ ನಮ್ಮ ನಿರ್ದೇಶಕ ಸುಚೇಂದ್ರ ಪ್ರಸಾದ್ ಅವರು. ಸೊ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಕಾರಣಾಂತರದಿಂದ ಬಂದಿಲ್ಲ. ಸೊ ಹಾಗಾಗಿ ಅನೇಕ ಕ್ಷೇತ್ರಗಳಲ್ಲಿ ಹೆಸರು ಮಾಡಿದವರು ಅರ್ಪಣಾ ಸೇವಾ ಸಂಸ್ಥೆಯ ಜೊತೆ ನಿಂತು ಅದನ್ನು ಇಲ್ಲಿವರೆಗೂ ಬೆಳೆಸ್ಕೊಂಬಂದಿದ್ದಾರೆ. ಈ ವೇದಿಕೆ ಮೂಲಕ ಅವ್ರಿಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದನ ಹೇಳ್ತಾ ಇದ್ದೀನಿ. ಆಮೇಲೆ ಒಂದು NGO ಆಗಿ ಈ ಥರ ಬೇರೆ ಬೇರೆ NGOಗಳಿಗೆ ಸಹಕಾರ ನೀಡುವಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದು ಯಾಕೆ ಬಂತು? ಯಾವುದೇ ಯೋಚನೆ ಅಥವಾ ಯೋಜನೆಗೆ ಒಂದು ಘಟನೆಯೂ ನಡೆದಿರಬೇಕು, ಆವಾಗಲೇ ಅದಕ್ಕೆ ಒಂದು ಪ್ರೇರಣೆ ಸಿಗುತ್ತೆ. ನಾವು ಅರ್ಪಣಾ ಸೇವಾ ಸಂಸ್ಥೆ ಪ್ರಾರಂಭದಲ್ಲಿ ಭಾಳ ನಿರೀಕ್ಷೆ ಇಟ್ಕೊಂಡಿದ್ವಿ, ಎಲ್ಲ ಕಡೆ ಧನ ಸಹಾಯ ಸಿಗುತ್ತೆ, ನಾವು ಬೇಕಾದಷ್ಟು ಸೇವಾ ಕೆಲಸಗಳನ್ನು ಮಾಡ್ಬೋದು ಅಂತ. ಈಗ ನಮ್ಮ ಸ್ನೇಹಿತರೊಬ್ಬರು ಕೆಲವು ಬ್ಯಾಂಕ್ಗಳನ್ನು ಹೇಳಿದರು, ಇಂಥ ಬ್ಯಾಂಕ್ ಹೋಗಿ ಅಲ್ಲಿ ಸಾಕಷ್ಟು CSR ಫಂಡ್ಸ್ ಇರುತ್ತೆ, ಅವ್ರು ನಿಮಗೆ ಕೊಡ್ತಾರೆ, ನೀವು ಡಯಾಲಿಸಿಸ್ಗೆ ಹೆಲ್ಪ್ ಮಾಡ್ಬೋದು ಅಂತ. ಹಾಗಾಗಿ ನಾವು ಒಂದು ಬ್ಯಾಂಕ್ಗೆ ಹೋದ್ವಿ, ಸುಮಾರು 2010 ಇರ್ಬೋದು. ಅವಾಗ ಅಲ್ಲಿ ಜನರಲ್ ಮ್ಯಾನೇಜರು ಅವ್ರ ಕೈಲೇ ಇತ್ತು ಏನೋ CSR ಆ್ಯಕ್ಟಿವಿಟಿ ಮಾಡೋದು. ಅವರೇ ಅದನ್ನು ನಿರ್ಧಾರ ಮಾಡಿ ಸುಮಾರು 50 ಲಕ್ಷ ರೂಪಾಯಿ ಡೊನೇಷನ್ ಕೊಡೋ ಒಂದು ಅವ್ರ ಕೈಲಿ ಚೆಕ್ ಕೊಡೋವಂಥ ಒಂದು ಶಕ್ತಿ ಇತ್ತು. ಆದರೆ ಏನಾಯಿತು ಅಂತಂದರೆ ಅವರು ಒಂದೇ ಒಂದು ಮಾತು ಕೇಳಿದರು, ನಾನು ಯಾವುದೇ ಕಾರಣಕ್ಕೂ ಡಯಾಲಿಸಿಸ್ ಇದಕ್ಕೆ ಹೆಲ್ಪ್ ಮಾಡಲ್ಲ, ಕ್ಯಾನ್ಸರ್ ಪೇಷಂಟ್ಗೆ ಸಹಾಯ ಮಾಡೋ ಯಾವುದಾದ್ರು ಆಸ್ಪತ್ರೆ ಇದ್ದರೆ ಹೇಳಿ, ಅದಕ್ಕೆ ನಾನು ಬೇಕಾದ್ರೆ ಇವತ್ತೇ 50 ಲಕ್ಷ ರೂಪಾಯಿ ಚೆಕ್ ಕೊಡ್ತೀನಿ ಅಂತ ಹೇಳಿದರು. ಹಾಗಾಗಿ ನಮಗೇನು ಅನ್ನಿಸ್ತು, ಇದೇನು ಈ ಥರ ಅಂತ ಕೇಳಿದ್ರೆ, ಅವ್ನು ನೇರವಾಗಿ ಕೇಳಿದ್ವಿ, ಯಾಕೆ ಸರ್ ಈ ಥರ ಅಂತ. ಇಲ್ಲ, ನಮ್ಮ ತಾಯಿ ಈಗ 3 ವರ್ಷದಿಂದ ಕ್ಯಾನ್ಸರ್ ಆಗಿ ಹೋದರು, ಸೊ ಹಾಗಾಗಿ ನನಗೆ ಅದ್ರ ಬಗ್ಗೆ ಜಾಸ್ತಿ ಕಾಳಜಿ ಜಾಸ್ತಿ. ಹಾಗಾಗಿ ನಮಗೇನು ಅನಿಸ್ತಂತಂದರೆ, ಈಗ ನಾವು ಹೋಗಿ ಕೇಳಿದ್ದಕ್ಕೆ ಕೊಡಲ್ಲ, ಬಟ್ ಯಾವುದೋ ಒಂದು ಕ್ಷೇತ್ರಕ್ಕೆ ಅವ್ರು ಸಹಾಯ ಮಾಡೋಕ್ಕೆ ರೆಡಿ ಇರ್ತಾರೆ. ಹಾಗಾಗಿ ನಮಗೆ ಏನು ಅನ್ನಿಸ್ತು ಅಂತಂದರೆ, ನಮಗೆ ಸಿಗದೇ ಇದ್ದನ್ನು ಬೇರೆಯವ್ರಿಗೆ ಯಾರಿಗಾರು ಯಾಕೆ ಕೊಡಿಸ್ಬಾರ್ದು ಅನ್ನೋದೊಂದು ಮನಸ್ಸಿಗೆ ಬಂತು. ಕೆಲವರು ಒಂದೊಂದು ಕಂಪ್ನಿಲಿ ಒಂದೊಂದು ಆ್ಯಕ್ಟಿವಿಟಿಗೆ ಸಹಾಯ ಮಾಡ್ತಾರೆ, ಕೆಲವರು ಆರೋಗ್ಯದ ಇದಕ್ಕೆ ಮಾಡ್ತಾರೆ, ಕೆಲವರು ಗ್ರಾಮಾಂತರ ಅಭಿವೃದ್ಧಿ ಅದ್ರ ಬಗ್ಗೆ ಮಾತ್ರ ಸಹಾಯ ಮಾಡ್ತಾರೆ, ಕೆಲವರು ಹೆಣ್ಣು ಮಕ್ಕಳ ಆರೋಗ್ಯ ಅದ್ರ ಬಗ್ಗೆ ದೃಷ್ಟಿ ಇಟ್ಕೊಂಡು ಅದಕ್ಕೆ ಸಹಾಯ ಮಾಡ್ತಾರೆ. ಈ ಥರ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಮಾತ್ರ ಸಹಾಯ ಮಾಡ್ತೀವಿ ಅಂತ ಒಂದು ಗುರಿ ಇಟ್ಕೊಂಡಿರ್ತಾರೆ. ಹಾಗಾಗಿ ನಾವೇನು ಮಾಡಿದ್ವಿ, ನಮಗೆ ಸಂಪರ್ಕ ಇರೋ ಕೆಲವು ಸಂಸ್ಥೆಗಳನ್ನು ಇದು ಮಾಡಿಬಿಟ್ಟು ಅವ್ರಿಗೆಲ್ಲ ಸಹಾಯ ಆಗಲಿ, ನಮಗೆ ಸಿಗದೇ ಇದ್ರೂ ಪರಲ್ಲ, ಬೇರೆಯವ್ರಿಗೆ ಸಹಾಯ ಆಗಲಿ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು 2023ರಲ್ಲಿ ಸೇವಾ ಸಂಗಮ ಅಂತ ಒಂದು ಕಾರ್ಯಕ್ರಮ. ಇದಕ್ಕೆ ಮೂಲ ಪ್ರೇರಣೆ ಏನು ಅಂದರೆ, ನಮ್ಮ ಶ್ರೀಧರ್ ಸಾಗರ್ಜಿಯವರು 2015-16ರಲ್ಲಿ ಬಹಳ ದೊಡ್ಡ ಸೇವಾ ಸಂಗಮ ಅಂತ RSSನಿಂದ ಒಂದು ಕಾರ್ಯಕ್ರಮ ಮಾಡಿದ್ರು. ಸುಮಾರು ಒಂದು 350 ಸೇವಾ ಸಂಸ್ಥೆಗಳನ್ನು ಸೇರಿಸಿ 5 ದಿನ ಕಾರ್ಯಕ್ರಮ ಮಾಡಿದರು. ಸೊ ಆವಾಗ ಸುಮಾರು ಲಕ್ಷಾಂತರ ಜನ ಬಂದು ಅಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಹಾಗಾಗಿ ನಾವು ಒಂದು ಸಣ್ಣದಾಗಿ ಕಾರ್ಯಕ್ರಮ ಯಾಕೆ ಮಾಡಬಾರ್ದು ಅಂತ 2023ರಲ್ಲಿ ಶುರು ಮಾಡಿದ್ವಿ. ಇವಾಗ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ವಿ.
ನಾನು ಈ ಸಮಯದಲ್ಲಿ ಹೇಳಲೇಬೇಕಾಗಿದ್ದ ವಿಷಯ ಏನು ಅಂತಂದರೆ, ನಾವು 2023ರಲ್ಲಿ ಸೇವಾ ಸಂಗಮದ ಪೋಸ್ಟರ್ ಮಾಡಿ ಫಸ್ಟ್ ಅದನ್ನು ಕಳಿಸಿದ್ದು ನಮ್ಮ ಶ್ರೀಕಾಂತ್ ಅಂತ ನಮ್ಮ ಸ್ನೇಹಿತರು. ಸೊ ಅವರು ತಕ್ಷಣ ಫೋನ್ ಮಾಡಿದರು, ನಮ್ಮ ಆಫೀಸಿಗೆ ಬನ್ನಿ, ಕಚೇರಿಗೆ ಬನ್ನಿ ಅಂದ್ಬಿಟ್ಟು. ಮಿಟ್ಸುಬಿಷಿ ಎಲಿವೇಟರ್ಸಲ್ಲಿ ಕೆಲಸ ಮಾಡ್ತಿದ್ರು. ಅವರ HR ಗೆ ಪರಿಚಯ ಮಾಡಿಸಿ ಎಲ್ಲ ಮಾಡಿಸಿ. ಆದರೆ ಅವರು ಕಾರ್ಯಕ್ರಮಕ್ಕೆ ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ. ಆದರೂ ಅದನ್ನು ಮುಂದುವರಿಸ್ಕೊಂಡು ಹೋಗಿ ರಾಜಾಜಿನಗರ ಡಯಾಲಿಸಿಸ್ ಸೆಂಟ್ರಿಗೆ ಒಂದು ಡಯಾಲಿಸಿಸ್ ಮೆಷಿನ್ನ ಡೊನೇಷನ್ನ ಕೊಟ್ಟರು. ಅದು ಸುಮಾರು 8.5 ಲಕ್ಷ ಬೆಲೆ ಬಾಳುತ್ತೆ. ನಾನು ಮಾಡಿದ್ದು ಭಾಳ ಸಣ್ಣ ಕಾರ್ಯಕ್ರಮ, ಒಂದು ಅರ್ಧ ದಿನದ ಕಾರ್ಯಕ್ರಮ ಮಾಡಿದ್ವಿ. ಆಮೇಲೆ ಹಲವಾರು ಸೇವಾ ಸಂಸ್ಥೆಗಳಿಗೆ ಒಂದು ವಾಷಿಂಗ್ ಮಿಷಿನ್ ಇರ್ಬೋದು, ಫ್ರಿಡ್ಜ್ ಇರ್ಬೋದು, ಎಷ್ಟೋ ಜನ ಬಂದು ಸುಮಾರು 1 ತಿಂಗಳಿಗೆ ಆಗುವಷ್ಟು ಊಟ ಉಪಚಾರದನ್ನು ನಾವು ಕೊಡ್ತೀವಿ ಅಂತ ನಮ್ಮ ಸ್ನೇಹಿತರೊಬ್ಬರು ಕೊಟ್ಟರು. ಹೀಗಾಗಿ ಅದು ಸಣ್ಣ ಕಾರ್ಯಕ್ರಮ ಮಾಡಿದ್ದು ಲಕ್ಷಾಂತರ ರೂಪಾಯಿ ಧನ ಸಹಾಯ ಬೇರೆ ಬೇರೆ ಕಡೆಯಿಂದ ಬರುವಂಥ ಒಂದು ಕಾರ್ಯಕ್ರಮ ಪ್ರಾರಂಭ ಆಯಿತು. ಹಾಗಾಗಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಯಾಕೆ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಈ ಸೇವಾ ಸಂಗಮ ಅನ್ನೋದನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಅನೇಕರ ಸಲಹೆ, ಸಹಕಾರ, ಸಹಾಯ ಎಲ್ಲ ಇದೆ. ಈ ವರ್ಷ ವಿಶೇಷವಾಗಿ ನಮ್ಮ BNI ಒಂದು ಬಿಸ್ನೆಸ್ ನೆಟ್ವರ್ಕ್ ಇಂಟರ್ನ್ಯಾಷನಲ್ ಅಂತ ವ್ಯಾಪಾರ ಸಂಸ್ಥೆ ಆದರೂ ನಾವು ಸೇವಾ ಸಂಸ್ಥೆಗಳಿಗೆ ಸಹಾಯ ಮಾಡಬೇಕು, ಸಹಕಾರ ನೀಡಬೇಕು ಅಂದ್ಬಿಟ್ಟು ಅದರ ಏರಿಯಾ ಡೈರೆಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಸುಧೀರ್ ಆನಂದ್ಜಿಯವರು ನಮ್ಮನ್ನು ಕರೆಸಿ ಮಾತಾಡಿ ಈ ರೀತಿಯೇ ಮಾಡಬೇಕು ಅಂತ ಹೇಳಿಬಿಟ್ಟು ಅದಕ್ಕೊಂದು ಭವ್ಯವಾದ ಒಂದು ರೂಪರೇಷೆ ಬರಬೇಕು ಅಂತ ಅವರು ಸಲಹೆ ಕೊಟ್ಟು ಇದನ್ನೆಲ್ಲ ಮಾಡೋಕ್ಕೆ ಅವರು ಸಹಾಯ ಮಾಡಿದ್ದಾರೆ. ಅವ್ರಿಗೂ ಎಲ್ಲ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸ್ತಿದ್ದೀನಿ. ಮತ್ತು ವೇದಿಕೆಯ ಮೇಲೆ ಇರ್ತಕ್ಕಂಥವ್ರನ್ನ ಯಾರನ್ನೂ ಪರಿಚಯ ಮಾಡಿಸ್ಕೊಡೋ ಒಂದು ಅವಶ್ಯಕತೆ ಇಲ್ಲ. ನಮ್ಮ ತುಮಕೂರು ರಾಮಕೃಷ್ಣ ವಿವೇಕಾನಂದ ಮಠದ ವೀರೇಶಾನಂದಜಿಯವರು ಎಲ್ಲರಿಗೂ ಚಿರಪರಿಚಿತರು. ಅವರು ನಾವು ಕೇಳಿಕೊಂಡಾಗ ಭಾಳ ಸಂತೋಷದಿಂದ ಇಂಥ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಒಪ್ಕೊಂಡು ಬಂದರು. ಅಂಥವರು ಈಗ ಸೇವಾ ಸಂಗಮಕ್ಕೆ ಸೇವೆಯಲ್ಲಿ ನಿರತರಾಗಿರೋರು ಬಂದರೆ ಅದಕ್ಕೊಂದು ಕಳೆ ಇರುತ್ತೆ. ಸೊ ಅವರ ಮಾತುಗಳನ್ನು ಕೇಳಬೇಕು, ಅದರಿಂದ ನಾವು ಇನ್ನೂ ಹೆಚ್ಚು ಸೇವಾ ಕಾರ್ಯಗಳಲ್ಲಿ ತೊಡಗಿಸ್ಕೋಬೇಕು ಅನ್ನೋದೊಂದು ಉದ್ದೇಶ. ಅವರ ದೊಡ್ಡ ಗುಣ ಏನು ಅಂದರೆ ಅವರೇ 2 ಸರಿ ಫೋನ್ ಮಾಡಿ ಕಾರ್ಯಕ್ರಮದ ರೂಪರೇಷೆ ಬಗ್ಗೆ ತಿಳ್ಕೊಂಡ್ರು. ಸೊ ಹಾಗಾಗಿ ಅಂಥ ಮಹಾತ್ಮರು ಇಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿರೋದು ನಮ್ಮೆಲ್ಲರ ಸೌಭಾಗ್ಯ. ಸೊ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ. ಮತ್ತು ಸುಮಾರು 52 ವರ್ಷ ಕಾಲ ತಮ್ಮ ಜೀವನವನ್ನೇ ಸೇವಾ ಕಾರ್ಯದಲ್ಲಿ ಮುಡುಪಾಗಿಟ್ಟಿರ್ತಕ್ಕಂಥ RSSನ ಪ್ರಚಾರಕರು, ಮುಖ್ಯಸ್ಥರು ಆಗಿರ್ತಕ್ಕಂಥ ನಮ್ಮ ಶ್ರೀಧರ್ ಸಾಗರ್ಜಿಯವರು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತು ಸಲಹೆ ಕೊಡ್ತಾರೆ. ಅವರು ದೊಡ್ಡ ಗುಡಿಬಂಡೆಯಲ್ಲಿ ಗ್ರಾಮ ವಿಕಾಸ ಅಂತ ಒಂದು ಸಂಸ್ಥೆ ಮಾಡಿಕೊಂಡು ಸುಮಾರು 2-3 ತಾಲೂಕುಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ಅವರಿಗೆ ನಮ್ಮಂಥ ಸೇವಾ ಸಂಸ್ಥೆಗಳು 108 ಸೇವಾ ಸಂಸ್ಥೆಗಳು ಕೈ ಜೋಡಿಸಿದ್ದಾರೆ. ಸೊ ಅವರು ನಮ್ಮ ಕಾರ್ಯಕ್ರಮಕ್ಕೆ ಯಾವ ಕಾರ್ಯಕ್ರಮಕ್ಕೂ ತಪ್ಪಿಸ್ಕೊಂಡಿಲ್ಲ, ಖಂಡಿತ ಬರ್ತಾರೆ, ಬಂದು ಸಲಹೆ ನೀಡ್ತಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ. ಮತ್ತು ನಮ್ಮ ಆದರ್ಶ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಪ್ರಶಾಂತ್ ಅವರು ಇವತ್ತು ಕಾಲೇಜಿನಲ್ಲಿ ಪರೀಕ್ಷೆ ನಡೀತಿದೆ, ತುರ್ತಾಗಿ ಹೋಗಬೇಕು ಅಂತ ಹೇಳಿದರು. ಆದರೆ ನಾನು ಹಕ್ಕೊತ್ತಾಯ ಮಾಡಿ ಅವರನ್ನು ಕೂರಿಸ್ಕೊಂಡಿದ್ದೀನಿ, ಇರಲೇಬೇಕು ನೀವು ಈ ಕಾರ್ಯಕ್ರಮದಲ್ಲಿ ಇದ್ದು ನಮ್ಮನ್ನು ಉದ್ದೇಶಿಸಿ 2 ಮಾತಾಡಬೇಕು. ಅವರು ಬಹಳ ಉತ್ತಮ ವಾಗ್ಮಿ ಕೂಡ ಅವರು. ಸೊ ಅವರು ನಮ್ಮ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಿದ್ದೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿ ಸಹಕಾರ ನೀಡಿ ನಮಗೆ ಸಲಹೆ ಕೊಡ್ತಕ್ಕಂಥ ನಮ್ಮ ಬ್ಯಾಂಗ್ಳೂರು ಕಿಡ್ನಿ ಫೌಂಡೇಶನ್ ಅವರು ಚೇರ್ಮನ್ ಡಾಕ್ಟರ್ ಶ್ರೀರಾಮ್ ಅವರು ಬರಬೇಕಾಗಿತ್ತು. ಅವರು ತುರ್ತಾಗಿ ಚೆನ್ನೈಗೆ ಹೋಗಬೇಕಾಗಿದ್ದರಿಂದ ಅವ್ರ ಪರವಾಗಿ ಮೋಹನ್ ಅವರು ಬಂದಿದ್ದಾರೆ. ಅವರು ಡೈರೆಕ್ಟ್ರು. ಅವರು ತುಂಬ
ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮತ್ತು BKFನ ಎಲ್ಲ ನಿರ್ದೇಶಕರು, ಸುಧೀರ್ ಶೆಣೈ ಇರ್ಬೋದು, ನಟರಾಜ್ ಇರ್ಬೋದು, ಅವರೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ. ಮತ್ತು ನಮ್ಮ ವೀಣಾ ಕಲಾ ಸಂಪದವರು, ಅವರು ತಮ್ಮ ಹುಟ್ಟೂರಲ್ಲಿ ಸಾಕಷ್ಟು ಸೇವಾ ಕಾರ್ಯಗಳನ್ನು ಮಾಡ್ತಾರೆ. ಅಭ್ಯುದಯ ಸಂಘ ಅಂತ ಮಾಡ್ಕೊಂಡು ಗ್ರಾಮದ ಅಭಿವೃದ್ಧಿಗಾಗಿ ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ. ಅವರು ಭಾಳ ಆತ್ಮೀಯರು, ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದಿದ್ದಾರೆ. ಅವ್ರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಮತ್ತು ನಮ್ಮ BNIನ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ NGOಗಳು, 15 NGOಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಎಲ್ಲ ಸಮಯಕ್ಕೆ ಸರಿಯಾಗಿ ಬಂದು ಅವರ ಸ್ಟಾಲ್ಗಳನ್ನು ಹಾಕ್ಕೊಂಡಿದ್ದಾರೆ. ಸೊ ಈಗಾಗಲೇ ಸುಮಾರು 3-4 CSR ಕಂಪ್ನಿಯವ್ರು ಬಂದು ಹೋಗಿದ್ದಾರೆ. ಆ ಎಲ್ಲ NGO ಮುಖ್ಯಸ್ಥರುಗಳು ಹೃತ್ಪೂರ್ವಕ ವಂದನೆಗಳು. ಮತ್ತು ಮೈಕೋ ಬಾಷ್ ಕಂಪನಿಯಿಂದ ಪ್ರವೀಣ್ ಅಂತ ಒಬ್ಬರು ಬಂದಿದ್ದಾರೆ. ಅವರು ಫೋನ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡಿ ಬಂದು ಎಲ್ಲ ಸ್ಟಾಲ್ನಲ್ಲೂ ವಿವರ ತಗೊಂಡಿದ್ದಾರೆ. ಸೊ ಅವರು ಸಾಧ್ಯವಾದಷ್ಟು ಧನ ಸಹಾಯ ಮಾಡ್ತಾರೆ. ಮೈಕೋ ಬಾಷ್ ಅಂತಂದರೆ ಬೇಕಾದಷ್ಟು CSR ಆ್ಯಕ್ಟಿವಿಟೀಸ್ ಮಾಡೋದ್ರಲ್ಲಿ ಮುಂದಿದ್ದಾರೆ ಅವರು. ಸೊ ಪ್ರವೀಣ್ ಸರ್ಗೂ ಈ ವೇದಿಕೆ ಮೂಲಕ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ. ವೆಲ್ಕಮ್ ಯು ಸರ್ ಫಾರ್ ಯುವರ್ ಗ್ರೇಷಿಯಸ್ ಪ್ರೆಸೆನ್ಸ್. ಥ್ಯಾಂಕ್ ಯು ವೆರಿ ಮಚ್. ಸೊ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮತ್ತು ಸುಮಾರು 1 ವಾರದಿಂದ ಜೊತೇಲಿ ನಿಂತು ಇದೆಲ್ಲ ವ್ಯವಸ್ಥೆ ಆಗೋಕ್ಕೆ ಸಹಾಯ ಮಾಡಿರ್ತಕ್ಕಂಥ ಸ್ನೇಹಿತರು ಎಲ್ಲರಿಗೂ, ಸುನಿಲ್ ಕುಮಾರ್ ಇರ್ಬೋದು, ವೆಂಕಟೇಶ್ ಇರ್ಬೋದು, ರಾಜೇಶ್, ಇವರಿಗೆಲ್ಲ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ. ಮತ್ತು ಮುಂದಿನ ಒಂದು ಮಾತುಗಳನ್ನು ಆಡಬೇಕು ಅಂತ ಡಾಕ್ಟರ್ ಪ್ರಶಾಂತ್, ಆದರ್ಶ ಕಾಲೇಜಿನ ಪ್ರಾಂಶುಪಾಲರನ್ನು ಬೇಡ್ಕೋತಾ ಇದ್ದೀನಿ. ಶ್ರೀ ಗುರುಭ್ಯೋ ನಮಃ. ಇಲ್ಲಿ ಬಂದಿದ್ದ ತಕ್ಷಣ ಅವಧೂತರ ಒಂದು ಚಿತ್ರ ನೋಡಿದ ತಕ್ಷಣವೇ ಗೊತ್ತಾಯಿತು ಇದು ಒಂದು ಜಾಗಕ್ಕೆ ಬಂದಿದ್ದೀವಿ ನಾವು ಅಂತ ಹೇಳಿ. ಜೊತೆಗೆ ಇಲ್ಲಿ ಇರುವಂಥ ನಮ್ಮ ಸ್ವಾಮೀಜಿಗಳಿಗೆ ಚರಣಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಹಾಗೆ ಇಲ್ಲಿರುವಂಥ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರವನ್ನು ತಿಳಿಸ್ತಾ, ಸ್ವಾಮೀಜಿ ಅವರು ಒಂದು ಸರಿ ಬಹಳಷ್ಟು ನಾನು ಅಂದರೆ ನಮ್ಮ ತುಮಕೂರು ಆಶ್ರಮಕ್ಕೆ ಹೋಗ್ತಾ ಇರ್ತೀನಿ. ಅವರ ಒಂದು ಡಿಸೈಪಲ್ ಕೂಡ. ಅವರು ಒಂದು ಕಾರ್ಯಕ್ರಮ, ಯಾವ ಕಾರ್ಯಕ್ರಮ ಅಂತ ಆವಾಗಿಂದ ನೆನೆಸ್ಕೊಳ್ತಾ ಇದ್ದೀನಿ, ನೆನಪಾಗ್ತಿಲ್ಲ. ನಮ್ಮ ಕಾಲೇಜಿಗೆ ಬಂದಾಗಲೋ ಅಥವಾ ಬೇರೆ ಇನ್ಯಾವುದೋ ಕಾರ್ಯಕ್ರಮದಲ್ಲಿ ಮಾತಾಡಬೇಕಾದ್ರೆ ಭಗವದ್ಗೀತೆಯ ಒಂದು ವರ್ಸ್ ಹೇಳಿದರು ತುಂಬ ವರ್ಷಗಳ ಹಿಂದೆ. ಅನನ್ಯಾಸ್ ಚಿಂತಯಂತೋ ಮಾ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಎಷ್ಟದನ್ನು ಚೆನ್ನಾಗಿ ದ ವೇ ಹಿ ಡೆಸಿಫರ್ಡ್ ಇಟ್ ಫಾರ್ ಆಲ್ ದ ಪೀಪಲ್ ಅಂತಂದರೆ, ಅನನ್ಯವಾಗಿ ಯಾರು ಯಾವ ಒಂದು ಕೆಲಸವನ್ನು ಮಾಡ್ತಾರೆ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೀನಿ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಅನ್ನೋ ಮಾತನ್ನು ಅವರು ಹೇಳ್ತಾ, ಯೋಗ ಮತ್ತು ಕ್ಷೇಮ ಅನ್ನೋದ್ರ ಬಗ್ಗೆ ಅವ್ರು ಹೇಳಿದ್ರು. ಸ್ವಾಮೀಜಿ ನೀವು ಹೇಳಿರೋ ಮಾತುಗಳಿದು. ಯೋಗವೂ ಕೊಡ್ತೀನಿ, ಅದರ ಜೊತೆಗೆ ಕ್ಷೇಮವನ್ನು ಪಾಲಿಸೋ ಹಾಗೆ ಮಾಡೋಂಥ ಒಂದು ಶಕ್ತಿಯನ್ನು ಕೊಡ್ತೀನಿ ಅಂತ ಹೇಳಿದರು. ಅಂದರೆ ಏನಕ್ಕೆ ಈ ಮಾತು ನೆನಪಾಯಿತು ಅಂತಂದರೆ, ಸುಂದರೇಶ್ ಸರ್ ಸುಮಾರು ಒಂದು 3 ವರ್ಷದ ಹಿಂದೆ ಪರಿಚಯ ಆದಾಗ ಈ ಒಂದು ಅರ್ಪಣ ಸೇವಾ ಸಂಸ್ಥೆ ಬಗ್ಗೆ ಮಾತಾಡಿದಾಗ ನಾನು ತುಂಬ ಕನೆಕ್ಟ್ ಆದೆ. ಅವರು ಕಿಡ್ನಿ ಡಯಾಲಿಸಿಸ್ ಅದನ್ನೆಲ್ಲ ಮಾತಾಡಬೇಕಾದ್ರೆ ಒಬ್ಬರ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದು ತುಂಬ ಕಷ್ಟ ಇದೆ. ಯಾಕೆ ಕನೆಕ್ಟ್ ಆದೆ ಅಂತಂತಂದರೆ, ನಮ್ಮ ತಂದೆಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿತ್ತು ಆ್ಯಂಡ್ ಮೈ ಮಾಮ್ ವಾಸ್ ದ ಡೋನರ್. ನಮ್ಮ ಮನೆಯಲ್ಲಿ ನಮ್ಮ ತಂದೆ ಮತ್ತು ತಾಯಿ 2002ರಲ್ಲಿ ನಮ್ಮ ತಂದೆಗೆ 2001ರಲ್ಲಿ ಬಹುಶಃ ನಾನು ಅವಾಗಿನ ಸೆಕೆಂಡ್ PUC ಓದ್ತಾ ಇದ್ದೆ. ಆವಾಗ ನಮ್ಮ ತಂದೆಗೆ 2 ಕಿಡ್ನಿ, ಅವರು ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರು, 2 ಕಿಡ್ನಿಗಳು ಫೇಲ್ ಆದಾಗ ಐ ನೆವರ್ ನ್ಯೂ ವಾಟ್ ಎಕ್ಸಾಕ್ಟ್ಲಿ ಮೀನ್ ಬೈ ಹೆಮೋಡಯಾಲಿಸಿಸ್ ಅಂದರೆ ಏನು ಅಂತ ಗೊತ್ತಿಲ್ಲ, ವಾಟ್ ಇಸ್ ಡಯಾಲಿಸಿಸ್ ಅನ್ನೋದು ಗೊತ್ತಿಲ್ಲ, ಹೌ ಪೇನ್ಫುಲ್ ಇಟ್ ಈಸ್ ಅನ್ನೋದು ಗೊತ್ತಿಲ್ಲ. ಬಟ್ ಸ್ಟಿಲ್ 2017ವರೆಗೂ ನಮ್ಮ ತಂದೆ ಇದ್ರು. ಬಟ್ ಬಿಕಾಸ್ ಆಫ್ ಸಮ್ ಅದರ್ ರೀಸನ್ ಹಿ ಎಕ್ಸ್ಪೈರ್ಡ್. ಬಟ್ ನಮ್ಮ ತಾಯಿನೇ ಕಿಡ್ನಿ ಡೊನೇಟ್ ಮಾಡಿದ್ದು
she's living very happily with us. Rather, we are living very happily with mom. ಸೊ ಹಾಗೆ ಒಂದು ಕಿಡ್ನಿ ತೊಂದರೆ ಆದಾಗ ಎಷ್ಟು ಸಮಸ್ಯೆ ಆಗುತ್ತೆ, ಆಮೇಲೆ ಅದು ಒಂದು ಟ್ರಾನ್ಸ್ಪ್ಲಾಂಟೇಷನ್ ಆಗಿರ್ಬೋದು, ಹೆಮೋಡಯಾಲಿಸಿಸ್ ಇರ್ಬೋದು, ಅದೆಷ್ಟು ಪೇಯ್ನ್ಫುಲ್, ಎಷ್ಟು ಕಷ್ಟ, ಜೊತೆಗೆ ಅಂದರೆ ದುಡ್ಡು ಅದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ, ಅದನ್ನೆಲ್ಲನೂ ಒಂದು ಸರಿ ನನಗೆ ನನ್ನ ಒಂದು ಕಾಲೇಜ್ ಡೇಸಲ್ಲಿ ಪಟ್ಟಿದಂಥ ಕಷ್ಟಗಳು, ನೋವು ಎಲ್ಲನೂ ನನಗೆ ಗೊತ್ತಾಯಿತು. ಆ ಒಂದು ಕೆಲಸವನ್ನು ಸಮಾಜದಲ್ಲಿ ಮಾಡ್ಕೊಂಡು ಹೋಗಬೇಕು ಅಂತಂತಂದರೆ ಇಟ್ ಈಸ್ ನಾಟ್ ಈಸಿ. ಅದ್ರ ಜೊತೆಗೆ ಅವ್ರದ್ದು ಕೆಲಸಗಳೇ ಬೇರೆ ಇದೆ. ಅವ್ರು ನಾನು ನೋಡ್ತಾ ಇರ್ತೀನಿ, ಅವ್ರು ಎಷ್ಟೆಲ್ಲ ಕೆಲಸಗಳು ಮಾಡ್ತಿರ್ತಾರೆ ಅಂತ, ಸುಂದರೇಶ್ ಸರ್. ಅದ್ರ ಜೊತೆಗೆ ನಾವು ನಮ್ಮ ಕೆಲಸದಲ್ಲೇ ಸಾಕು ಅಂತ ಇರಬೇಕಾದ್ರೆ ಇಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಒಂದು ಸೆಕ್ಟ್ ಆಫ್ ಪೀಪಲ್ಗೆ ಹ್ಯಾಂಡ್ ಹೋಲ್ಡ್ ಮಾಡಬೇಕು ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಸೊ ಹಾಗಾಗಿ ಹೇಗೆ ಅವತ್ತು ಸ್ವಾಮೀಜಿ ಹೇಳಿದರು, ಒಂದು ಯೋಗ ಕ್ಷೇಮವನ್ನು ನೋಡ್ಕೊಳ್ಳೋದಕ್ಕೆ ಕೃಷ್ಣ ಹೇಗೆ ಹೇಳಿದ್ರು, ಅದೇ ಥರ ಡೈರೆಕ್ಟಾಗಿ ಭಗವಂತ ಬರೆದಿದ್ರು ಇಂಥ ರೂಪದಲ್ಲಿ ಬಂದು ಬಹಳಷ್ಟು ಜನಕ್ಕೆ ಸಹಾಯ ಮಾಡ್ತಾರೆ. ಅದ್ರ ಜೊತೆಗೆ ಇಲ್ಲಿರೋಂಥ ಭಾಳಷ್ಟು ಕಂಪನಿಗಳು, ದೇ ಆರ್ ಆಲ್ ಹೆಲ್ಪಿಂಗ್ ಫಾರ್ ಸಚ್ ಅ ನೋಬಲ್ ಕಾಸ್, ವಾಟ್ ಎವರ್ ದ ಕಾಸ್ ಇಟ್ ಮೈಟ್ ಬಿ. ಜನಗಳ ಮುಂದೆ ಎಲ್ಲ ಮಾತಾಡೋದಿಷ್ಟು ರಿಯಲಿ ಐ ಡೋಂಟ್ ಥಿಂಕ್ ಸೊ ಐ ಆಮ್ ಕ್ವಾಲಿಫೈಡ್ ಟು ಸ್ಪೀಕ್. ಬಟ್ ವಾಟ್ ಐ ಥಾಟ್ ವಾಸ್, ಎಷ್ಟೋ ಸಮಯದಲ್ಲಿ ನಾನು ನಿಜವಾಗ್ಲೂ ಅಂದರೆ ಸ್ವಾಮೀಜಿಯವ್ರಿಗೆ ನಾನು ಒಂದಿನ ರಾತ್ರಿ ಏನೋ ಒಂದು ಪ್ರಾಬ್ಲಮ್ಮು, ಪ್ರೊಫೆಷ್ನಲ್ಲು ಪರ್ಸ್ನಲ್ಲು ಏನೋ ಒಂದು ಪ್ರಾಬ್ಲಮ್, 7:45 8 ಗಂಟೆಗೆ ರಾತ್ರಿ ಫೋನ್ ಮಾಡಿದೆ ಸ್ವಾಮೀಜಿಗೆ. ಒಂದೇನೋ ಒಂದು ಈ ಥರ ಇದೆ ಅಂತ ಹೇಳ್ಬಿಟ್ಟು, ಏನು ಯೋಚನೆ, ಅವರೆಲ್ಲೋ ಟ್ರಾವೆಲ್ ಮಾಡ್ತಾಯಿದ್ರು. ಇನ್ಫ್ಯಾಕ್ಟ್ ಅವ್ರು ಒಂದು 10 ನಿಮಿಷ ಫೋನಲ್ಲಿ ಮಾತಾಡಿದ್ದಷ್ಟೇ ಒಂದು ಎನರ್ಜಿ ಬರುತ್ತೆ. ಸೊ ಈ ಥರದ ಎನರ್ಜಿ ಪ್ರತಿಯೊಬ್ಬರಲ್ಲೂ ಇದ್ದಾಗ, ಪ್ರತಿಯೊಬ್ಬರಲ್ಲೂ ಇರೋಂಥ ಎನರ್ಜಿ ಒಂದು ಪಾಸಿಟಿವ್ ಆಗಿ ನಾವು ವಿಲ್ ಬಿ ಏಬಲ್ ಟು ಗಿವ್ ಇಟ್ ಟು ದ ಸೊಸೈಟಿ ಇಂಥ ಸಂಸ್ಥೆಗಳಿಂದ ಅಂತ ಹೇಳ್ತಾ. ಆ್ಯಂಡ್ ಸರ್, ಐ ವುಡ್ ವಾಂಟ್ ಟು ಟೆಲ್ ಯು, ಸುಂದರೇಶ್ ಸರ್ ಆ್ಯಂಡ್ ಟೀಮ್, ನನ್ನ ಕಡೆಯಿಂದ ಏನು ಅಳಿಲು ಸೇವೆ ನಾನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಖಂಡಿತ ಆ ಸಂಸ್ಥೆಗೆ. ಪ್ಲೀಸ್ ಕೌಂಟ್ ಮೀ ಇನ್ ಫಾರ್ ಸಚ್ ನೋಬಲ್ ಕಾಸ್ ಅಂತ ಹೇಳ್ತಾ, ಸ್ವಾಮೀಜಿಯವರು ಮತ್ತು ಇಷ್ಟು ದೊಡ್ಡವರೆಲ್ಲ ಇದ್ದಾರೆ, ಇವರೆಲ್ಲರ ಮಾರ್ಗದರ್ಶನ ಮತ್ತು ಆಶೀರ್ವಾದ ನಮಗೆ ಬೇಕು ಅಂತ ಹೇಳ್ತಾ, ನನ್ನನ್ನು ಕರೆಸಿ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ, ಆಮೇಲೆ ಜೊತೆಗೆ ಎಲ್ಲರಿಗಿಂತ ಮೊದಲು ಮಾತಾಡಿದ್ದೀನಿ, ಏನು ಅನ್ಕೋಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮೀ ಹಿಯರ್ ಆ್ಯಂಡ್ ಹ್ಯಾವಿಂಗ್ ಮೀ ಹಿಯರ್. ಥ್ಯಾಂಕ್ ಯು ಆ್ಯಂಡ್ ಐ ವಿಶ್ ದಿ ಸೇವಾ ಸಂಸ್ಥೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಡಾಕ್ಟರ್ ಪ್ರಶಾಂತ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದ. ರಾಷ್ಟ್ರೋತ್ಥಾನ ಹಾಸ್ಪಿಟ್ಲಿಂದ ಕೊಡಮಾಡಿರ್ತಕ್ಕಂಥ ವಿವೇಕಾನಂದನ ಒಂದು ಪ್ರತಿಮೆಯನ್ನು ಅವರಿಗೆ ಕಾಣಿಕೆಯಾಗಿ ನೀಡಿದ್ದೀವಿ. ಸೊ ಮುಂದೆ BNI ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಸುಧೀರ್ ಆನಂದ್ ಅವರು ಸಭೆಯನ್ನು ಉದ್ದೇಶಿಸಿ 4 ಮಾತಾಡಬೇಕು. ದಯಮಾಡಿ ಬನ್ನಿ ಸರ್. ನಮಸ್ಕಾರ ಎಲ್ರಿಗೂ. ಸೊ ಅವರು ಫೋನ್ ಮಾಡಿ ಹೇಳಿದ್ರು, ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ಹೋದ ವರ್ಷವೂ ಮಾಡಿದ್ವಿ, ಸೊ ನಮ್ಮಲ್ಲೇ ಮಾಡಿದ್ವಿ ಅಂತ. ಸೊ ನಾನು ಫಸ್ಟ್ ಏನು ಕೇಳ್ಕೊಂಡೆ ಅಂದರೆ, ಬಂದು ಮಾತಾಡೋಣ. ಯಾಕಂದರೆ ನಂದು BNI ಅನ್ನೋ ಸಂಸ್ಥೆ ನಾವು 3600 ಬಿಸ್ನೆಸ್ ಓನರ್ಸ್ ಇದ್ದಾರೆ ಬೆಂಗಳೂರಲ್ಲೇ. ಸೊ ಅದಕ್ಕೆ ನಾನು ಅಬೌಟ್ 1700 ಬಿಸ್ನೆಸ್ ಓನರ್ಸ್ಗೆ ಹೆಡ್ ನಾನು, ಮತ್ತು ಮೈಸೂರಲ್ಲಿ ಒಂದು 600 ಜನ ಇದ್ದಾರೆ ಬಿಸ್ನೆಸ್ ಓನರ್ಸು. ಇಷ್ಟು ಮೂರು ರೀಜನ್ಗೆ ನಾನು ಹೆಡ್ ಆಗಿದ್ದೀನಿ. ಸೊ ಆವಾಗ ಅಂದ್ಕೊಂಡೆ ನಾನು ಈ ಥರ ಮಾಡಿದಾಗ ಸ್ವಲ್ಪ ಇಫ್ ಯು ಹ್ಯಾವ್ ಮೋರ್ ಪೀಪಲ್ ಸ್ವಲ್ಪ ಚೆನ್ನಾಗಿ ಮಾಡ್ಬೋದು. ಜನರಿಗೆ ಇದರಿಂದ ಬೇರೆ ಯಾವ ಥರ ವ್ಯಾಲ್ಯೂ ಬರುತ್ತೆ ಅಂತ ನಾವು ಅವ್ರಿಗೆ ಹೇಳಿದ್ರೇ ಇದೆಲ್ಲ ನಾವು ದೊಡ್ಡದಾಗಿ ಮಾಡ್ಬೋದು. ಯಾಕೆ ನಾವೆಲ್ಲ ಬಂದಿರೋದು ಒಂದು ದೊಡ್ಡ ವಿಷಯಕ್ಕೆ, ನಮ್ಮ ಬಿಸ್ನೆಸ್ನ ಹೆಂಗೆ ನೋಡ್ಕೊಳ್ಳೋಣ ಅಂತ. ಬಟ್ ಬಂದ ಮೇಲೆ ಗೊತ್ತಾಗತ್ತೆ ನಮ್ಮಷ್ಟು ನಮ್ಮ ಸರೌಂಡಿಂಗ್ ಎಷ್ಟೆಷ್ಟು ಜನ ಏನೇನು ಬೇಕಾಗಿರುತ್ತೆ, ಏನೇನು ಪ್ರಿವಿಲೇಜಸ್ ಇರಲ್ಲ, ಏನೇನು ಪ್ರಿವಿಲೇಜಸ್ ಕೊಡಬೇಕು. ನಮಗೆ ಎಷ್ಟು, ಇವನ್ ಡ್ಯೂರಿಂಗ್ ಕೋವಿಡ್ ನಾವೆಲ್ಲ ವಿ ವರ್ ದ ಲಕ್ಕಿಯಸ್ಟ್ ಪೀಪಲ್ ಬಿಕಾಸ್ ವಿ ಆರ್ ಸೇಫ್ಲಿ ಇನ್ಸೈಡ್ ಅ ಹೌಸ್, ವಿ ವರ್ ಸೇಫ್ಲಿ ಆರ್ಡ್ರಿಂಗ್ ಫ್ರಮ್ ಔಟ್ಸೈಡ್. ಬಟ್ ಎಷ್ಟು ಜನ ಅದಕ್ಕೆ ಕಷ್ಟಪಟ್ಟಿದ್ದಾರೆ. ಸೊ ಆ ಟೈಮಲ್ಲಿ ನಮಗೊಂದು ವಿ ಹ್ಯಾಡ್ ಅ ಬಿಗ್ ಲಕ್ ನಮಗೆ. ಆ್ಯಂಡ್ ಒಂದು ಆಪರ್ಚುನಿಟಿ ಸಿಕ್ತು. ಅಬೌಟ್ ಒಂದು 850 ಪೀಪಲ್ ಅಷ್ಟು ಜನಕ್ಕೆ ಕೋವಿಡ್ ಟೈಮಲ್ಲಿ ಹೆಲ್ಪ್ ಮಾಡಿ, ಕ್ರಿಮೆಟೋರಿಯಮ್ಸ್ಗೆ ಹೋಗಿ, ICUಸ್ಗೆ ಹೋಗಿ ಆ ಥರ ನೋಡ್ಕೊಳ್ಳೋಕೆ ಐ ಥಿಂಕ್ ಒಂದು ದೊಡ್ಡ ಆಪರ್ಚುನಿಟಿ ಸಿಕ್ಕಿತ್ತು ಆ ಟೈಮಲ್ಲಿ. ಸೊ ಅದಾದಮೇಲೆ ಕಂಟಿನ್ಯೂ ಮಾಡ್ತಾನೇ ಇದ್ದೀವಿ ನಾವು. ಬ್ಯಾಂಗ್ಳೂರ್ ಕೇರ್ಸ್ ಅಂತ ಒಂದು ಚಿಕ್ಕ ಗ್ರೂಪ್ ಥರ ಇಟ್ಕೊಂಡು ಯಾರ್ಯಾರಿಗೆ ಏನೇನು ಎಮರ್ಜೆನ್ಸಿ ಬರುತ್ತೋ ಅಂತೆಲ್ಲ ನೋಡ್ಕೊತಾ ಇದ್ದೀವಿ.
ಮತ್ತು ನಮ್ಮ BNIಯಲ್ಲಿ ಚಾಪ್ಟರ್ಸ್ ಅಂತ ಹೇಳ್ತೀವಿ. ಸೊ 83 ಚಾಪ್ಟರ್ಸ್ ಇದೆ ಬ್ಯಾಂಗ್ಳೂರಲ್ಲಿ. ಸೊ ನಾವೇನು ಮಾಡ್ತಾಯಿದ್ದೀವಿ, ಹೋದ ವಾರ ಕೂಡ ಇಲ್ಲ 2 ದಿನದ ಕೆಳಗಡೆ ಕೂಡ ಒಂದು ಫೌಂಡೇಶನ್ಗೆ ಹೋಗಿದ್ವಿ, ಮಕ್ಕಳ ಫೌಂಡೇಶನ್ಗೆ, 190 ಚಿಲ್ಡ್ರನ್. ಸೊ ಅವ್ರಿಗೆ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಅವ್ರ ಜೊತೆ ಅವ್ರಿಗೆ ಊಟ ಮತ್ತು ಸ್ಟೇಷ್ನರಿ, ಬ್ಯಾಂಕೆಟ್ಸು, ಈ ವೆದರ್ಗೆ ಏನೇನು ಇದು ಬೇಕೋ ಅವಾಗ ಕೂತ್ಕೊಂಡು ನಮ್ಮ ಚಾಪ್ಟರ್ಗೆ ಹೇಳಿದೆ, ನಮಗೆ ಗಿಫ್ಟ್ ಕೊಟ್ಟರೆ ಏನು ಅದ್ರಲ್ಲಿ ಸುಖ ಇಲ್ಲ, ಇರೋದೆಲ್ಲ ತುಂಬ ಇದೆ, ಇರೋದನ್ನೇ ಇರೋದ್ರಲ್ಲೇ ಇಟ್ಕೊಂಡೇ ಸಾಕಾಗಿದೆ. ಸೊ ಮಕ್ಳಿಗೆ ಯಾರ್ಯಾರು ಬೇಕೋ ಏನೇನು ಈ ಥರ CSR ಮಾಡ್ಬೋದೋ ಮಾಡೋಣ ಅಂತ ಒಂದು ಐಡಿಯಾ ಹಾಕಿದ್ದೀವಿ. ಸೊ ಎಲ್ಲ ಕಡೆಯಿಂದನೂ ಲಾಸ್ಟ್ 6 months ಬ್ಯಾಕ್ ಒಂದು ಕನಕಪುರ ರೋಡಲ್ಲಿ ಒಂದು ಶಾಲೆಗೆ ಹೋಗಿದ್ವಿ. ಅಲ್ಲಿ ಏನು ಮಾಡಿದ್ವಿ ಅಂದರೆ, ಮಕ್ಳು ಇರ್ತಾರಲ್ಲ, ಮಕ್ಕಳಿಗೆ ಏನು ಕೊಟ್ಟರು ಗಿಫ್ಟು, ಅದಕ್ಕೆ ಒಂದು ಚಾಕ್ಲೇಟ್ ಕೊಡೋಣ ಅಂತ ಒಂದು ಕ್ಯಾಡ್ಬರೀಸ್ ಚಾಕ್ಲೇಟ್ ಕೊಟ್ವಿ. ಏನು ಬೇರೆ ಏನು ಇದಿಲ್ಲ, ಒಂದು 10-15 ರೂಪಾಯಿ ಚಾಕ್ಲೇಟು. ಸೊ ಒಬ್ಬ ಹುಡುಗ ಏನು ಮಾಡ್ದ, ಅವ್ರ ಪ್ರಿನ್ಸಿಪಲ್ ಕಿವಿಲಿ ಏನೋ ಹೇಳ್ದ. ಸೊ ನಾನು ಹೋಗಿ ಕೇಳಿದೆ, ಏನು ಅವನು ಮಗು ಹೇಳ್ತಾ ಇದೆಯಾ ಇವಾಗಲೇ ತಿನ್ನಬೇಕು ಅಂತ. ಇಲ್ಲ ಸರ್, ಅದೇನು ಹೇಳ್ತಾ ಇಲ್ಲ, ಇದು ಫ್ಯಾಲ್ಕನ್ ಸಿಟಿಯಿಂದ 10 ಕಿಲೋಮೀಟರ್ ದೂರ ಅಷ್ಟೇ. ಫ್ಯಾಲ್ಕನ್ ಸಿಟಿಯಿಂದ 10 ಕಿಲೋಮೀಟರ್ ದೂರ. ಆ ಹುಡುಗ ಫಸ್ಟ್ ಟೈಮ್ ಇನ್ ಇಸ್ ಲೈಫ್ ಒಂದು ಕ್ಯಾಡ್ಬರೀಸ್ ಅಂತ ಚಾಕ್ಲೇಟ್ ನೋಡ್ತಾ ಇದ್ದಾನೆ. ಸೊ ನೆಸ್ಲೆ ಕೂಡ ಅಲ್ಲಿ ಕೊಡೋದಿಲ್ಲ. ಸೊ ನೆಸ್ಲೆ ನಮ್ಮ ಸಿಟಿ ಒಳಗಡೆ ಕೊಡೋದು ಲಕ್ಸುರಿ ಥರ. ಒಂದು ಮಗು ಒಂದು 10 ರೂಪೀಸ್ ಟು 10 ರೂಪೀಸ್ದು ಕ್ಯಾಡ್ಬರೀಸ್ ಚಾಕ್ಲೇಟ್ ನೋಡಿಲ್ಲ ಅಂತ ನಾವು ಅವಾಗಲೇ ಅಂದ್ಕೊಳ್ಳೋದು. ನಮ್ಗೆ ಎಷ್ಟು ಪ್ರಿವಿಲೇಜಲ್ಲಿ ಬೆಳೀತಾ ಇದ್ದೀವಿ ನಾವು, ಎಷ್ಟು ಕೈಯಲ್ಲಿ ಎಷ್ಟಿದೆ ಕೈಯಲ್ಲಿ, ಏನು ಮಾಡೋದಿಲ್ವಲ್ಲ, ಅದರ್ ದ್ಯಾನ್ ವಾಟ್ ವಿ ಆರ್ ಡೂಯಿಂಗ್ ಎಸ್ ಬಿಸ್ನೆಸ್ ಓನರ್ಸ್ ಅಂತ. ನಮ್ಮ ಪಾಕೆಟ್ ನಾವು ತುಂಬಿಸ್ಕೋಬೇಕು, ನಮ್ಮ ಬ್ಯಾಂಕ್ ಅಕೌಂಟ್ ಸೇಫ್ ಆಗಿರಬೇಕು, ನಮ್ಮ ಮನೆಯವ್ರು ಸೇಫ್ ಆಗಿರ್ಬೇಕು ನೋಡ್ತೀವಿ ಅಷ್ಟೇ. ಸೊ ಆಚೆ ಹೋದ್ರೇ ಗೊತ್ತಾಗೋದು ಎಷ್ಟು ಕಷ್ಟಪಡ್ತಾ ಇದ್ದೀವಿ, ಎಷ್ಟು ಕಷ್ಟಪಡ್ತಾರೆ ಜನ ಅಂತ. ಸೊ ಡೈರಿ ಸರ್ಕಲಲ್ಲಿ ಇನ್ನೊಂದು ಕಡೆ ಹೋಗಿದ್ವಿ, ಅಲ್ಲಿ ಬೆಗ್ಗರ್ಸ್ ಚಿಲ್ಡ್ರನ್. ಸೊ ಅವರೊಂದು 100-300 ಜನ ಇದ್ದರು. ಒಂದು ಶಾಲೆ ಅದು, ಅದಕ್ಕೆ ಕರ್ಟನ್ಸ್ ಇಲ್ಲ, ಮಕ್ಕಳೆಲ್ಲ ಬಟ್ಟೆನೂ ಅಷ್ಟೇ ಆ ಚಳಿಗಾಲದಲ್ಲಿ ಬಂದು ಓದ್ತಾ ಇದ್ದಾರೆ. ಸೊ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಟ್ರೈ ಮಾಡಿದ್ವಿ ಮಾಡೋದಕ್ಕೆ. ಬಟ್ ಇದೆಲ್ಲ ನಮ್ಮದೆಲ್ಲ ಚಿಕ್ಕ ಪುಟಾಣಿ ಸ್ಟೆಪ್ಸು. ಸುಂದರೇಶ್ ಸರ್ ಬಂದು ಹೇಳಿದ ತಕ್ಷಣ ಅವಾಗ ಅಂದ್ಕೊಂಡೆ, ಇದನ್ನು ನಾವು ಸ್ವಲ್ಪ ದೊಡ್ಡದಾಗಿ ಮಾಡಬೇಕು. ಸೊ ಇದೊಂದು ದಿಸ್ ಅ ಬಿಗ್ ಆಪರ್ಚುನಿಟಿ ನಮಗೂ ಬಂದು ಇದನ್ನು ನೋಡೋದಕ್ಕೆ. ಸೊ ದಿಸ್ ಇಸ್ ಅ ಬಿಗ್ ಪ್ರಿವಿಲೇಜ್ ಫಾರ್ ಮೀ. ಸೊ ನೀವು ಸರ್ ಹೇಳ್ದಂಗೆ ಐ ಆಮ್ ನೋ ಬಡಿ ಅಟ್ ಆಲ್ ಇನ್ ಫ್ರಂಟ್ ಆಫ್ ವಾಟ್ ಸ್ವಾಮೀಜಿ ಈಸ್ ಡೂಯಿಂಗ್. ಸೊ ಎಲ್ಲ ಆಗ್ತಿರೋದೆಲ್ಲ ತುಂಬ ಒಳ್ಳೆಯದಕ್ಕೇನೆ. ಸೊ ಆಗಲಿ ಅಂತ ಥ್ಯಾಂಕ್ ಯು ಅಂತ ಹೇಳಿ ಐ ಆಮ್ ಜಸ್ಟ್ ಗೋಯಿಂಗ್. ಥ್ಯಾಂಕ್ ಯು ಸೊ ಮಚ್. ಶ್ರೀಯುತರಾದ ಅಶೋಕ್ ಹಾರ್ನಳ್ಳಿಯವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಅರ್ಪಣಾ ಸೇವಾ ಸಂಸ್ಥೆ ಮತ್ತು BNI ಜಾಗ್ವಾರ್ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪೂಜ್ಯ ಶ್ರೀ ವೀರೇಶಾನಂದಜಿಯವರು 4 ಮಾತಾಡಬೇಕಾಗಿ ಪ್ರಾರ್ಥನೆ. ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಜಗದ್ರಕ್ಷಕನಾದ ಪರಮಾತ್ಮನನ್ನು ಅತ್ಯಂತ ಶ್ರದ್ಧೆಯಿಂದ ನಮಸ್ಕರಿಸ್ತೇನೆ. ಅರ್ಪಣಾ ಸೇವಾ ಸಂಸ್ಥೆಯವರ ದೂರದರ್ಶಿತ್ವದಲ್ಲಿ ಸೇವಾ ಸಂಗಮ ಕಾರ್ಯಕ್ರಮ ಅತ್ಯಂತ ಸಾರ್ಥಕ್ಯವನ್ನು ಕಂಡಿದೆ. ಇವತ್ತಿನ ಸೇವಾ ಸಂಗಮ ಕಾರ್ಯಾಗಾರದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಹಿರಿಯರಾದ
ಸನ್ಮಾನ ಶ್ರೀಧರ್ ಸಾಗರ್ ಅವರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದಂತಹ ನಾಡಿನ ಹೆಸರಾಂತ ನ್ಯಾಯವಾದಿಗಳು, ಕರ್ನಾಟಕ ರಾಜ್ಯ ಅಡ್ವೊಕೇಟ್ ಜನರಲ್ ಆಗಿ ಸೇವೆ ಸಲ್ಲಿಸಿದಂತಹ ಸನ್ಮಿತ್ರರಾದ ಶ್ರೀ ಅಶೋಕ್ ಹಾರ್ನಳ್ಳಿಯವರೇ, ಸಭೆಯಲ್ಲಿ ಇದೀಗ ಮಾತನಾಡಿದಂಥ ಕ್ರಿಯಾಶೀಲ ಸಮಾಜ ಸೇವಕರು, ಖ್ಯಾತ ವೈದ್ಯರು, ಗೌರವಾನ್ವಿತರಾದ ಡಾಕ್ಟರ್ ಸುಧೀರ್ ಅವರೇ, ಸುಮಾರು ವರ್ಷಗಳ ಹಿಂದೆ ಕಾರ್ಯಕ್ರಮವೊಂದರಲ್ಲಿ ನಾನು ಪ್ರಸ್ತಾಪಿಸಿದ್ದ ವಿಷಯವನ್ನೇ ಮುಂದಿಟ್ಟುಕೊಂಡು ಕೃತಜ್ಞತೆಯಿಂದ, ಧನ್ಯತೆಯಿಂದ ಆ ಒಂದು ಮಹಾನ್ ಸಂದೇಶದ ಔಚಿತ್ಯವನ್ನು ಕುರಿತು ಮಾತನಾಡಿದಂತಹ ನನ್ನ ಸನ್ಮಿತ್ರರಾದ ಶ್ರೀ ಪ್ರಸಾದ್ರವರೇ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಿದಂತಹ ಸನ್ಮಾನ ಶ್ರೀ ಸುಂದರೇಶ್ ಹಾಗೂ ಅವರ ಇಡೀ ತಂಡವೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಹಲವಾರು ಸೇವಾ ಸಂಸ್ಥೆಗಳ ಧುರೀಣರೇ, ಕಾರ್ಯಕ್ರಮ ನಿಜಕ್ಕೂ ಕೂಡ ಬಹಳ ಅರ್ಥಪೂರ್ಣವಾದ್ದು. ನಮ್ಮ ಆಲೋಚನೆಗೆ ಪ್ರಚೋದನೆಯನ್ನು ನೀಡಬಲ್ಲ ಒಂದು ಸುಸಂದರ್ಭ ಇದಾಗಿದೆ. ಸ್ವಲ್ಪ ಫಿಲಸಾಫಿಕಲ್ ಆಗಿ ಕಂಡರೂ ಕೂಡ ಒಂದರ್ಥದಲ್ಲಿ ನಾನು ಪ್ರಸ್ತಾಪಿಸಲು ಹೊರಟಿರ್ತಕ್ಕಂಥ ಮಾತುಗಳು ಸಮಥಿಂಗ್ ಲೈಕ್ ಮಾಡರ್ನ್ ಪ್ರಾಬ್ಲಮ್ಸ್ ಅಂಡ್ ಏನ್ಷಿಯಂಟ್ ಸೊಲ್ಯೂಷನ್ಸ್ ಅನ್ನೋ ಅರ್ಥದಲ್ಲಿ ಇದು ಮೂಡಿ ಬರ್ತಾ ಇದೆ. ಮನುಷ್ಯನ ಬಗ್ಗೆ ಅಧ್ಯಯನ ಮಾಡೋದು ಒಂದೇ ವಿಶ್ವದ ಇತಿಹಾಸ. ಮನುಷ್ಯನನ್ನು ಹೊರತುಪಡಿಸಿ ನೀವು ಏನು ಅಧ್ಯಯನ ಮಾಡಿದ್ರೂ ಕೂಡ ಇಟ್ ಈಸ್ ಇನ್ಕಂಪ್ಲೀಟ್ ಹಿಸ್ಟ್ರಿ. ಮನುಷ್ಯನನ್ನು ಹಾಗಾದರೆ ಅಧ್ಯಯನ ಮಾಡಿದಂಥ ಜಗತ್ತು ಯಾವ್ಯಾವ ರೀತಿಯಲ್ಲಿ ತನ್ನದೇ ಆದ ಕನ್ಕ್ಲೂಷನ್ಸಿಗೆ ಬಂತು ಅನ್ನೋದನ್ನು ಅಧ್ಯಯನ ಮಾಡೋದೇ ಒಂದು ರೋಚಕ. ಪ್ಲಾಟೋ ಹೇಳ್ತಾನೆ ಮ್ಯಾನ್ ಈಸ್ ಎ ಪೊಲಿಟಿಕಲ್ ಅನಿಮಲ್. ಅರಿಸ್ಟಾಟಲ್ ಹೇಳ್ತಾನೆ ಮ್ಯಾನ್ ಈಸ್ ಎ ಸೋಷಿಯಲ್ ಅನಿಮಲ್. ಸಾಕ್ರೆಟಿಸ್ ಹೇಳ್ತಾನೆ ಮ್ಯಾನ್ ಈಸ್ ಎ ರ್ಯಾಷನಲ್ ಅನಿಮಲ್. ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾನೆ ಮ್ಯಾನ್ ಈಸ್ ಎ ಸೆಕ್ಷುವಲ್ ಅನಿಮಲ್. ಕಾರ್ಲ್ ಮಾರ್ಕ್ಸ್ ಹೇಳ್ತಾನೆ ಮ್ಯಾನ್ ಈಸ್ ಅನ್ ಎಕನಾಮಿಕ್ ಅನಿಮಲ್. ಆಲ್ವಿನ್ ಟಾಫ್ಲರ್ ಹೇಳ್ತಾನೆ ಮ್ಯಾನ್ ಈಸ್ ಅನ್ ಅನಿಮಲ್ ಕೇಪಬಲ್ ಆಫ್ ಪ್ರೊಡ್ಯೂಸಿಂಗ್ ಮೆಷಿನ್ಸ್. ಇದೆಲ್ಲದರ ಸಮ್ ಟೋಟಲ್ ಒಂದಿಗೆ ಭಾರತೀಯ ಸನಾತನ ಪರಂಪರೆ ಹೇಳುತ್ತೆ ಎಸ್, ಮ್ಯಾನ್ ಈಸ್ ಎ ಸೋಷಿಯಲ್ ಅನಿಮಲ್, ಪೊಲಿಟಿಕಲ್ ಅನಿಮಲ್, ಸೆಕ್ಷುವಲ್ ಅನಿಮಲ್, ರ್ಯಾಷನಲ್ ಅನಿಮಲ್, capable of producing machines, so on and so forth. Beyond that, man is a spiritual species. ಇವೆಲ್ಲವನ್ನೂ ಒಳಗೊಂಡಂತೆ ಕಲಶಪ್ರಾಯವಾದ ಒಂದು ಚಿಂತನೆಯನ್ನು ಭಾರತೀಯ ಸನಾತನ ಪರಂಪರೆ ನೀಡಿತು. ಮನುಷ್ಯನ ಕೇವಲ ಇದಕ್ಕೆ ಮಾತ್ರ ನೀವು ಸೀಮಿತವಾಗಿಸಬೇಡಿ. ಮನುಷ್ಯ ನಿಜವಾಗಲೂ ಕೂಡ ಅವನ ಹೋಲಿಸ್ಟಿಕ್ ಸ್ವರೂಪ ಏನು ಅಂದರೆ ಅವನೊಬ್ಬ ಆಧ್ಯಾತ್ಮಿಕ ಜೀವಿ. ಈ ಪ್ರಸಂಗದಲ್ಲಿ ಮನುಷ್ಯನನ್ನು ಆಧ್ಯಾತ್ಮಿಕ ಜೀವಿ ಅಂತ ಪರಿಚಯ ಮಾಡಿಕೊಡ್ಬೇಕಾದ ಔಚಿತ್ಯ ಏನಿದೆ? ಮನುಷ್ಯ ಆಧ್ಯಾತ್ಮಿಕ ಜೀವಿ ಅನ್ನೋದಕ್ಕೂ ಇವತ್ತಿನ CSRನ ಈ ವರ್ಕ್ಶಾಪ್ಗೂ ಅಂಥ ಸಂಬಂಧ ಏನು? ಆ ಸಂಬಂಧವನ್ನು ಪ್ರೀತಿಯಿಂದ ಹೇಳಬೇಕು ಅಂತಂದರೆ ಒಂದು ವಾಕ್ಯ ಏನದು? ಪರೋಪಕಾರಾರ್ಥಂ ಇದಂ ಶರೀರಂ.
ಪರೋಪಕಾರಾರ್ಥಂ ಇದಂ ಶರೀರಂ. ಕಟುವಾಗಿ ಹೇಳಬೇಕು ಅಂತಂದರೆ ರಾಜ ಭರ್ತೃಹರಿ ಹೇಳ್ತಾನೆ, ನೀನು ದಾನವಾಗಿ ಕೊಡದೇ ಇದ್ದರೆ ದಂಡವಾಗಿ ಕೊಡಬೇಕಾಗತ್ತೆ. ಈ ಎರಡು ವಾಕ್ಯ ನಾವು ಅರ್ಥ ಮಾಡ್ಕೊಂಡು ಬಿಟ್ರೆ, ನಮ್ಮ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡ್ರೆ ದಿ ಪರ್ಪಸ್ ಆಫ್ ದಿ ವರ್ಕ್ಶಾಪ್ ಈಸ್ ಓವರ್. ನೀವು ಯೋಚನೆ ಮಾಡ್ತಾ ಹೋಗಿ, ಇಫ್ ಯು ಸೇ ಮ್ಯಾನ್ ಈಸ್ ಎ ಸ್ಪಿರಿಚುವಲ್ ಐಡೆಂಟಿಟಿ, if he has a spiritual identity, how do you explain at least to a certain extent that the whole world belongs to him? ಇಲ್ಲಿ a great challenge is awaiting. ನಾವಿದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಬಹಳಷ್ಟು ಕಂಪನೀಸ್ ಟು ಕೋಟ್ ಫಾರ್ಚೂನ್ 500 ನೆಲ ಕಚ್ಚೋಯ್ತು. ವಿತಿನ್ 25 years ಫಾರ್ಚೂನ್ 500ನ ಕಡೆಯ ರಿಸಲ್ಟು 500ಇಂದ 23 ಇಂಡಿಯಾದ 9 jewels, ಜವಾಹರ್ಲಾಲ್ ನೆಹರು ಮಾಡಿದಂಥ ಆವತ್ತಿನ ಇಂಡಸ್ಟ್ರಿಯಲ್ ಒಂದು ದೊಡ್ಡ ಹೋರಾಟ, 9 jewels ಆಫ್ ಇಂಡಿಯಾ ಇವತ್ತು ಎಕ್ಸೆಪ್ಟ್ HAL ಇನ್ನೆಲ್ಲವೂ ನೆಲಕಚ್ಚಿ ಹೋಯಿತು. HALನ ಯಾಕೆ ಉಳಿಸ್ಕೊಂಡಿದ್ದೀವಿ? ಸ್ವಲ್ಪ ಅದು ನಮ್ಮ ಡಿಫೆನ್ಸ್ಗೆ ಅನಿವಾರ್ಯ ಆಗಿರೋದ್ರಿಂದ. ಇನ್ನು ಉಳಿದಂತೆ HMT ಆಗೋಯ್ತು, ITI ಏನಾಯಿತು ನಿಮಗೆ ಗೊತ್ತಿದೆ, MEML ಏನಾಯಿತು, BHEL ಏನಾಯಿತು. ಇದನ್ನೆಲ್ಲ ನೀವು ಯೋಚನೆ ಮಾಡ್ತಾ ಹೋದರೆ ಪಬ್ಲಿಕ್ ಸೆಕ್ಟರ್ಸ್ ಇವತ್ತು ಫೇಲ್ಯೂರ್ ಆಯಿತು. ಪ್ರೈವೇಟೈಸೇಷನ್ ದಿನೇ ದಿನೇ ಬೆಳೀತಾ ಇದೆ. ಪ್ರೈವೇಟೈಸೇಷನಲ್ಲಿ ಸಾಕಷ್ಟು ಒಳ್ಳೆಯ ವಿಷಯಗಳಿದೆ. ಅಲ್ಲಿ ದೇ ವರ್ಷಿಪ್ ಮೆರಿಟನ್ನು ಅವರು ಪೂಜಿಸ್ತಾರೆ. ಆ ನಿಟ್ಟಿನಲ್ಲಿ ಮ್ಯಾನ್ ಇಸ್ ಎ ಸ್ಪಿರಿಚುವಲ್ ಸ್ಪೀಷೀಸ್ ಅನ್ನೋದು ಅರ್ಥ ಆದರೆ ಇವತ್ತಿನ ಪರ್ಪಸ್ ಆಫ್ ಕಂಡಕ್ಟಿಂಗ್ ದಿಸ್ ವಂಡರ್ಫುಲ್ ವರ್ಕ್ಶಾಪ್ ಈಸ್ ಫುಲ್ಫಿಲ್ಡ್. ಯು ಮೇ ನಾಟ್ ಬಿಲೀವ್ ಇಫ್ ಐ ಸೇ more than 14 Nobel laureates. More than 14 Nobel laureates, they have agreed that consciousness is singular and not plural. ಈ ಚೇರ್ ಹಾಕೋರು ಸ್ವಲ್ಪ ಮೆತ್ತಗೆ ಹಾಕಲಿ. ಅದು ರಿಸೆಪ್ಷನ್ ಅಂದ್ಕೊಂಡ್ಬಿಟ್ಟಿದ್ದಾರೆ ಅವರು. ರಿಸೆಪ್ಷನ್ನಲ್ಲಿ ಹೀಗೆ ಗಲಾಟೆ ಮಾಡೋದು, ಮೆತ್ತಗೆ ಹಾಕಬೇಕು. ಅಮೇರಿಕದ ಅಧ್ಯಕ್ಷನಿಗಿಂತಲೂ ಜಾಸ್ತಿ ಸಂಬಳ ಕೊಟ್ರಂತೆ. ಆಗ ಒಂದು ವರ್ಕ್ಶಾಪ್ನಲ್ಲಿ ಅಮೇರಿಕದ ಅಧ್ಯಕ್ಷನ ರೆಪ್ರೆಸೆಂಟೇಟಿವ್ ಹೇಳಿದ್ನಂತೆ, ನಾವು ಬೇಕಾದರೆ ಪೀನಟ್ಸ್ ಥರ ಖರ್ಚು ಮಾಡ್ತೀವಿ, ನಮ್ಮ ಅಧ್ಯಕ್ಷನಿಗಿಂತ ಸಿಂಗಪೂರ್ ಅಧ್ಯಕ್ಷನಿಗೆ ಯಾಕೆ ಸಂಬಳ ಜಾಸ್ತಿ ಕೊಟ್ರಿ ಅಂತ. ಆಗ ಸಿಂಗಪೂರ್ ಅಧ್ಯಕ್ಷನ ರೆಪ್ರೆಸೆಂಟ್ ಹೇಳಿದ್ನಂತೆ, ಪೀನಟ್ಸ್ ಖರ್ಚು ಮಾಡಿದ್ರೆ ಕೋತಿಗಳು ಬರುತ್ತೆ, ಕ್ವಾಲಿಟೇಟಿವ್ ಆಗಿದ್ದರೆ ಹ್ಯೂಮನ್ ರಿಸೋರ್ಸ್ ಬರುತ್ತೆ ಎಂದಂತು. ಅರ್ಥ ಆಯ್ತಾ? ಪೀನಟ್ಸ್ ಹಾಕಿದ್ರೆ ಯಾರು ಬರುತ್ತೆ? ಮಂಗಣ್ಣಗಳು ಬರುತ್ತೆ. ಕ್ವಾಲಿಟೇಟಿವ್ ಆಗಿ ಹೋದರೆ ಯು ಕ್ಯಾನ್ ಕ್ರಿಯೇಟ್ ಹಿಸ್ಟ್ರಿ ಅಂತ. ಸೊ ಹಾಗಾಗಿ ಇಟ್ ಈಸ್ ಎ ಸೋಷಿಯಲ್ ವೆಲ್ಫೇರ್ ಎಜುಕೇಷನ್. DVG ಅವರು ತಮ್ಮ ಮನೆಗೆ 4 ಜನರನ್ನು ಕರೆದಿದ್ದರು. 4 ಜನ ಬಂದರು. ಅವರ ಹತ್ತಿರದ ಸಂಬಂಧಿಯ ಮಗು ಒಬ್ಬ, ಹಿ ವಾಸ್ ಲಿಟಲ್ ಲೆಸ್ ದ್ಯಾನ್ 12 years. ಅವರೆಲ್ಲರೂ ಬರೋ ಅಷ್ಟೊತ್ತಿಗೆ ಮೊದಲು ಒಂದು ಕುರ್ಚಿ ಮೇಲೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ನಂತೆ. ಬಂದ 4 ಜನದಲ್ಲಿ 3 ಜನ ಕುರ್ಚಿ ಮೇಲೆ ಕುಳಿತರು. ಒಬ್ಬನಿಗೆ ಕುರ್ಚಿ ಸಾಕಾಗಲಿಲ್ಲ, ಹಿರಿಯರಿಗೆ, ಅವ್ರು ನಿಂತ್ಕೊಂಡೇ ಇದ್ರಂತೆ ಪಾಪ. ಆಗ DVG ಹೇಳಿದ್ರಂತ ಆ ಹುಡುಗನಿಗೆ, ಮೊದಲೇ ಹೋಗಿ ಆಕ್ಯುಪೈ ಮಾಡ್ಕೊಂಡವನಿಗೆ. ಇದನ್ನು ಇವತ್ತು ನೀವು ಅರಿಸ್ಟೋಕ್ರಾಟ್ ಫ್ಯಾಮಿಲೀಸ್ನಲ್ಲಿ ಹೇಳ್ಕೊಡಲ್ಲ, ಬೆಂಗಳೂರಿನಲ್ಲಂತೂ ಇದನ್ನ ಹೇಳ್ಕೊಡ್ತೀರಿ ಅನ್ನೋದು $1 million ಕ್ವಶನ್. ಯಾಕೆಂದರೆ ನಿಮ್ಮ ಮಗನ ಸೂಡೋ ಪ್ರೆಸ್ಟೀಜ್ ನಿಮ್ಮ ಎಲ್ಲದಕ್ಕಿಂತಲೂ ದೊಡ್ಡದಾಗಿ ಕಾಣುತ್ತೆ. ಅವ್ನಿಗೆ ಹೇಳಿದ್ರಂತೆ DVG, ನೀ ಕೆಳಗಿಳಿಯಪ್ಪ, ದೊಡ್ಡವ್ರಿಗೆ ಜಾಗ ಬಿಟ್ಕೊಡು ಅಂತ. ಬಿಟ್ಕೊಡ್ಲಿಲ್ಲ ಅವನು. ಮತ್ತೆ ಹೇಳಿದ್ರಂತೆ ಸ್ವಲ್ಪ ಹೊರಟಾಗಿ, ಬಿಟ್ಕೊಡ್ಲಿಲ್ಲ. ಆಗ ಅವನ ತೋಳು ಹಿಡ್ಕೊಂಡು DVG ಅವರನ್ನು ಕೆಳಗೆ ಕರ್ಕೊಂಬಂದು ಜಮ್ಖಾನದ ಮೇಲೆ ಕೂರಿಸಿ, ಆ ದೊಡ್ಡವ್ರಿಗೆ ಕ್ಷಮಿಸಿ, ದಯವಿಟ್ಟು ಕೂತ್ಕೊಳ್ಳಿ, ತಮಗೆ ನನ್ನಿಂದ ವಿಳಂಬವಾಯಿತು ಕೂರಿಸೋದು ಅಂತ. ಆಗ ದೊಡ್ಡವ್ರು ಸಂಕೋಚ ಮಾಡ್ಕೊಂಡು ಹೇಳಿದ್ರಂತೆ, ಇಲ್ಲ ನೀವು ಆ ಮಗುಗೆ ಯಾಕೆ ಆ ಥರ ಡಿಸಪಾಯಿಂಟ್ ಮಾಡಿದ್ರಿ, ಆ ಮಗು ಕೂತ್ಕೋಬೇಕು ಅಂತ ಆಸೆ ಇತ್ತು, ಕೂತ್ಕೊಳ್ಳೋದು ಬಿಟ್ಟಿರಾಗೋದು, ಯಾಕೆ ಈ ತೊಂದರೆ ಕೊಟ್ರಿ ಅಂದಾಗ DVG ಹೇಳಿದ್ರಂತೆ, ಈ ವಯಸ್ಸಿನಲ್ಲೇ ನಾವು ಹೇಳ್ಕೊಡ್ಬೇಕಾದ್ದು ಸ್ವಸ್ಥಾನ ಪ್ರಜ್ಞೆ ಅಂದರೆ ಏನು, ಯಾರ್ಯಾರ ಜಾಗ ಯಾವ್ಯಾವುದು ಅಂದರೆ ಏನು ಅಂತ ಈಗಲೇ ನಾವು ಹೇಳ್ಕೊಡ್ಬೇಕಾದ್ದು. ಅವನ ಜಾಗ ಅದಲ್ಲ.
ಅತಿಥಿಗಳು ಬಂದಾಗ ಅತಿಥಿಗಳನ್ನು ಕೂರಿಸ್ಬೇಕು, ಅದು ನಮ್ಮ ಕರ್ತವ್ಯ. ಒಂದು ಅವನು ನನ್ನ ಜೊತೆ ನಿಂತ್ಕೋಬೇಕಾಗಿತ್ತೋ ಇಲ್ವೋ ಜಮಖಾನದ ಮೇಲೆ ಕೂತ್ಕೊಂಡ್ರೆ ಅವಮಾನ ಅಲ್ಲ, ಸ್ವಸ್ಥಾನ ಪ್ರಜ್ಞೆ. ನೋಡಿ ಇದು ಎಷ್ಟು ಸೂಕ್ಷ್ಮ ಅನ್ನೋದನ್ನು ನಾವು ಗಮನಿಸ್ಬೇಕು. ಇವತ್ತು ಎಜುಕೇಷನಲ್ಲೆಲ್ಲ ಪಾಠ ಮಾಡೋ ಮೇಷ್ಟ್ರಿಗಿಂತ ಕಾಪಿ ಹುಡ್ಸೋ ಮೇಷ್ಟ್ರು ಪವರ್ಫುಲ್ ಆಗಿರೋದ್ರಿಂದ ಅಶೋಕ್ ಎಜುಕೇಷನೇ ಹೊರಟೋಗ್ಬಿಟ್ಟಿದೆ. ಈಗ 13 ಮಾರ್ಕ್ಸ್ ತೊಗೊಂಡ್ರೆ ನೀವು ಪಾಸ್ ಆಗ್ಬೋದು ಅಂತಿರೋದ್ರಿಂದ ಅದು ನಾವು ನರಕದಲ್ಲೂ ಕೂಡ ಕನಸಿನಲ್ಲಿ ಕಾಣದೇ ಇದ್ದ ವಿಷಯ. ಆದ್ದರಿಂದ ಇವತ್ತಿನ ಪ್ರಪಂಚ ಹೇಗೆ ಸಾಗ್ತಾ ಇದೆ, ಆ ಚೇರು ಇಡೋದರ ಒಂದು ಪಾಯಿಂಟಲ್ಲಿ ನಾನು ನಿಮಗೊಂದು ದೊಡ್ಡ ಫಿನಾಮಿನನ್ ಹೇಳಿದೆ ನಾನು ನಿಮಗೆ. ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿಸ್ ಸಬ್ಜೆಕ್ಟ್. More than 14 Nobel laureates, they proved that consciousness is singular and not plural. I would like to quote one utterance of a great historian by name Arnold Toynbee. Arnold Toynbee was a very successful historian. ಅವನು ಹೇಳ್ತಾನೆ ಒಂದು ಕಡೆ, ಝೇವಿಯರ್ ವಿತ್ ಎ ಸೋರ್ಡ್, ಖಡ್ಗ ಹಿಡ್ಕೊಂಡು ಹೋರಾಡಿದವರು, ದೇ ಕುಡ್ ನಾಟ್ ಫೈಂಡ್ ಎ ರೆಸ್ಪೆಕ್ಟಬಲ್ ಪ್ಲೇಸ್ ಇನ್ ದ ಹಾರ್ಟ್ಸ್ ಆಫ್ ದಿ ಕಾಮನ್ ಪೀಪಲ್ ಬಿಕಾಸ್ ದೇ ವಾಂಟೆಡ್ ಟು ಎಕ್ಸ್ಟೆಂಡ್ ದರ್ ಫಿನಾಮಿನನ್ ಆಫ್ ಎಕ್ಸ್ಪ್ಯಾಂಡಿಂಗ್ ದರ್ ಎಂಪೈರ್. ದಟ್ಸ್ ವೈ ದೇ ಫಾಟ್ ಅಗೇನ್ಸ್ಟ್ ದರ್ ಎನಿಮೀಸ್. They extended their kingdom, but common man did not get any benefit out of that. So, these people whom I termed as savior with a sword could not find a respectable place in the hearts of common people. So, reject marda. Savior with machines, the so-called scientists, even though they could enhance our materialistic pleasures, our worldly pleasures, our livelihood, our most important requisites in the external world, they could not bring us solace. They could not get us peace of mind when we were terribly upset. To justify his statement, he said, he quoted another utterance of double Nobel Prize winner by name Albert Einstein, who said, science can denature plutonium, but not the wickedness of human heart. Xavier with a machine, whom you call as scientists, they also miserably failed because their phenomenon of enriching the material prosperity was confined to the external world, but fortunately or unfortunately, peace is very much connected with our internal world. Third aspect, savior with a pen. You come across so many people, very renowned writers in human history. Very unfortunately, many reputed writers. To quote one writer by name Dale Carnegie, who authored a book, How to Stop Worrying and Start Living. 6 million copies were sold. The title I repeat for my own benefit and to make you to understand, How to Stop Worrying and Start Living. But finally, the author of the book committed suicide. The man who motivated people how to stop worrying in that matter, he worried very much, committed suicide. And many of the world-renowned writers, during the end of their lives, they had nervous breakdown. Some of them committed suicide because they could not bear with the situation that was prevailing in the final days of their life. So Xavier with a pen miserably failed. And finally, Arnold Toynbee says, finally I want to conclude, the fourth category I want to mention about, it is Xavier as children of God. What is that? So ದೇವರು ಯಾವ ರೀತಿಯಲ್ಲಿ ಬಯಸಿದ್ದಾನೆಯೋ ಆ ರೀತಿಯಲ್ಲಿ ಬದುಕುವಂತಹ ಜನ. ಪರಮಾತ್ಮ ಯಾವ ರೀತಿಯಲ್ಲಿ ಬಯಸಿದ್ದಾನೆ ನಮ್ಮನ್ನು, ಪರಮಾತ್ಮ ನಿಜವಾಗಲೂ ಯಾವ ರೀತಿ ಬಯಸಿದ್ದಾನೆ ನಮ್ಮನ್ನು. ಒಂದು ಅದ್ಭುತವಾದ ಫಿನಾಮಿನನ್ ಇದೆ. ಲೈಫ್ ಈಸ್ ಅ ಫಿನಾಮಿನನ್. ಲೈಫ್ ಈಸ್ ನಾಟ್ ಓನ್ಲಿ, ಇಟ್ ಈಸ್ ಸಮಥಿಂಗ್ ಲೈಕ್, ಹಿಂದೂಯಿಸಮ್ ಈಸ್ ನಾಟ್ ಎ ವೇ ಆಫ್ ಲೈಫ್ ಮಿಯರ್ಲಿ, ಇಟ್ ಈಸ್ ಎ ಲೈಫ್ ಆಫ್ ಪ್ರಿನ್ಸಿಪಲ್ಸ್. ಆ ಪ್ರಿನ್ಸಿಪಲ್ಸ್ ಇಲ್ಲದೆ ಇದ್ದರೆ ಇಟ್ ಈಸ್ ಮಿಯರ್ ಎಕ್ಸಿಸ್ಟೆನ್ಸ್ ಬಟ್ ನಾಟ್ ಲೈಫ್. ಯು ಶುಡ್ ನೋ ದೇರ್ ಈಸ್ ಅನ್ ಓಷನ್ ಆಫ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟೂ ವರ್ಡ್ಸ್, ಎಕ್ಸಿಸ್ಟೆನ್ಸ್ ಆ್ಯಂಡ್ ಲೈಫ್. ಅವನು ಹೇಳ್ತಾನೆ, ದೇವರು ಬಯಸಿದಂತೆ ಯಾರು ಬದುಕ್ತಾರೋ ದೇರ್ ಲೈಫ್ ಈಸ್ ವೆರಿ ಸಕ್ಸಸ್ಫುಲ್.
ಅವ್ರು ಬದುಕಿದ್ದಾಗ ಅವರ ಅನುಯಾಯಿಗಳು ಹಂಡ್ರೆಡ್ಸಲ್ಲಿದ್ದರು. ಅವ್ರು ಸತ್ತ ಮೇಲೆ ವರ್ಷ ಥೌಸಂಡ್ಸ್, ಲ್ಯಾಕ್ಸ್, ಕ್ರೋರ್ಸಲ್ಲಿ ಅದು ಜೆಮೆಟ್ರಿಕ್ ಪ್ರಪೋರ್ಷನಲ್ಲಿ ಬೆಳೀತಾ ಇದೆ. ನೋಡಿ, ಪಕ್ಕದಲ್ಲೇ ಶ್ರೀ ರಾಮಕೃಷ್ಣ ಸ್ಟೂಡೆಂಟ್ಸ್ ಹೋಮ್ ಅಂತ ಒಂದಿದೆ. 100 ಇಯರ್ ಸೆಲೆಬ್ರೇಷನ್ಗೆ ನಾನು ಹೋಗಿದ್ದೆ. ಎಚ್ ನರಸಿಂಹಯ್ಯನಂಥವರು, ಪೂಜ್ಯ ಸ್ವಾಮಿ ನಿರ್ಭಯಾನಂದರಂಥವರು, 4-6 ಜನ ಯೋಗ್ಯ ಸನ್ಯಾಸಿಗಳು, ಭಾಳ ದೊಡ್ಡ ದೊಡ್ಡ ಸಮಾಜದಲ್ಲಿ ಸೇವೆ ಮಾಡಿದಂತಹ 100 ಜನ ರಾಮಕೃಷ್ಣ ಸ್ಟೂಡೆಂಟ್ಸ್ ಹೋಮ್, ಜೈನ್ ಟೆಂಪಲ್ ಸ್ಟ್ರೀಟ್, ವಿಶ್ವೇಶ್ವರಪುರಮ್ನ ಔಟ್ಪುಟ್. ಆ ಮಕ್ಕಳು 2 ಹೊತ್ತು ಊಟಕ್ಕಿಲ್ಲದೆ ಹಳ್ಳಿಗಾಡಿನಿಂದ ಬಂದು ಬೆಂಗಳೂರಿನಲ್ಲಿ ಎಜುಕೇಷನ್ ಪಡ್ಕೊಂಡು, ಆಗಿನ ಕಾಲದಲ್ಲಿ ರಾಮಕೃಷ್ಣ ಸ್ಟೂಡೆಂಟ್ಸ್ ಹೋಮ್ನ ಮಕ್ಕಳ ಮುಂದೆ ಇದ್ದ ಆದರ್ಶಗಳು 2. ಒಂದು, ಟಾಟಾ ಇನ್ಸ್ಟಿಟ್ಯೂಟ್ನಲ್ಲಿ ಸೈಂಟಿಸ್ಟ್ ಆಗಬೇಕು, ಇಲ್ವೋ ಸಮಾಜದಲ್ಲಿ ಅತ್ಯುನ್ನತ ವ್ಯಕ್ತಿಯಾಗಿ ಜೀವನವನ್ನು ಕಟ್ಕೋಬೇಕು. ಮಕ್ಕಳಿಗೆ 2 ಹೊತ್ತು ಆಹಾರವನ್ನು ಒದಗಿಸೋದು ಬೆಂಗಳೂರಿನಲ್ಲಿ ಅವತ್ತಿನ ಕಾಲದಲ್ಲಿ ಚಾಲೆಂಜಿಂಗ್ ಟಾಸ್ಕ್. ಆದರೆ ರಾಮಕೃಷ್ಣ ಸ್ಟೂಡೆಂಟ್ಸ್ ಹೋಮ್ ಇವತ್ತು ಅತ್ಯಂತ ಸಕ್ಸಸ್ಫುಲ್ ಹಾಸ್ಟೆಲ್ ಇನ್ ಬೆಂಗಳೂರು. ಆ ಮಕ್ಕಳು ಅಲ್ಲಿ ಓದ್ದವರು, ನಮಗೆ 2 ಹೊತ್ತು ಊಟಕ್ಕೆ ಎಷ್ಟು ಕಷ್ಟ ಇದ್ದ ಕಾಲದಲ್ಲಿ ಸ್ಟೂಡೆಂಟ್ಸ್ ಹೋಮ್ ನಮಗೆ ಹೆಲ್ಪ್ ಮಾಡ್ತಲ್ಲ ಅಂತ ಹೇಳಿ ಅವರೆಲ್ಲರೂ ಈಗೊಂದು ಓಲ್ಡ್ ಬಾಯ್ಸ್ ಅಸೋಸಿಯೇಷನ್ ಮಾಡಿಕೊಂಡು ಅವರು ಊರೂರುಗಳಲ್ಲಿ ಎಲ್ಲೆಲ್ಲಿ ರಾಮಕೃಷ್ಣ ಆಶ್ರಮಗಳಿದೆಯೋ ನೀವು ಅಲ್ಲಿ ಹಾಸ್ಟೆಲ್ ಮಾಡಿ, ಆ ಮಕ್ಕಳ ಖರ್ಚು ವೆಚ್ಚಗಳನ್ನು ನಾವು ನೋಡ್ಕೊಳ್ತೇವೆ, ನಿಮಗೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ನಾವು ಕಟ್ಸ್ಕೊಡ್ತೇವೆ, ಯಾವುದೇ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರ್ದು ಅಂತ ಯಾವ ಮಕ್ಕಳಿಗೆ ಇಲ್ಲಿ ಅವರೆಲ್ಲ ಅದೆಲ್ಲ ಬೇರೆ ಕ್ಲಬ್ಗಳಲ್ಲಿ ಮಾಡಬೇಕಾದದ್ದು. ಪರವಾಗಿಲ್ಲ, ನೀವು ಕೂತ್ಕೊಂಡ್ಬಿಡಿ, ಕಾಣಬಾರ್ದು. ಇಲ್ಲಿ ಕ್ರಿಕೆಟ್ ಬ್ಯಾಟ್ಸ್ಮನ್ ಬ್ಯಾಟಿಂಗ್ ಮಾಡಬೇಕಾದ್ರೆ ಆ ಸ್ಕ್ರೀನ್ ಹತ್ರ ಯಾರಾದರೂ ಓಡಾಡಿದ್ರೆ ಏನು ಮಾಡ್ತಾನವನು? 50,000 ಆಡಿಯನ್ಸನ್ನು ಕೂಡ 1 ನಿಮಿಷ ಸುಮ್ಮನೆ ಇರೋ ಹಾಗೆ ಮಾಡ್ತಾನೆ. ಇನ್ಯಾರು ಓಡಾಡಬಾರ್ದು, ವಧುವಿನ ರೂಮು, ವರನ ರೂಮ್ ಪರ್ಮಿಷನ್ ಇಲ್ಲದೆ ಓಡಾಡಬಾರ್ದು, ಅಲ್ಲಲ್ಲೇ ಇರಬೇಕು ನೀವು. ಇವತ್ತು ರಾಮಕೃಷ್ಣ ಸ್ಟೂಡೆಂಟ್ಸ್ ಹೋಮ್ ಕರ್ನಾಟಕದಲ್ಲಿ ಅತ್ಯಂತ ಸಕ್ಸಸ್ಫುಲ್ ಸಂಸ್ಥೆ. CSR ಫಂಡ್ ಇರ್ತಕ್ಕಂಥವ್ರು ದಯವಿಟ್ಟು ಯೋಚನೆ ಮಾಡಿ, ನೀವು ಕಿಂಚಿತ್ ಅಲ್ಲಿಗೆ ಸಹಾಯ ಮಾಡಿದ್ರೆ 10, 15, 20 ಬಡ ಮಕ್ಕಳಿಗೆ ವಿದ್ಯಾಭ್ಯಾಸದಿಂದ ವಂಚಿತರಾಗೋದನ್ನು ನೀವು ತಪ್ಪಿಸ್ಬೋದು. ತುಮಕೂರು ರಾಮಕೃಷ್ಣ ಆಶ್ರಮಕ್ಕೆ ಬಂದರು, 40 ಮಕ್ಕಳಿಗೆ ನನಗೆ ಹಾಸ್ಟೆಲ್ ಕಟ್ಸ್ಕೊಟ್ರು. ಸುಮಾರು 1 ಕೋಟಿ ರೂಪಾಯಿವರೆಗೂ ಅವ್ರು ಸಹಾಯ ಮಾಡಿದ್ರು. ನಾವು 1 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ವು. ಅಲ್ಲಿನ ಹಳೆ ವಿದ್ಯಾರ್ಥಿಗಳು ಆ ಸಹಾಯ ಮಾಡಿದ್ದರಿಂದ ಇವತ್ತು ಹಳ್ಳಿಗಾಡಿನ ಮಕ್ಕಳಿಗೆ ಎಜುಕೇಷನ್ ಕೊಡೋದಕ್ಕೆ ಸಾಧ್ಯ ಆಯಿತು. ನಮ್ಮ ಅಶೋಕ್ ಹಾರ್ನಳ್ಳಿ ಇಲ್ಲೇ ಇದ್ದಾರೆ. ಅವ್ರ ತಂದೆ ಹಾರ್ನಳ್ಳಿ ರಾಮಸ್ವಾಮಿಗಳು ಕರ್ನಾಟಕ ಕಂಡಂತಹ ಒಬ್ಬ ಮಹಾನ್ ರಾಜಕೀಯ ಧುರೀಣರು. ಹಾರ್ನಳ್ಳಿ ರಾಮಸ್ವಾಮಿಗಳ ಬಗ್ಗೆ, ಅವ್ರ ಬಗ್ಗೆನೇ ಒಂದು 45 ನಿಮಿಷ ನಾನು ಮಾತನಾಡಬಲ್ಲೆ. ಹಾರ್ನಳ್ಳಿಗೆ ಹೋಗಿದ್ದೆ ನಾನು, ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿ ನನ್ನ ಗುರುಗಳನ್ನು ಕರ್ಕೊಂಡು ರಾಮಸ್ವಾಮಿಗಳ ಮನೆಗೆ ಹೋಗಿದ್ದೆ. ರಾಮಸ್ವಾಮಿಗಳಿದ್ದ ಕಾಲದಲ್ಲೇ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ? ಅವರು ತುಮಕೂರಿನಲ್ಲಿರೋ ಬ್ರಾಹ್ಮಣರ ಉಚಿತ ವಿದ್ಯಾರ್ಥಿ ನಿಲಯದಲ್ಲಿ ಓದೋರು. ಅವರು ಎಷ್ಟೋ ಸಲ ಹೇಳೋರು, ಆ ಹಾಸ್ಟೆಲ್ ಇಲ್ದಲೇ ಇದ್ದಿದ್ರೆ ನಮಗೆಲ್ಲ ಎಜುಕೇಷನಿಗೆ ಕಷ್ಟ ಇತ್ತು ಅಂತ. ಹಾರ್ನಳ್ಳಿ ರಾಮಸ್ವಾಮಿ ಅಂತಹ ಮಹಾನ್ ಚೇತನ ಮನಸ್ಸು ಮಾಡಿದ್ದಕ್ಕೆ ಇವತ್ತು ಹಾಸನದಲ್ಲಿ ನಿಮಗೆ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಂತು, AVK ಕಾಲೇಜ್ ಬಂತು. ಕಳೆದ 60 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಒಂದು ಹೆಸರಾಂತವಾದ ಮರ್ಯಾದಸ್ಥ ಶಿಕ್ಷಣ ಸಂಸ್ಥೆಗಳು ಬಂತು. ಆದರೆ ಅವರು ಓದೋ ಕಾಲದಲ್ಲಿ ಅವ್ರದ್ದೇ ಆದ ಕಷ್ಟಗಳಿತ್ತು ಅನ್ನೋದನ್ನು ಸಂದರ್ಭೋಚಿತವಾಗಿ ನಾನು ಇಲ್ಲಿ ನಿಮಗೆ ಹೇಳಿದೆ. ಈ ನಿಟ್ಟಿನಲ್ಲಿ ಆ 4th ಕ್ಯಾಟಗರಿ ಬಗ್ಗೆ ವಿವರಿಸ್ತಾ ಇದ್ದಾನಲ್ಲ ಆರ್ನಾಲ್ಡ್ ಟಾಯ್ನ್ಬಿ, ಅವನು ಹೇಳ್ದ, ದೇವರು ಬಯಸಿದಂತೆ ಬದುಕ್ತಾರಲ್ಲ ಅವರನ್ನು ಜನ ತಮ್ಮ ಹೃದಯಕ್ಕೆ ಸ್ವೀಕರಿಸಿದ್ರು. ದೇವರು ಬಯಸಿದಂತೆ ಬದುಕೋದು ಅಂದರೆ ಏನೋ, ಇದನ್ನು ಜಸ್ಟಿಫೈ ಮಾಡಬೇಕು ಅಂದರೆ ಆರ್ನಾಲ್ಡ್ ಟಾಯ್ನ್ಬಿ ಹೇಳಿದಂಥ ಈ ಮಾತಿಗೆ 1 ಶತಮಾನ ಹಿಂದಕ್ಕೆ ಹೋಗಬೇಕಾಗತ್ತೆ ನಾವು. ನೆಪೋಲಿಯನ್ನ ಕಾಲ. ನೆಪೋಲಿಯನ್ ಯುರೋಪ್ ಸಾಮ್ರಾಜ್ಯವನ್ನು ಕಟ್ಟಿದವನು. ಕಡೆಗೆ ಅವನು ಸಾಯಬೇಕಾದ್ರೆ ಅವನನ್ನು ಒಂದು ಬೋನಿನಲ್ಲಿ ಬಂಧನದಲ್ಲಿಟ್ಟು ಸೇಂಟ್ ಹೆಲೆನಾ ಅಂತ ಇಟಲಿಯ ಒಂದು ದ್ವೀಪದಲ್ಲಿ ಅವನನ್ನು ಬಂಧಿಸಿದರು. ನಾನು ಸೇಂಟ್ ಹೆಲೆನಾ ಆ ದ್ವೀಪದ ಪಕ್ಕದಲ್ಲೇ ಶಿಪ್ಪಲ್ಲಿ ಹೋಗಿದ್ದೀನಿ. ಆಗ ನಮ್ಮ ಗೈಡ್ ತೋರಿಸ್ದ ನೆಪೋಲಿಯನ್ ಜೀವಿತದ ಕಡೆ ದಿನಗಳನ್ನು ಇಲ್ಲೇ ಬೋನಲ್ಲಿ ಕಳೆದದ್ದು ಅಂತ. ನಾನು ವೆನಿಸ್ಸಿಗೆ ಹೋಗೋ ಸಂದರ್ಭದಲ್ಲಿ ಆ ಬೋಟ್ ಪಕ್ಕದಲ್ಲೇ ಹೋಗುತ್ತೆ. ನೆಪೋಲಿಯನ್ ಹೇಳ್ತಾನೆ, there are 2 powers in this world. Number 1, the power of the sword. Number 2, the power of the spirit. But the history of the world
has proved beyond doubt that the power of the Spirit has always vanquished the power of the sword. ಜಗತ್ತಿನಲ್ಲಿ ಎರಡೇ ಪವರ್ಸ್ ಇರೋದು, ಖಡ್ಗದ ಶಕ್ತಿ, ಆತ್ಮನ ಶಕ್ತಿ. ಈ ಜಗತ್ತಿನ ಇತಿಹಾಸ ಸ್ಪಷ್ಟವಾಗಿ ನಮಗೆ ತೋರಿಸ್ಕೊಟ್ಟಿದೆ, ಆತ್ಮಶಕ್ತಿಯ ಮುಂದೆ ಖಡ್ಗಶಕ್ತಿ ಸೋತಿದೆ, ಎಂದೆಂದೂ ಸೋತಿದೆ. ಖಡ್ಗ ಅಲೆಕ್ಸಾಂಡರ್ನ ಕೈಯಲ್ಲಿತ್ತೋ, ಶಾರ್ಲಮನ್ ಕೈಯಲ್ಲಿತ್ತೋ, ಜೂಲಿಯಸ್ ಸೀಸರ್ ಕೈಯಲ್ಲಿತ್ತೋ, ನೆಪೋಲಿಯನ್ ಆದ ನನ್ನ ಕೈಯಲ್ಲಿತ್ತೋ, ಮುಂದೆ ಯಾರ್ಯಾರ ಕೈಗೆ ಸೇರಬಹುದೋ ಅವರೆಲ್ಲರಿಗೂ ಇದೊಂದು ದೊಡ್ಡ ಪಾಠ. ಏನದು? ಪವರ್ ಆಫ್ ದಿ ಸ್ಪಿರಿಟ್ ಎಂದಿಗೂ ಅಪ್ಪರ್ ಹ್ಯಾಂಡ್ ಪಡ್ಕೊಳ್ಳುತ್ತೆ. ಈ ಪವರ್ ಆಫ್ ದಿ ಸ್ಪಿರಿಟ್ ಅಂತಿದೆಯಲ್ಲ, ಇದನ್ನೇ ಕರೆದದ್ದು ಸ್ಪಿರಿಚುವಲ್ ಸ್ಪೀಷಿಸ್ನ ನಿಜವಾದ ಸಾಮರ್ಥ್ಯ. ಹಾಗಾದರೆ ಸ್ಪಿರಿಚುವಲ್ ಸ್ಪೀಷಿಸ್ ಅಂದರೆ ಏನು? ಇದು ಅರ್ಥ ಆದಾಗ ನಮಗೆ ಗೊತ್ತಾಗುತ್ತೆ. ಸ್ವಾಮಿ ವಿವೇಕಾನಂದರು ಮೈಸೂರು ಮಹಾರಾಜರಿಗೆ ಶಿಕಾಗೋಯಿಂದ 1894ರಲ್ಲಿ ಒಂದು ಪತ್ರ ಬರೆದರು. ಮೈ ಡಿಯರ್ ಮಹಾರಾಜ, ಲೈಫ್ ಈಸ್ ಶಾರ್ಟ್, ವ್ಯಾನಿಟೀಸ್ ಆಫ್ ದಿ ವರ್ಲ್ಡ್ ಆರ್ ಟ್ರಾನ್ಸಿಯಂಟ್, ಬಟ್ ದೇ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್. ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್. ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್. ಬಡತನದಲ್ಲಿ ಬದುಕಿದ ಮಕ್ಕಳು ಇವತ್ತು ಸಮಾಜಕ್ಕೆ ಹತ್ತಿರವಾಗಿದ್ದಾರೆ ಭಾವನಾತ್ಮಕವಾಗಿ. ಶ್ರೀಮಂತಿಕೆಯಲ್ಲಿ ಬೆಳೆದ ಮಕ್ಕಳು ಭಾಳಷ್ಟು ಪ್ರಾಬ್ಲಮೆಟಿಕ್ ಆಗಿದ್ದಾರೆ. ಎಷ್ಟೋ ಸಂದರ್ಭಗಳಲ್ಲಿ ಈ ದೇಶ ಸರಿ ಇಲ್ಲ ಅಂತ ಹೊರಟೋಗಿದ್ದಾರೆ. ಇಲ್ಲೂ ಈ ಸಂಸ್ಕೃತಿ ಇಲ್ಲದೆ, ಅಲ್ಲಿನ ಸಂಸ್ಕೃತಿಗೂ ಒಗ್ಗದೆ ಅವರ ಜೀವನ ನರಕಯಾತನೆ ಆಗಿರ್ತಕ್ಕಂಥ ಸನ್ನಿವೇಶಗಳು ಬಹಳಷ್ಟು ನಾವು ನೋಡ್ತೇವೆ. ಇಲ್ಲೇ ನಮಗೆ ಅರ್ಥ ಆಗುತ್ತೆ, ಹಾಗಾದರೆ ಮ್ಯಾನ್ ಈಸ್ ಎ ಸೋಷಿಯಲ್ ಅನಿಮಲ್. ಅಲ್ಲಿಂದ ನಾವು ಯೋಚನೆ ಮಾಡೋದಾದರೆ, ಯಾವುದೋ ಒಂದು ಕೆಲಸ ನಾನು ಮಾಡ್ತೇನೆ, ಆ ಕೆಲಸ ಮಾಡಿದ್ದಕ್ಕೆ ನನ್ನ ಬಾಸ್ ನನ್ನನ್ನು ಅಪ್ರಿಷಿಯೇಟ್ ಮಾಡಿ ನನಗೊಂದು ₹1,00,000 ಬಕ್ಷೀಸ್ ಕೊಡ್ತಾರೆ. 1,00,000, 1 ಫಾಲೋಡ್ ಬೈ 5 zeros. ಐ ಆಮ್ ವೆರಿ ಹ್ಯಾಪಿಯೆಸ್ಟ್. ಇವತ್ತು ನನಗೆ ನಿದ್ರೆ ಬರಲ್ಲ, ನನ್ನ ಖುಷಿಗೆ ನಾನು ಹಣ ತೆಗೆದುಕೊಂಡು ಹೋಗ್ತೇನೆ. ಆದರೆ ಆ ಬಾಸ್ ನನಗೊಂದೇ ಒಂದು ವಾಕ್ಯ ಹೇಳ್ತಾನೆ, ಅವನು, ಯುವರ್ ಲೈಫ್ ಈಸ್ ಇಂಪಾರ್ಟೆಂಟ್, but your reputation is more important. More and more you take care of your life, your reputation gets enhanced. ಆದ್ದರಿಂದ ತಿಳ್ಕೊಳ್ಳಿ, ನಿಮಗೆ ಮೆಟೀರಿಯಲ್ ಬೆನಿಫಿಟಲ್ಲಿ ಏನು ಸಿಕ್ತೋ ಅದು ಬೈ ಪ್ರಾಡಕ್ಟ್ ಆಗುತ್ತೆ. ನಿಮ್ಮ ಸ್ಕಿಲ್ಸು, ನಿಮ್ಮ ನಿಜವಾದ ನೇಚರ್, ನಿಮ್ಮ ಹೆಲ್ಪಿಂಗ್ ಹ್ಯಾಂಡ್, ಹೆಲ್ಪಿಂಗ್ ಆ್ಯಟಿಟ್ಯೂಡ್, ದಟ್ ಬಿಕಮ್ಸ್ ದಿ ಪ್ರಾಡಕ್ಟ್ ಆಫ್ ದಿ ಪ್ರಾಸೆಸ್. ಆದ್ದರಿಂದ ನಿಮ್ಮಿಂದ ಆಚೆಗೆ ದೇ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್, ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್. ವಿವೇಕಾನಂದರ ಮಾತನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮಿಂದ ಆಚೆಗೊಂದು ಪ್ರಪಂಚ ಇದೆ. ಅದನ್ನು ಸಂಸ್ಕೃತದಲ್ಲಿ ಹೇಳಿದ್ರು, ಪರೋಪಕಾರಾಯ ಫಲಂತಿ ವೃಕ್ಷಾಃ. ಯಾವ ಮರವೂ ಕೂಡ ಅದರ ಹಣ್ಣನ್ನು ಅದೇ ತಿನ್ನೋದಿಲ್ಲ. ಪರೋಪಕಾರಾಯ ದುಹಂತಿ ಗಾವಃ. ಹಸುಗಳು ತಮ್ಮ ಹಾಲನ್ನು ಯಾರೂ ಕುಡಿಯಲ್ಲ, ಪ್ರಪಂಚಕ್ಕೆ ಕೊಡುತ್ತೆ. ವಹಂತಿ ನದ್ಯಾಹ. ನದಿಗಳು ತಾವೇ ಹರಿಯುತ್ತವೆ ಹೊರತು ಬಾಯಾರಿಕೆಯನ್ನು ಇಂಗಿಸ್ಕೊಳ್ಳೋಕೆ ಅದು ಕುಡಿಯೋದಿಲ್ಲ. ಪರೋಪಕಾರಾರ್ಥಂ ಇದಂ ಶರೀರಂ. ಇದನ್ನು ವಿವೇಕಾನಂದರು ಹೇಳಿದ್ರು, ಯಾವಾಗ ಬಿಯಾಂಡ್ ಸೆಲ್ಫ್ ನಾವು ಬದುಕಕ್ಕೆ ಶುರು ಮಾಡ್ತೀವೋ ಆಗ ನಮ್ಮ ಮನುಷ್ಯ ಜೀವನ ಪ್ರಾರಂಭವಾಗಿದೆ. ಅಲ್ಲಿಯವರೆಗೂ ನಾವು ಮನುಷ್ಯ ರೂಪದ ಮೃಗಗಳು. ವಿ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್ ಅಂತ ಕರೆದ್ರು. ವಿಶ್ವೇಶ್ವರಯ್ಯನವರು ಇದನ್ನು ಇನ್ನೊಂದು ರೀತಿಯಲ್ಲಿ ಕರೆದ್ರು. ಮನುಷ್ಯನ ಜನ್ಮ ಅಂತಕ್ಕಂಥದ್ದು ನಾವು ಅಪ್ಲಿಕೇಶನ್ ಹಾಕ್ಕೊಂಡು ಪಡ್ಕೊಂಡು ಬಂದಿದ್ದಲ್ಲ, ಇದೊಂದು ವಿಶೇಷ ಕೃಪೆ ಅಂದರು. ಪುರಂದರದಾಸರು ಮಾನವ ಜನ್ಮ ದೊಡ್ಡದು ಅಂದರು. ಡಾರ್ವಿನ್ ಹೇಳ್ದ, ಹ್ಯೂಮನ್ ಸ್ಪೀಷೀಸ್ ಈಸ್ ದಿ ಗ್ರೇಟೆಸ್ಟ್ ಸ್ಪೀಷೀಸ್ ಇನ್ ನೇಚರ್ಸ್ ಕ್ರಿಯೇಷನ್ ಅಂದ. ಒಟ್ಟಾರೆ ಮನುಷ್ಯ ಜನ್ಮವನ್ನು ಭಾಳ ಉನ್ನತವಾದ ರೀತಿಯಲ್ಲಿ ಅದನ್ನು ವೈಭವೀಕರಿಸಿದ್ದಲ್ಲ, ವಾಸ್ತವಿಕತೆಯನ್ನು ಹೇಳಲಾಗಿದ್ದು. ಇದನ್ನು ಅಬ್ರಹಾಂ ಮ್ಯಾಸ್ಲೋ ಅಂತಕ್ಕಂಥ ಒನ್ ಆಫ್ ದಿ ಮೋಸ್ಟ್ ರಿನೌಂಡ್ ಸೈಕಾಲಜಿಸ್ಟ್ ಆಫ್ ದಿ ವರ್ಲ್ಡ್, ಅವನು ಹೇಳ್ತಾನೆ, ಟು ಬಿ ವೆರಿ ಸಕ್ಸಸ್ಫುಲ್ ಯು ಹ್ಯಾವ್ 10 ಇಂಪಾರ್ಟೆಂಟ್ ಕ್ರೈಟೀರಿಯಾ ಟು ಬಿ ಫಾಲೋಡ್, ಟು ಬಿ ಇಂಪ್ಲಿಮೆಂಟೆಡ್. ಅದರಲ್ಲಿ ಕಡೇ ವಾಕ್ಯ ಅವನು ಹೇಳ್ತಾನೆ, ಏನದು? ಬಿ ಸ್ಪಿರಿಚುವಲ್, ಕಲ್ಟಿವೇಟ್ ದಿ ಹ್ಯಾಬಿಟ್ ಆಫ್ ಮೆಡಿಟೇಷನ್, ಹ್ಯಾವ್ ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್. ಏನು ಅದ್ಭುತ! ವಿಜ್ಞಾನಿ ಹೇಳ್ತಾನೆ ಇದನ್ನು. ವಿಜ್ಞಾನಿ, ವೆರಿ ರಿನೌಂಡ್ ಮನಃಶಾಸ್ತ್ರಜ್ಞ ಈ ಮಾತನ್ನು ಹೇಳ್ತಾನೆ. ಸೆಕ್ಯುಲರ್ ವರ್ಲ್ಡ್ ಹ್ಯಾಸ್ ರೂಯಿಂಡ್ ದ ಮೋಸ್ಟ್ ಸೆನ್ಸಿಬಲ್ ಫೀಲಿಂಗ್ಸ್ ಆಫ್ ಎ ಹ್ಯೂಮನ್ ಬೀಯಿಂಗ್. ಮತ್ತೊಬ್ಬ ಹೇಳ್ತಾನೆ ಅದನ್ನು. ಮ್ಯಾನ್ ಟು ಮೂನ್ ಕಮ್ಯುನಿಕೇಷನ್ ಇಂಪ್ರೂವ್ ಮಾಡಿದ್ವಿ,
ಮ್ಯಾನ್ ಟು ಮ್ಯಾನ್ ಕಮ್ಯುನಿಕೇಷನ್ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ವಿಜ್ಞಾನಿಗಳು ಇವತ್ತು ಕೊರಗ್ತಾ ಇದ್ದಾರೆ ಮಾತಲ್ಲಿ. ಇದೆಲ್ಲದರ ಹಿನ್ನೆಲೆಯಲ್ಲಿ ನಾವು ಕಂಡದ್ದೇನು? ಮಾಡರ್ನ್ ಪ್ರಾಬ್ಲಮ್ಸ್, ಬಟ್ ಸೊಲ್ಯೂಷನ್ಸ್ ಆರ್ ಏನ್ಷಿಯಂಟ್. ಯು ಹ್ಯಾವ್ ದ ಸೊಲ್ಯೂಷನ್ ಫಾರ್ ದಟ್. ಹೇಗದು? ಯಾವ ರೀತಿಯಲ್ಲಿ ನಾವು ಸಹಾಯ ಮಾಡೋದು, ಯಾವ ರೀತಿಯಲ್ಲಿ ನಮ್ಮಿಂದ ಆಚೆಗೆ ಬಾಕೋದು. ನೆನಪಿಟ್ಕೊಳ್ಳಿ, ಸೆಲ್ಫ್ ಸೆಂಟರ್ಡ್ನೆಸ್ ಅನ್ನೋದು ಮನುಷ್ಯನಲ್ಲಿ ನೆಗೆಟಿವಿಟಿಯನ್ನು ತರುತ್ತೆ, ನಕಾರಾತ್ಮಕತೆಯನ್ನು ತರುತ್ತೆ. ನಕಾರಾತ್ಮಕ ವಿಚಾರದಲ್ಲಿ ಸಮಾಜವನ್ನು ಅವನು ನೋಡೋದೇ ಇಲ್ಲ, ಪಕ್ಕಕ್ಕಿಟ್ಬಿಡ್ತಾನೆ. ಒಂದು. ಎರಡನೇದಾಗಿ ಸೆಲ್ಫ್ ಸೆಂಟರ್ಡ್ ಆಗ್ತಾನೆ. ಮೂರನೇದಾಗಿ ಅವನಲ್ಲಿ ಭಯ ಉತ್ಪತ್ತಿ ಆಗುತ್ತೆ. ನಾಲ್ಕನೇದಾಗಿ ಅವನ ಪರ್ಸನಾಲಿಟಿಯೇ ವಿಕೃತವಾಗುತ್ತೆ. ಐದನೇದಾಗಿ ಅವನಿಗೆ ಪ್ಲ್ಯಾನಿಂಗು ಎಕ್ಸಿಕ್ಯೂಷನ್ ಮರ್ತು ಹೋಗುತ್ತೆ. ಆರನೇದು ಮತ್ತು ಫೈನಲ್ ಸ್ಟೇಜು, ತಾನು ಪರರ ಗಾದೆ ಗೊತ್ತಿದೆ ನಿಮಗೆ. ಕಡೆಗೆ ಹಿ ಕಮಿಟ್ ಸೂಯಿಸೈಡ್. ಸೂಯಿಸೈಡ್ ಇಸ್ ಎ ಪರ್ಮನೆಂಟ್ ಸೊಲ್ಯೂಷನ್ ಟು ಯುವರ್ ಟೆಂಪರರಿ ಪ್ರಾಬ್ಲಮ್. ಆದ್ದರಿಂದ ಮನುಷ್ಯ ಮನಸ್ಸು ತೆರೆದು ಬೇರೆಯವರೊಂದಿಗೆ ಒಡನಾಡಬೇಕು, ಮನಸ್ಸನ್ನು ಬಿಚ್ಚಿ ಮಾತಾಡಬೇಕು, ಒಡನಾಡಬೇಕು, ಕಷ್ಟ ಸುಖ ಕೇಳಬೇಕು, ಇನ್ನೊಬ್ಬರ ಮಾತಿಗೆ ಕಿವಿ ಕೊಡಬೇಕು, ತನ್ನ ಹೃದಯ ತೆರೆದಿಡಬೇಕು. ಈ ರೀತಿಯಲ್ಲಿ ಮನುಷ್ಯರು ಅನ್ಯೋನ್ಯವಾಗಿ ಬದುಕೋದಕ್ಕೆ ಅರ್ಥ ಆಗುತ್ತೆ. ಇದನ್ನೇ ವಿಜ್ಞಾನಿಗಳು ಹೇಳಿದ್ದು ಕಾನ್ಷಿಯಸ್ನೆಸ್ ಈಸ್ ಸಿಂಗ್ಯುಲರ್. ಅದರ ಅರ್ಥ ಏನು? ಇದನ್ನು ಭಾಗವತದಲ್ಲಿ ಪರಮಾತ್ಮ ಇಡೀ ವಿಜ್ಞಾನದ ಜಗತ್ತಿಗೆ ಬೆರಗಾಗುವಂತೆ ವಿವರಿಸ್ಬಿಟ್ಟ. ಅಥಮಾಂ ಸರ್ವಭೂತೇಷು ಭೂತಾತ್ಮಾನಂ ಕೃತಾಲಯಂ ಅರ್ಹಯೇತ್ ದಾನಂ ಮಾನಾಭ್ಯಾಂ ಮೈತ್ರಿ ಅಭಿನ್ನೇನ ಚಕ್ಷುಷ. ಈ ಮಾತಿಗೆ ಸುಮಾರು 7-8 ವರ್ಷಗಳ ಇತಿಹಾಸ ಇದೆ. ಏನಿದ್ರ ಅರ್ಥ? ಅಥಮಾಂ, ಆದ್ದರಿಂದ, ಸರ್ವಭೂತೇಷು, ಎಲ್ಲ ಜೀವಿಗಳಲ್ಲಿಯೂ, ಭೂತಾತ್ಮಾನಂ ಕೃತಾಲಯಂ, ನಾನು ನನ್ನ ಆವಾಸ ಸ್ಥಾನವಾಗಿ ಎಲ್ಲ ಜನರ ಆಂತರ್ಯವನ್ನು ಆಕ್ಯುಪೈ ಮಾಡಿಕೊಂಡಿದ್ದೇನೆ. ಭಗವಂತ ಹೇಳ್ತಾ ಇರೋ ಮಾತಿದು. ಯಾವ ವ್ಯಕ್ತಿಯೂ ಕೂಡ ವಿತೌಟ್ ಎ ಪರ್ಪಸ್ ನನ್ನಿಂದ ಕ್ರಿಯೇಟ್ ಆಗಿಲ್ಲ. ಹೊರ ಜಗತ್ತಿನಲ್ಲಿ ಅವನೊಬ್ಬ ಯೂಸ್ಲೆಸ್ ಫೆಲೋ ಥರ ಕಾಣಬಹುದು, ಆದರೆ ನನ್ನ ಸೃಷ್ಟಿಯಲ್ಲಿ ಯೂಸ್ಲೆಸ್ ಫೆಲೋ ಸೃಷ್ಟಿ ಆಗೋದಿಲ್ಲ. ಪ್ರತಿಯೊಬ್ಬನೂ ಯೂಸ್ಫುಲ್ಲೇ ಇದ್ದಾನೆ. ಅದು ಅವನನ್ನು ಹೇಗೆ ಯೂಸ್ಫುಲ್ ನಾನು ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ. ನಿನಗೆ ತಾಕತ್ತಿದ್ರೆ ನೀನು ಅರ್ಥ ಮಾಡ್ಕೊ ಅಂತ ಹೇಳ್ತಾನೆ ಭಾಗವತದಲ್ಲಿ ಪರಮಾತ್ಮ. ಅಥಮಾಂ ಸರ್ವಭೂತೇಷು ಭೂತಾತ್ಮಾನಂ ಕೃತಾಲಯಂ, ಕೃತಂ ಆಲಯಂ, ಭೂತಾತ್ಮಾನಂ ಸರ್ವಭೂತೇಷು ಕೃತಾಲಯಂ, ನಾನು ಎಲ್ಲ ಜೀವಿಗಳ ಆಂತರ್ಯವನ್ನು ನನ್ನ ಆವಾಸ ಸ್ಥಾನವಾಗಿ ಇಟ್ಕೊಂಡಿದ್ದೇನೆ. ನಿಮಗೆಲ್ಲ ಗೊತ್ತಿದೆ, ಯಾರಾದರೂ ನಿಮ್ಮನ್ನು ತುಂಬ ಒತ್ತಾಯ ಮಾಡಿದ್ರೆ ಅವ್ರು ನಂಬಿಸೋಕ್ಕೆ ನಿಮ್ಮ ಬಲಗೈ ಎದೆ ಮೇಲೆ ಹೋಗುತ್ತೆ. ದಯವಿಟ್ಟು ನನ್ನನ್ನು ನಂಬಿ, ನಾನು ಹೇಳ್ತಾ ಇದ್ದೀನಿ ನಂಬಿ, ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ನಂಬಿ ಅಂತ ನೀವು ಎದೆ ತಟ್ಕೊಂಡು ಹೇಳ್ತೀರಿ. ಈ ಎದೆ ಮುಟ್ಕೊಳ್ಳೋದು ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ನಮ್ಮ ಆಂತರ್ಯದ ಪರಮಾತ್ಮನನ್ನೇ ಸಾಕ್ಷಿಯಾಗಿಟ್ಕೊಂಡು ನಾವು ಅವನು ಕನ್ವಿನ್ಸ್ ಮಾಡ್ತಾ ಇದ್ದೀವಿ. ಅರ್ಹಯೇತ್ ಅಂದ್ರೇನು? ಪ್ರತಿಯೊಬ್ಬರಲ್ಲೂ ಪರಮಾತ್ಮನೇ ಇದ್ದಾನೆ ಅನ್ನೋದು ಎಸ್ಟಾಬ್ಲಿಷ್ಡ್ ಟ್ರುತ್ ಆದಮೇಲೆ, ಅರ್ಹಯೇತ್ ದಾನಂ ಮಾನಾಭ್ಯಾಂ ಮೈತ್ರಿ ಅಭಿನ್ನೇನ ಚಕ್ಷುಷ. ಅದರ ಅರ್ಥ ಏನು? ಆದ್ದರಿಂದ ಓ ಮನುಷ್ಯನೇ, ಒಬ್ಬ ವ್ಯಕ್ತಿಯ ಅರ್ಹತೆಯನ್ನು ಅರಿತು ದಾನಂ, ದಾನ ಮಾಡು, ಮಾನಂ, ಗೌರವದಿಂದ ಅವನಿಗೆ ದಾನ ಮಾಡು, ಮೈತ್ರಿ, ಸ್ನೇಹ ಭಾವದಿಂದ ಅವನಿಗೆ ಸಹಾಯ ಮಾಡು, ಅಭಿನ್ನೇನ ಚಕ್ಷುಷ, ಇಂಪಾರ್ಷಿಯಲ್ ಆಗಿ ಸಹಾಯ ಮಾಡು. ಹೊರನೋಟಕ್ಕೆ ನೀನು ಕೊಡುವವನೋ ಅವನು ಪಡ್ಕೊಳ್ಳುವವನೋ, ಆಂತರ್ಯದ ಅರ್ಥ ನಿನ್ನಲ್ಲಿರುವ ದೇವರ ಪ್ರೇರಣೆಯಿಂದ ಅವನಲ್ಲಿರುವ ದೇವರನ್ನು ಅವನ ಅವಶ್ಯಕತೆಗೆ ತಕ್ಕಂತೆ ಸೇವೆ ಮಾಡುವುದರ ಮೂಲಕ ನೀನು ಪೂಜಿಸುತ್ತಿದ್ದೀಯೇ. ನೋಡಿ, ಯೋಚನೆ ಮಾಡಿ. ಅವನ ಆಂತರ್ಯದ ದೇವರನ್ನೇ ನೀನು ಈ ರೀತಿ ನೈವೇದ್ಯ ಮಾಡ್ತಾ ಇದೀಯ. ರೋಗಿ ಒಬ್ಬ ಬಂದು ನಿನ್ನ ಮುಂದೆ ನಿಂತ, ಅವನಿಗೆ ನೀನು ಔಷಧಿ ಕೊಡ್ತಾ ಇದೀಯ. ಹೊರ ಪ್ರಪಂಚದವ್ರು ಏನು ಹೇಳ್ತಾರೆ? ಇಂಥ ಸಂಸ್ಥೆಯವರು ಇವತ್ತು 365 ಪೇಷಂಟ್ಸ್ಗೆ ಔಷಧಿ ಕೊಡಿಸಿದ್ರು, ಅದ್ಭುತ. ಆದರೆ ನೆನ್ಪಿಟ್ಕೊಳ್ಳಿ, ಈ ದೇವರು ಆ ಅಂತರಂಗದಲ್ಲಿರೋ ದೇವರಿಗೆ, ಆ ದೇವರನ್ನು ಹೊತ್ತ ಶರೀರಕ್ಕೆ ಔಷಧಿಯ ಉಪಚಾರ ಮಾಡೋದ್ರ ಮೂಲಕ ಸೇವೆ ಮಾಡಿಸ್ತಾ ಇದ್ದಾನೆ. ಹಸಿದವನಿಗೆ ಅನ್ನ, ಆ ದೇವರಿಗೆ ಅನ್ನ ನೈವೇದ್ಯ ಮಾಡ್ತೀರಿ. ಶಾಸ್ತ್ರವಾಕ್ಯ ಒಂದಿದೆ, ವಿದ್ಯೆಗೆ ಸಹಾಯ ಮಾಡಿದ್ರೆ ದಡ್ಡ ಮಕ್ಕಳು ನಮ್ಮ ಮನೇಲಿ ಹುಟ್ಟಲ್ಲ.
ಅನ್ನದಾನ ಮಾಡಿದ್ರೆ 7 ತಲೆಮಾರುಗಳು ನಮ್ಮ ಮನೆಯಲ್ಲಿ ಅನ್ನದಕ್ಕೆ ದುರ್ಭಿಕ್ಷೆ ಬರಲ್ಲ. ಔಷಧಿ ದಾನ ಮಾಡಿದ್ರೆ ರೋಗಿಗಳು ನಮ್ಮ ಮನೆಯಲ್ಲಿ ಹುಟ್ಟಲ್ಲ. ಈ ಮಾತುಗಳು ನಮ್ಮ ಸೈನ್ಸು, ಟೆಕ್ನಾಲಜಿ ಏನೇನು ನೀವು ಹೇಳ್ತೀರೋ ಇದೆಲ್ಲವೂ ಅಂಬೆಗಾಲು ಇಡೋದಕ್ಕೆ ಮೊದಲು ಸಾವಿರಾರು ವರ್ಷಗಳ ಕಾಲ ಮನುಷ್ಯ ಸಂತತಿಯನ್ನು ನಡೆಸಿಕೊಂಡು ಬಂದಂತಹ ನಂಬಿಕೆಯ ವಿಚಾರಗಳು. ದಯವಿಟ್ಟು ಯೋಚನೆ ಮಾಡಿ ಇದನ್ನೆಲ್ಲ ಯೋಚನೆ ಮಾಡಿದಾಗ ನಮಗೆ ಅರ್ಥ ಆಗುತ್ತೆ. ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನಿಗೆ ಹೊರನೋಟದಲ್ಲಿ ಸೇವೆ ಮಾಡಿದಂತೆ ಕಂಡರೂ ಕೂಡ ಆಂತರ್ಯದಲ್ಲಿ, ಸಿನ್ಸ್ ಕಾನ್ಷಿಯಸ್ನೆಸ್ ಈಸ್ ಸಿಂಗ್ಯುಲರ್, ನಾನು ನನ್ನ ಸಹಮಾನವನಿಗೆ ನನ್ನ ಹೆಲ್ಪಿಂಗ್ ಹ್ಯಾಂಡ್ ಕೊಡ್ತಾ ಇದ್ದೇನೆ, ಯಾಕೆಂದರೆ ಅವನು ಬೇರೆ ರೀತಿಯಲ್ಲಿ ನನಗೊಂದು ಸಹಾಯ ಮಾಡ್ತಾನೆ. ತುಮಕೂರು ರಾಮಕೃಷ್ಣ ಆಶ್ರಮದಲ್ಲಿ ಕಳೆದ 26 ವರ್ಷಗಳಿಂದ ನಾವು ಭಿಕ್ಷುಕ ತಾಯಂದಿರಿಗೆ, ಕೊಳೆಗೇರಿಗಳಲ್ಲಿ ವಾಸ ಮಾಡ್ತಕ್ಕಂಥ ತಾಯಂದಿರಿಗೆ, ರಸ್ತೆಗಳಲ್ಲಿ ಭಿಕ್ಷೆ ಎತ್ತುವಂತಹ 8,000 ತಾಯಂದಿರಿಗೆ ಆಶ್ರಮದ ಸನ್ಯಾಸಿಗಳು ಲಲಿತಾ ಸಹಸ್ರನಾಮ ಹೇಳಿ ಪಾದಪೂಜೆ ಮಾಡಿ ಅನ್ನದಾನ, ವಸ್ತ್ರದಾನ, ಧಾನ್ಯದಾನಗಳಿಂದ ಸತ್ಕರಿಸ್ತಾ ಇದ್ದೇವೆ. ಈ ವರ್ಷ 26ನೇ ವರ್ಷದ ವಾರ್ಷಿಕೋತ್ಸವ ಒಂದು ಕಾರ್ಯಕ್ರಮಕ್ಕೆ ಅಶೋಕ್ ಹಾರ್ನಳ್ಳಿಯವರು ಕೂಡ ಬಂದಿದ್ದರು. ನಮ್ಮ ನ್ಯಾಯಮೂರ್ತಿ ಕೃಷ್ಣ ಭಟ್ರ ಜೊತೆಯಲ್ಲಿ ಬಂದಿದ್ದರು. ಆ ಕಾರ್ಯಕ್ರಮಕ್ಕೆ ಬಂದಿದ್ದರು, ನನಗೆ ನೆನಪಿದೆ. 25 ವರ್ಷ ಸಂದಿದೆ. ಜಸ್ಟಿಸ್ ಎಮ್ ಎನ್ ವೆಂಕಟಾಚಲಯ್ಯನವರು ಬಂದಿದ್ದರು, ರಾಮಜೋಯಿಸರು ಬಂದಿದ್ದರು, HR ಭಾರದ್ವಾಜ್ ಬಂದಿದ್ದರು, ಪ್ರಿನ್ಸಿಪಾಲ್ ಸೆಕ್ರೆಟರಿ ಆಫ್ ರೆವಿನ್ಯೂ ಬಸವರಾಜು ಅವರು ಬಂದಿದ್ದರು, ಚೀಫ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಗೀತಾ ರವಿಚಂದ್ರನ್ ಬಂದಿದ್ದರು. ಎಲ್ಲರೂ ಬಂದಿದ್ದರು. ಒಂದೊಂದು ವರ್ಷನೂ ಒಬ್ಬೊಬ್ಬರು ಬಂದಿದ್ದರು. ಏನಿದು 8,000 ಭಿಕ್ಷುಕ ತಾಯಂದರಿಗೆ ನೀವು ಹೊರ ಪ್ರಪಂಚದಲ್ಲಿ ಭಿಕ್ಷೆ ಮಾಡ್ತಾ ಇರ್ಬೋದು, ಆದರೆ ಬದುಕೋದಕ್ಕೆ ನನಗೇನು ಹಕ್ಕು ಕೊಟ್ಟಿದ್ದಾನೋ ದೇವರು, ನಿನಗೂ ಅದೇ ಹಕ್ಕು ಕೊಟ್ಟಿದ್ದಾನೆ ಅಂತ ಅವ್ರನ್ನ ಭಾವಿಸಿ ಹೀಗೆ ವೇದಿಕೆಯ ಮೇಲೆ ಕುರ್ಚಿಯಲ್ಲಿ ಕೂರಿಸಿ ಆಶ್ರಮದ ರೇಷ್ಮೆ ಸೀರೆ ಉಟ್ಟಂಥ ತಾಯಂದರನ್ನೂ ಕೂಡ ವೇದಿಕೆಗೆ ಕರೆದು ಸನ್ಯಾಸಿಗಳು ನಾವು ಅವ್ರ ಪಾದಪೂಜೆ ಮಾಡ್ತೇವೆ. ಅರಿಶಿನ, ಕುಂಕುಮ, ಬಿಡಿ ಹೂವು, ಅಕ್ಷತೆ ಹಾಕಿ ಮೊದಲನೇ ಪಂಕ್ತಿಯಲ್ಲಿ ನಾವು ಅವ್ರಿಗೆ ವಸ್ತ್ರದಾನ, ಧಾನ್ಯದಾನ ಮಾಡ್ತೇವೆ. ಆನಂತರ ಮೊದಲನೇ ಪಂಕ್ತಿಯಲ್ಲಿ ಅವರಿಗೆ ಊಟ ಹಾಕಿ ಅವ್ರದ್ದೆಲ್ಲ ಮುಗಿದ ಮೇಲೆ ನಾವು ಸನ್ಯಾಸಿಗಳು ಭಿಕ್ಷೆ ತೆಗೆದುಕೊಳ್ತೇವೆ. ಜೀವಂತ ದುರ್ಗಾ ಪೂಜಾ ಕಾರ್ಯಕ್ರಮ ಅಂತ ಇದರ ಹೆಸರು. ಇಲ್ಲಿ ನಾವು ತಿಳ್ಕೊಳ್ಬೇಕು, ಒಂದು ಸೀರೆ ಕೊಟ್ಟಾಕ್ಷಣ, ಒಂದಷ್ಟು ದವಸ ಕೊಟ್ಟಾಕ್ಷಣ ಅವ್ರ ಬಡತನ ಹೋಗ್ಬಿಡುತ್ತಾ? ಖಂಡಿತ ಹೋಗೋದಿಲ್ಲ. ಅದರ ಅರ್ಥ ಮಾಡ್ಕೊಳ್ಬೇಕು, ಅವರಲ್ಲೂ ಕೂಡ ಆ ಜೀವನಲ್ಲಿ ಶಿವನಿದ್ದಾನೆ, ಆ ಶಿವನನ್ನು ಪೂಜಿಸುವಂತಹ ಒಂದು ಪ್ರಯತ್ನ. ಇದು ಇಡೀ ಕರ್ನಾಟಕದಲ್ಲಿ ಬಹಳಷ್ಟು ಪ್ರಭಾವ ಬೀರಿದೆ. ಇವತ್ತು ಕಳೆದ 25 ವರ್ಷಗಳಲ್ಲಿ 1 ಲಕ್ಷಕ್ಕೂ ಹೆಚ್ಚು ತಾಯಂದರಿಗೆ ಈ ಸಂಸ್ಕಾರ ದೊರೆತಿದೆ ಬೇರೆ ಬೇರೆ ಆಶ್ರಮಗಳ ಮೂಲಕ. ಪಾದರಕ್ಷೆ ರಿಪೇರಿ ಮಾಡುವಂತಹ ಒಬ್ಬ ವ್ಯಕ್ತಿಯ ಮಗ ಆಶ್ರಮದ ಸ್ಕಾಲರ್ಶಿಪ್ ಸ್ಕೀಮ್ನಲ್ಲಿ ಓದಿ ಇವತ್ತು ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದ್ದಾರೆ. ಇದೆಲ್ಲವನ್ನೂ ನಾನು ಯಾಕೆ ಹೇಳ್ತೇನೆ? ಸಹಾಯ ಮಾಡೋ ದಿವಸ ಇದ್ಯಾವುದು ನಮ್ಮ ಕಲ್ಪನೆಯಲ್ಲಿರೋದಿಲ್ಲ. ಆದರೆ ಆ ಸ್ಥಾನದಲ್ಲಿ ನಾವು ನಿಂತು ಸಹಾಯ ಕೇಳ್ತಾ ಇರೋ ಪರಿಸ್ಥಿತಿ ಏನು ಅಂತ ನಾವು ಅರ್ಥ ಮಾಡಿಕೊಂಡ್ರೆ ಸಹಾಯ ಮಾಡಬೇಕು ಅನ್ನೋ ಹೃದಯವಂತಿಕೆ ನಮಗೆ ಬಂದೇ ಬರುತ್ತೆ. ನಿಮ್ಮ ಸಂಸ್ಥೆ ಚಿಕ್ಕದಾಗಲಿ ದೊಡ್ಡದಾಗಲಿ ಅದು ಮುಖ್ಯ ಅಲ್ಲ. ನೀವು ಮಾಡೋ ಸಹಾಯ ದೊಡ್ಡದಾ ಚಿಕ್ಕದ ಅದು ಖಂಡಿತ ಮುಖ್ಯವಲ್ಲ. ಯಾವ ಮನಸ್ಸಿನಿಂದ ನೀವು ಸಹಾಯ ಮಾಡ್ತೀರಿ ಅದು ಕೌಂಟ್ ಆಗುತ್ತೆ. ಇದನ್ನು ನೆನಪಿಟ್ಕೊಳ್ಳಿ. ಇದಕ್ಕೆ ನಿಮಗೆ ಸಾಕ್ಷಿ ಹೇಳಿಬಿಡ್ತೇನೆ. ಬೆಂಗಳೂರಿನಲ್ಲಿ ನಡೆಯುವ ಪ್ರತಿಯೊಂದು ಶ್ರೀಮಂತರ ಕುಟುಂಬದ ಮದುವೆ ಇದೆಯಲ್ಲ, ಆ ಮದುವೆಯಲ್ಲಿ ಡೈನಿಂಗ್ ಹಾಲಲ್ಲಿ ವೇಸ್ಟ್ ಮಾಡೋದು ಒಬ್ಬ ಬಡವನ ಕುಟುಂಬದ ಒಂದು ಮದುವೆಯ ಖರ್ಚಿಗೆ ಈಕ್ವಲ್. ನೋಡಿ, ಯೋಚನೆ ಮಾಡಿ. ಯಾವತ್ತು ನಮ್ಮ ಸಮಾಜದಲ್ಲಿ ನನ್ನ ಮಗಳಿಗೆ ನಾನು 1 ಕೋಟಿ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ತೀನಿ ಅಂದಾಗ ಆ ಮಗಳಿಗೆ ಹೋಗಿ ಅವೆನ್ಯೂ ರೋಡ್ನಲ್ಲೋ ದೊಡ್ಡ ದೊಡ್ಡ ಅಂಗಡಿಗಳಲ್ಲೋ ಅವಳಿಗೆ ನಾನು 2 ಲಕ್ಷ ರೂಪಾಯಿ ಸೀರೆ ತೆಗೆದಾಗ, ಯಾರಾದರೂ ಒಂದು ಬಡ ಮಗುವಿಗೆ ಒಂದು 5,000 ರೂಪಾಯಿ ಸೀರೆ ತೆಗೆದು, ನನ್ನ ಮಗುವಿನ ಮೈ ಮೇಲೆ 20 ಲಕ್ಷ ರೂಪಾಯಿದು ಒಡವೆ ಹಾಕಿದಾಗ ಯಾವುದಾದ್ರು ಒಂದು ಬಡ ಮಗುವಿಗೆ ಒಂದು ಮಾಂಗಲ್ಯ ಮಾಡಿ, ಒಂದು 4 ಸಾಧಾರಣ ಸೀರೆ ತೆಗೆದು, ಎಲ್ಲಾದರೂ ಒಂದು ಅರಳಿ ಮರದ ಕೆಳಗೆ ಆಗಲಿ ಒಂದು ಬಡ ಮಗುವಿಗೂ ಕೂಡ ನೀವು ದಂಪತಿಗಳು ಕನ್ಯಾದಾನ ಮಾಡಬಲ್ಲರ, ನಿಮ್ಮ ಮಗು ಚೆನ್ನಾಗಿರ್ತಾಳೆ. ಇದು ಯಾವ ಬುಕ್ಕಲ್ಲೂ ಇಲ್ಲ. ಆದರೆ ನಿಮಗೆ ಸಾಮರ್ಥ್ಯ ಇದೆ, ಕಣ್ಣು ತೆರೆದು ಪ್ರಪಂಚವನ್ನು ನೋಡುವಂತಹ ಅವಕಾಶ ಇದೆ. ನಿಜವಾದ ಕಣ್ಣು ಭಾವನೆಗಳು ಮೇಳೈಸಿದಾಗ ನಮ್ಮ ತಟ್ಟೆನಲ್ಲಿ ನಾವು ಚೆಲ್ಲಲ್ಲ, ಅನವಶ್ಯಕವಾಗಿ ಖರ್ಚು ಮಾಡಲ್ಲ. ನಾವು ಊಟ ಮಾಡಿದವ್ರಿಗೆ ಒತ್ತಾಯ ಮಾಡಿ ಮಾಡಿ ತಿನ್ನಿಸಿ ಮಾರನೇ ದಿವಸ ಅವ್ನು ಡಾಕ್ಟ್ರ್ ಹತ್ರ ಹೋಗ್ತಾನೆ.
ನಾವು ಮಾಡೋ ಸತ್ಕಾರ್ಯ ಅದೇ. ಹೀಗಾಗಿ ದಯವಿಟ್ಟು ಇಲ್ಲಿ ಆಲೋಚನೆ ಮಾಡಿ, ನೀವು ಮಾಡೋ ಸಹಾಯದ ಸಂಸ್ಥೆಗಳನ್ನು ಮುಲಾಜಲ್ಲಿ ಮಾಡೋಕ್ಕೆ ಹೋಗಬೇಡಿ. ಯಾವತ್ತೂ ಕೂಡ ಪ್ರಾಮಾಣಿಕವಾಗಿ ಅಲ್ಲಿ ಉಪಯುಕ್ತತೆ ಆಗುತ್ತಾ. ನಾನು ಓದೋ ಕಾಲದಲ್ಲಿ ನನ್ನ ತಂದೆ 7 ಮಕ್ಕಳಲ್ಲಿ ನನಗೆ ಓದಿಸೋ ಸಾಮರ್ಥ್ಯ ಇರಲಿಲ್ಲ. ಅವರಿಗೆ 4 ವರ್ಷದ 7-8 ಸಾವಿರ ಎಜುಕೇಷನಲ್ ಫೀಸ್ ಕಟ್ಟೋದಕ್ಕೆ ಅವ್ರಿಗೆ ಅವಕಾಶ ಇರಲಿಲ್ಲ. ಕೆನರಾ ಬ್ಯಾಂಕಲ್ಲಿ ನಾನು ಲೋನ್ ರೈಸ್ ಮಾಡಿ, ನಾನು EL 1/84 ಕೆನರಾ ಬ್ಯಾಂಕ್ ಕುಣಿಗಲ್ನ ನನ್ನ ಎಜುಕೇಷನ್ ಲೋನ್ ಫೈಲ್ ನಂಬರ್ ಅದು, ನಾನು ಲೋನ್ ರೈಸ್ ಮಾಡಿ ಓದಂಥವನು. ಆದರೆ ಆ ಋಣ ನನ್ನ ಮೇಲಿದೆ. ನನ್ನನ್ನು ಓದಿಸಿದವರು ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿ, ನನ್ನ ಗುರುಗಳು, ರಾಮಕೃಷ್ಣ ಮಠದ ಸ್ವಾಮಿಗಳು. ನಾನು ನನ್ನ ಗುರುಗಳ ಹೆಸರಿನಲ್ಲಿ ಕಳೆದ 36 ವರ್ಷಗಳಲ್ಲಿ ನಾನು ಸನ್ಯಾಸ ಜೀವನಕ್ಕೆ ಬಂದ ಮೇಲೆ 600 ಮಕ್ಕಳನ್ನು ಆಶ್ರಮದ ಮೂಲಕ ಓದಿಸೋದಕ್ಕಾಯಿತು. ಇದು ಸತ್ಯವಾಗಲೂ ಚಪ್ಪಾಳೆ ಗಿಟ್ಟಿಸೋದಕ್ಕಲ್ಲ, ಪ್ರಮಾಣವಾಗಿ ಹೇಳ್ತೇನೆ. ನನಗೆ ಅವತ್ತು ಗುರುಗಳು ಸಹಾಯ ಮಾಡದೇ ಇದ್ದಿದ್ದರೆ ನಾನು, ಇನ್ ಸ್ಪೈಟ್ ಆಫ್ 93.4% in 2nd PUC from Basavanaguಡಿ National College, my father did not have economical strength to help me to pursue my education technically. ಗುರುಗಳು ಮಾಡಿದ ಒಂದೇ ಸಹಾಯ ನನ್ನ ಬದುಕಿನಲ್ಲಿ 100 ಜನಗಳ ಕಡೆ ನಾನು ಕಣ್ಣೆತ್ತಿ ಹೃದಯ ತೆರೆದು ನೋಡುವಂತೆ ಮಾಡಿತು. ಇದು ಮಾನವೀಯವಾದಂಥ ಒಂದು ನಡವಳಿಕೆ. ಇದು ಯಾರಿಗೆ ಅರ್ಥ ಆಗಬೇಕು ಅವ್ರಿಗೆ ಅರ್ಥ ಆಗುತ್ತೆ, ಯಾರಿಗೆ ಅರ್ಥ ಆಗೋದಿಲ್ವೋ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಈಗ ಎಲೆಕ್ಷನ್ ಟೈಮ್ನಲ್ಲಿ ರೋಡಲ್ಲಿ ದುಡ್ಡು ಬಿದ್ದಿರುತ್ತೆ, ನೋಡಿದಿರಲ್ವ? ಅಮ್ಮ ಇಲ್ಲ ಅಪ್ಪ ಇಲ್ಲ, ಅನೈತಿಕ ಹಣ ಅದು, ಅನೈತಿಕ ಹಣ. ಆದರೆ ನೀವು ಒಬ್ಬ ಭಿಕ್ಷಕನ ತಟ್ಟೆಗೆ ಒಂದು 2 ರೂಪಾಯಿ ಕಾಯಿನ ಹಾಕಿ, ಅಮ್ಮ ನಿನ್ನ ಮಕ್ಕಳು ಚೆನ್ನಾಗಿರಲಿ ಅಂತ, ನಿಮ್ಮ ಹತ್ರ ಲಕ್ಷಾಂತರ ರೂಪಾಯಿ ಲೋನ್ ತೊಗೊಂಡು ಹೋಗಿರೋ ಮನೆಗೆ ಲೋನ್ ಕೇಳೋಕೆ ಹೋದ್ರೆ ಬೇಜಾರು ಮಾಡ್ಕೊಳ್ತಾನೆ ಅವನು. ಭಿಕ್ಷಕನ ತಟ್ಟೆಗೆ ಹಾಕಿದ 5 ರೂಪಾಯಿ ಕಾಯಿನ ನೋಡಿದ ತಕ್ಷಣ, ಅಮ್ಮ ನಿನ್ನ ಮಕ್ಕಳು ಚೆನ್ನಾಗಿರಲಿ, ಅಣ್ಣ ನಿನ್ನ ಮಕ್ಕಳು ಚೆನ್ನಾಗಿರಲಿ, ನಿಮ್ಗೆ ಎಷ್ಟು ಮಕ್ಕಳಿದ್ದಾರೆ ಅಂತ ಕೇಳಲ್ಲ ಅವನು, ನಿಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಹೇಳ್ತಾನೆ. ಹೇಳ್ತಾ ಇರೋನು ಭಿಕ್ಷಕ, ನುಡಿತಾ ಇರೋದು ಅಂತರಂಗದಲ್ಲಿ ಅಂತರ್ಧ್ವನಿ ದೇವರೇ ನುಡಿತಾ ಇದ್ದಾನೆ. ಇದರಲ್ಲಿ ನಮಗೆ ನಂಬಿಕೆ ಇದ್ದರೆ ನಾವು ಅದನ್ನು ಆನಂದಿಸೋದಕ್ಕೆ ಸಾಧ್ಯ ಇದೆ. ಇವತ್ತು ಪ್ರಪಂಚ ಸಾಕಷ್ಟು ಬದಲಾವಣೆ ಆಗಿದೆ. ಸರ್ಕಾರಿ ಕೆಲಸ ದೇವರಿಗೆ ಬಿಟ್ಬಿಟ್ಟಿದ್ದಾರೆ ಅವರು. ಈಗ ಏನಾದರೂ ಮೆನು ಕಾರ್ಡ್ ಓಡಾಡ್ತಾ ಇದೆ, ಬೆಳಗ್ಗೆ ತಿಂಡಿ ಏನೋ, ಮಧ್ಯಾಹ್ನ ಊಟ ಏನೋ, ಅದು ಓಡಾಡ್ತಾ ಇದೆ. ಪೇಪರು TV ತೆಗೆದು ನೀವು ದೇವರೇ ಕಾಪಾಡಬೇಕು ಅಂದರೆ ದೇವರು ಬಯಸಿದಂತೆ ಝೇವಿಯರ್ ಆಸ್ ಚಿಲ್ಡ್ರನ್ ಆಫ್ ಗಾಡ್, ನೀವೆಲ್ಲರೂ ಕೂಡ ಝೇವಿಯರ್ ಆಸ್ ಚಿಲ್ಡ್ರನ್ ಆಫ್ ಗಾಡ್. ಆದ್ದರಿಂದ ನೋಡಿ, ಈ ರಜಾ ದಿನವನ್ನು ಇಷ್ಟು ಆನಂದದಾಯಕವಾಗಿ ನೀವು ಕಳೆಯೋದಕ್ಕೆ 4 ಒಳ್ಳೆಯ ವಿಷಯ ಪಡ್ಕೊಳ್ಳೋದಕ್ಕೆ ಬಂದಿದ್ದೀರಿ. ಕಡೆ ಘಟನೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಇದು ಜಾನ್ ಡಿ ರಾಕ್ಫೆಲ್ಲರ್ನ ಜೀವನದಲ್ಲಿ ನಡೆದದ್ದು. ರಾಕ್ಫೆಲ್ಲರ್ ಜಗತ್ತಿನಲ್ಲಿ ಅಂದು ಅಮೆರಿಕದ ಮೊದಲ 5 ಜನ ಶ್ರೀಮಂತರಲ್ಲಿ ಒಬ್ಬ. ಅವನು ಆಯಿಲ್ ಬಿಸ್ನೆಸ್ ಮಾಡ್ತಾ ಇದ್ದ. ಅವನು $175 ಇನ್ಶೂರೆನ್ಸ್ ಮಾಡಿಸಿರಲಿಲ್ಲ. ಅವನ ಆಯಿಲ್ ಶಿಪ್ ಒಂದು ಸಮುದ್ರದಲ್ಲಿ ಇನ್ನೇನು ಮುಳುಗೋಗೋ ಪರಿಸ್ಥಿತಿ ಬಂತು. ಅದರಲ್ಲಿ ಇದ್ದಿದ್ದು ಸುಮಾರು $175 ಲಕ್ಷ ವರ್ತ್ ಆಯಿಲ್. ಆದರೆ ಅವನು $175 ಇನ್ಶೂರೆನ್ಸನ್ನು ಸೋಮಾರಿತನದಿಂದ ಮಾಡಿಸಿರಲಿಲ್ಲ. ಅವನ ಬಿಸ್ನೆಸ್ ಹಾಳಾಯಿತು, ಅವನಿಗೆ ನರ್ವಸ್ ಬ್ರೇಕ್ ಡೌನ್ ಆಯಿತು. ಅವನ ಕ್ಲೋಸ್ ಫ್ರೆಂಡ್ಸ್ ಅವನಿಗೆ ಬ್ಯಾಕ್ ಸ್ಟ್ಯಾಬ್ ಮಾಡಿದ್ರು, ಕೈ ಹಿಡಿದ ಹೆಂಡತಿನೂ ಮೋಸ ಮಾಡಿದ್ಲು. ಅಸಹಾಯಕನಾಗಿ ಕುಳಿತಿದ್ದ. ಆಗ ಅಮೇರಿಕದ ಸಿನಿ ಆರ್ಟಿಸ್ಟ್ ಎಮ್ಮಾ ಕಾಲ್ವೆ, ವೆರಿ ಪಾಪ್ಯುಲರ್ ಆರ್ಟಿಸ್ಟ್ ಇನ್ ದೋಸ್ ಡೇಸ್ ವೆನ್ ವಿವೇಕಾನಂದ ವಾಸ್ ಇನ್ ಅಮೇರಿಕಾ, ಆಕೆ ಇವನ ಭಾಳ ಆಪ್ತ ಸ್ನೇಹಿತೆ. ಕಷ್ಟ ಸುಖದಲ್ಲಿ ಇವನೊಂದಿಗೆ ಚರ್ಚೆ ಮಾಡ್ತಾ ಇದ್ದಂತಹ ಸಜ್ಜನ ಮಹಿಳೆ. ಅವಳು ಇವನನ್ನು ನೋಡ್ತಾ ಹೇಳ್ತಾಳೆ, ನೀನು ತುಂಬ ಅಪ್ಸೆಟ್ ಆಗಿದೆಯಾ, ನೀನು ಅಮೇರಿಕಾದಲ್ಲಿ ಅಲ್ಲಿ ಇಲ್ಲಿ ಹೋಗಿ ಸಾಂತ್ವನ ಪಡೆಯೋಕ್ಕೆ ಹೋಗಬೇಡ. ಭಾರತದಿಂದ ಒಬ್ಬ ಸನ್ಯಾಸಿ ಬಂದಿದ್ದಾನೆ, ಅವನಿಲ್ಲಿ ಉಳ್ಕೊಂಡಿದ್ದಾನೆ, ಸುಮ್ಮನೆ ಹೋಗಿ ಅವನ ಜೊತೆ ಕೂತ್ಕೊ, ನೀನೊಂದು ಅರ್ಧ ಗಂಟೆ, ಅವನೇನು ಹೇಳ್ತಾನೋ ಕೇಳು. ನಾನು ನನ್ನ ಒಬ್ಬಳೇ ಮಗಳು ಆಶ್ಚರ್ಯಕರ ರೀತಿಯಲ್ಲಿ ಸತ್ತಾಗ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತಿದ್ದೆ. ಆದರೆ ನಾನು ಆ ಸನ್ಯಾಸಿಯ ಪಾದದ ಹತ್ರ ಹೋಗಿ ಕೂತ್ಕೊಂಡೆ, ನನಗೇನೋ ಸಮಾಧಾನ ಆಯಿತು. ಆತನೊಂದಿಗೆ ಇಂಟ್ರ್ಯಾಕ್ಟ್ ಮಾಡಿದೆ. ಆಗ ನನಗನ್ನಿಸ್ತು, ಇಲ್ಲ ಸೂಯಿಸೈಡ್ ಮಾಡ್ಕೊಳ್ಳೋದು ತಪ್ಪು ಅಂತ. ಇವತ್ತು ನಾನು ತುಂಬ ಆತ್ಮವಿಶ್ವಾಸದಿಂದ ಬದುಕ್ತಾ ಇದ್ದೇನೆ, ನಿನಗೂ ಹೆಲ್ಪ್ ಆಗೋ ಹಾಗಿದ್ದರೆ ನೀನು ಹೋಗು ಅಂತ ಹೇಳಿದ್ಲು. ಅವಳ ಒತ್ತಾಯಕ್ಕೆ ಇವನು ಹೋಗಿ ವಿವೇಕಾನಂದನ ಭೇಟಿ ಮಾಡೋಕ್ಕೆ ಹೋಗ್ತಾನೆ. ವಿವೇಕಾನಂದರು ಏನೋ ಓದ್ತಾ ಇದ್ದಾರೆ, ಬರೀತಾ ಇದ್ದಾರೆ. ಕೊಠಡಿ ಬಾಗಿಲು ತೆಗೆದಿದೆ. ಇವನು ಸೀದಾ ಒಳಗೆ ನುಗ್ಗದ. ಅದು ಬಹಳ ಅಪರೂಪ ಅಮೇರಿಕನ್ ಕಲ್ಚರ್ನಲ್ಲಿ. ಒಳಗೆ ಬರಲ್ಲ ಅಂತ ಮಕ್ಕಳೇ ಕೇಳ್ತಾರೆ ತಂದೆ ತಾಯಿನ.
ತಂದೆ ತಾಯಿನೇ ಕೇಳ್ತಾರೆ ಮಕ್ಕಳನ್ನು, ಅಷ್ಟು ಮಟ್ಟಿಗೆ ಸಫಿಸ್ಟಿಕೇಟೆಡ್ ಸೊಸೈಟಿ ವೆಸ್ಟಲ್ಲಿ. ಒಳಗೆ ನುಗ್ಗದ ಇವನು. ಯಾಕೆಂತಂದರೆ ಶ್ರೀಮಂತರ ಡಿಕ್ಷನರಿಯಲ್ಲಿ ಪುಣ್ಯ ಪಾಪ ಅನ್ನೋ ಶಬ್ದಗಳು ಇರಲ್ಲ. ನಿಮಗೆ ಗೊತ್ತಿದೆ, ಸರಿ ತಪ್ಪು ಅವ್ನು ಮಾಡಿದ್ದೆ ಮೈಟ್ ಈಸ್ ರೈಟ್ ಅನ್ನೋ ಲೆಕ್ಕದಲ್ಲಿ ಇರ್ತಾನವನು. ಒಳಗೆ ನುಗ್ಗದ, ವಿವೇಕಾನಂದರ ಮುಂದೆ ನಿಂತ್ಕೊಂಡ. ವಿವೇಕಾನಂದರ ಅವನ ಮುಖ ಒಂದು ಸಲ ನೋಡಿ ಮತ್ತೆ ಒಂದು ಕ್ಷಣ ನೋಡಿದ್ರು, ಮತ್ತೆ ಬರವಣಿಗೆ ಮುಂದುವರಿಸ್ತಾ ಮಾತಾಡ್ತಾ ಇದ್ದಾರೆ. ಮಗು, ಎಷ್ಟು ರೆಸ್ಟ್ಲೆಸ್ ಆಗಿದೆಯಾ, ಎಷ್ಟು ಮೋಸ ಆಗಿದೆ ನಿನಗೆ, ಬ್ಯಾಕ್ ಸ್ಟ್ಯಾಬಿಂಗ್ ಆಗಿದೆ, ನೀನು ನಿರೀಕ್ಷಿಸದೇ ಇದ್ದಂಥ ಘಟನೆಗಳು ನಡೆದಿದೆ, ಧೃತಿಗೆಡಬೇಡ. ಇವನಿಗೆ ಆಶ್ಚರ್ಯ ಆಗ್ತಾ ಇದೆ. ನನಗಾದ ಅನ್ಯಾಯ, ಮೋಸ, ಕಪಟ, ವಂಚನೆಗಳನ್ನು ಯಾರ ಹತ್ರನೂ ಹೇಳಿಲ್ಲ ನಾನು, ಇವ್ರಿಗೆ ಹೇಗೆ ಗೊತ್ತಾಯ್ತಿದು? ಅದು ಗೊತ್ತಾಗೋಯ್ತು ಅವ್ರಿಗೆ. ಅವನ ಆ ಥರ ಯೋಚನೆ ಮಾಡ್ತಾ ಇರೋದು. ಮತ್ತೆ ಅವನ ಮುಖ ನೋಡಿ ಹೇಳ್ತಾರೆ, ಓ ಇದೆಲ್ಲ ನನಗೆ ಹೇಗೆ ಗೊತ್ತಾಯಿತು ಅಂತ ಹೇಳ್ತೀಯಾ? ಶೋಕೇಸಿನ ಮೂಲಕ ಬೊಂಬೆಗಳೆಲ್ಲ ಕಾಣೋ ಹಾಗೆ ನಿನ್ನ ಕಣ್ಣಿನ ಮೂಲಕ ನಿನ್ನ ಆಂತರ್ಯವನ್ನು ನಾನು ಓದಬಲ್ಲೆ ಅಂದರು. ಪತಂಜಲಿ ಯೋಗ ಶಿಕ್ಷಣ ನೋಡಿ, ಪತಂಜಲಿ ಯೋಗದಲ್ಲಿ ನಿಮಗೆ ಇದರದ್ದೆಲ್ಲ ಅರ್ಥ ಆಗುತ್ತೆ. ಮನುಷ್ಯನ ಮನಸ್ಸನ್ನು ಓದೋದೇನು, ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಅಂತಂದ್ರೇನು ಅನ್ನೋಂಥ ವಿಚಾರ, ಅದ್ಭುತವಾದ ವಿಚಾರಗಳದೆಲ್ಲ, ಅದ್ಭುತವಾದ ವಿಚಾರಗಳು. ರಾಮಕೃಷ್ಣ ಆಶ್ರಮ ನಮ್ಮಂಥ ಸನ್ಯಾಸಿಗಳನ್ನೇ ತಗೊಳ್ಳಿ. 10ನೇ ವಾಕ್ಯ ಒಬ್ಬ ಮನುಷ್ಯ ಮಾತನಾಡಿದ್ರೆ ಅವನ ಜೊತೆ ಮಾತು ಮುಂದುವರಿಸ್ಬೇಕಾ ಬೇಡವಾ ಅನ್ನೋದು ಇನ್ನರ್ ವಾಯ್ಸ್ ನಮಗೆ ಗೊತ್ತಾಗುತ್ತೆ. ದಟ್ ಡಸಂಟ್ ಮೀನ್ ದಟ್ ವಿ ಆರ್ ನೆಗ್ಲೆಕ್ಟಿಂಗ್ ದಟ್ ಪರ್ಸನ್. ಅವನ ಮೈಂಡ್ ಸೆಟ್ ಏನು ಇನ್ಕ್ಲಿನೇಷನ್ ಇದೆ, ಅವನಿಗೇನು ಆಸಕ್ತಿ ಇದೆ, ಅದಕ್ಕೆ ನಾವೀಗ ಟೈಮ್ ಕೊಡೋಕ್ಕೆ ಅವಕಾಶ ಇದೆಯಾ, ಇದೆಲ್ಲವನ್ನು ಯೋಚನೆ ಮಾಡಬೇಕಾಗತ್ತೆ. ಪ್ರಯಾರಿಟಿ ಬೇಸಿಸ್. ಇನ್ನೊಬ್ಬ ಬಂದು ಧ್ಯಾನ ಮಾಡೋದು ಹೇಗೆ ಅಂತ ಕೇಳ್ತಿರ್ತಾನೆ, ಇವನು ಇವತ್ತಿನ ಮಾರ್ಕೆಟ್ ಬಗ್ಗೆ ಮಾತಾಡೋಕ್ಕೆ ಬಂದಿರ್ತಾನೆ. ಯಾವುದಾದ್ರು ಆಯ್ಕೆ ಮಾಡ್ಕೊ, ಬಿ ಚೂಸಿ, ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆಗ ಇದು ನನಗೆ ಹೇಗೆ ಗೊತ್ತಾಯಿತು ಅಂತ ಅವನಿಗೆ ಆಶ್ಚರ್ಯ ಆದಾಗ ವಿವೇಕಾನಂದರು ಅದಕ್ಕೂ ಹೇಳ್ತಾರೆ. ಕಡೆಗೆ ಅವ್ರು ಹೇಳ್ತಾರೆ, ನಾನೊಬ್ಬ ಇಂಡಿಯಾದಿಂದ ಬಂದ ಭಿಕ್ಷುಕ, ನನ್ನ ಜೀವನದ ಉದ್ದೇಶ ಭಿಕ್ಷೆ ಎತ್ತೋದು. ನೆನ್ಪಿಟ್ಕೋ, ನೀವು ಅಮೇರಿಕನ್ನರು ನಿಮ್ಮ ಕುತ್ತಿಗೆ ಇಲ್ಲ, ನಿಮಗೆ ತಲೆ ನೇರವಾಗಿ ಭುಜದ ಮೇಲೆ ಕೂತಿದೆ ಅನ್ನೋ ದುರಹಂಕಾರದಲ್ಲಿ ಬದುಕ್ತಾ ಇದ್ದೀರಿ. ನಾನು ಅಮೇರಿಕದ ಬೀದಿಗಳಲ್ಲಿ ಕಂಡಿದ್ದೇನೆ ಅಮೇರಿಕನ್ ಆಫ್ರಿಕನ್ ಬ್ಲ್ಯಾಕ್ಸ್ ಭಿಕ್ಷೆ ಎತ್ತುತ್ತಾ ಇದ್ದಾರೆ. ಶಿಕಾಗೋ ಯೂನಿವರ್ಸಿಟಿ ಕೊಲ್ಯಾಪ್ಸ್ ಆಗ್ತಾ ಇದೆ. ಬ್ಲ್ಯಾಕ್ ಫ್ಯಾಮಿಲಿಯ ಮಕ್ಕಳಿಗೆ ಎಜುಕೇಷನ್ಗೆ ಅವಕಾಶ ಇಲ್ಲ. ಬ್ಲ್ಯಾಕ್ ಅಂತ ಕರೀಬಾರ್ದು, ಆ್ಯಕ್ಚುಲಿಯಲ್ಲಿ ಅಮೇರಿಕನ್ ಆಫ್ರಿಕನ್ ಬ್ಲ್ಯಾಕ್ ಅಂತ ಕರೀತಾರೆ. ಇಂಡಿಯಾದಲ್ಲಿ ನಾವು ಆ ಥರ ಬೇರೆ ಹೆಸರು ಬಳಸ್ಬಿಡ್ತೀವಿ, ಹಾಗೆ ಬಳಸಬಾರ್ದು. ನೋಡು, ನೀನು ಯೋಚನೆ ಮಾಡು, ನೀನೊಬ್ಬ ಮನಸ್ಸು ಮಾಡಿದ್ರೆ ಸಾವಿರಾರು ಜನ ಮತ್ತೆ ಜೀವಂತಿಕೆಯನ್ನು ಪಡೀತಾರೆ. ಅವನಿಗದು ಎಷ್ಟು ಅರ್ಥ ಆಯಿತು ಏನೋ ಗೊತ್ತಿಲ್ಲ. ರೈಟ್ ಅಬೌಟ್ ಟರ್ನ್, ಒಳಗೆ ಬರಲ್ಲ ಅಂತ ಕೇಳ್ದಲ್ಲೇ ಇರೋನು ಹೋಗ್ಬಿಟ್ಟು ಬರಲ್ಲ ಅಂತ ಹೇಳ್ತಾನ. ಹೊರಟ ಒಂದು ದೊಡ್ಡ ಅಮೌಂಟಿನ ಚೆಕ್ ತೊಗೊಂಡು ಬಂದ, ತಂದು ಸ್ವಾಮಿ ವಿವೇಕಾನಂದ ಟೇಬಲ್ ಮೇಲೆ ಎಸ್ದ. ಸೇ ಥ್ಯಾಂಕ್ಸ್ ಟು ಮೀ ಅಂದ. ಮತ್ತೆ ವಿವೇಕಾನಂದರು ನಕ್ಕಿದ್ರು. ಇನ್ ಇಂಡಿಯನ್ ಟ್ರೆಡಿಷನ್ ದ ಗಿವರ್ ಸೇ ಥ್ಯಾಂಕ್ಸ್ ಟು ದಿ ಅಕ್ಸೆಪ್ಟರ್. ಇನ್ ಇಂಡಿಯನ್ ಕಾಂಟೆಕ್ಸ್ಟ್ ಕೊಡುವವನು ಪಡೆಯುವವನಿಗೆ ಥ್ಯಾಂಕ್ಸ್ ಹೇಳ್ತಾನೆ. ಓ, ನೀನು ನನ್ನನ್ನು ಥ್ಯಾಂಕ್ಸ್ ಕೇಳ್ತಾ ಇದೀಯಾ? ಪಡೆದುಕೊಳ್ಳುವ ನಾನೇ ಇಲ್ಲದೆ ಇದ್ದಿದ್ರೆ ನೀನು ಯಾರು ಕೊಡ್ತಾ ಇದ್ದೆ ಅಂತ ಮತ್ತೆ 2ನೇ ಲೆಸನ್ ಶುರುವಾಯಿತು ಪಾಠ. ಅವನಿಗಂತೂ ಇದು ದೊಡ್ಡ ಹೊಸ ಪಾಠ. ಅವನು ವಿವೇಕಾನಂದರ ಆರ್ಡೆಂಟ್ ಡಿಸೈಪಲ್ ಆದ. ಅವನೊಂದು ಚಾರಿಟಿ ಮಾಡ್ದ, ರಾಕ್ ಫೆಲ್ಲರ್ ಫೌಂಡೇಶನ್ ಅಂತ. ಅದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ನಲ್ಲಿ ಒಂದು ವಾಕ್ಯ ಬರೆದ, ವಿ ಆರ್ ನಾಟ್ ದಿ ಓನರ್ಸ್ ಆಫ್ ಅವರ್ ಪ್ರಾಪರ್ಟಿ, ವಿ ಆರ್ ಜಸ್ಟ್ ಗಾಡ್ಸ್ ಟ್ರಸ್ಟೀಸ್. Using our own money in a meaningless way is unethical and suicidal. The best way to have an excellent exit from the world is to live for others. That is what the great lesson I could learn from Indian Saint Vivekananda. ನಿಮಗೆ ಆಶ್ಚರ್ಯ ಆಗತ್ತೆ, ಅವನಿಂದ 5,000 ಕಪ್ಪು ಜನರ ಕುಟುಂಬಗಳು ಶಿಕ್ಷಣ ಪಡ್ಕೊಂಡ್ವು. ರಿಸರ್ಚ್ ವರ್ಕ್ಗೆ ಹೆಲ್ಪ್ ಆಯಿತು. ಅವನು ರಿಸರ್ಚ್ ವರ್ಕ್ಗೆ ಹೆಲ್ಪ್ ಮಾಡಿದ ಪರಿಣಾಮವಾಗಿ ನಾರ್ಮನ್ ಬೋರ್ಲಾಗ್ ಅಂತಕ್ಕಂಥ 1916 ಡಿಸೀಸ್ ರೆಸಿಸ್ಟೆಂಟ್ ಆ್ಯಂಡ್ ಡ್ರಾಟ್ ರೆಸಿಸ್ಟೆಂಟ್ ವೀಟನ್ನು ಕಂಡುಹಿಡಿದ. ಕೋಟ್ಯಾಂತರ ಜನ ಸಾಯೋದನ್ನು ಅವನು ತಪ್ಪಿಸ್ದ. ಇಷ್ಟೆಲ್ಲ ವಿಚಾರಗಳಾಯಿತು. ರಾಕ್ ಫೆಲ್ಲರ್ ಒಬ್ಬ ಮನಸ್ಸು. ಇವತ್ತಿಗೂ ಕೂಡ ರಾಕ್ ಫೆಲ್ಲರ್ ಫೌಂಡೇಶನ್
ಈವನ್ ಆಫ್ಟರ್ 100 years ನಡೀತಾ ಇದೆ. ಇದನ್ನೆಲ್ಲ ನಾವು ಗಮನಿಸಿದಾಗ ನಮ್ಗೆ ಅರ್ಥ ಆಗುತ್ತೆ, ಕೊಡುವ ಅವಕಾಶ ದೊರೆತಾಗ ನಾವು ನಿಜವಾಗಲೂ ಭಾಗ್ಯವಂತರು. ನಾವೇನು ಕೊಡ್ತೀವಿ, ಎಷ್ಟು ಕೊಡ್ತೀವಿ ಅನ್ನೋದಿಲ್ಲ. ಮೈಸೂರು ಮಹಾರಾಜರಿಗೆ ವಿವೇಕಾನಂದರು ಬರೆದ್ರು, ದೇ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್, ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್. ಯಾರು ಇತರರಿಗಾಗಿ ಬದುಕುತ್ತಾರೆಯೋ ಅವರದ್ದೇ ಜೀವನ. ವೈಯಕ್ತಿಕತೆಗಿಂತ ಹಿರಿದಾದ ಆಯಾಮದಲ್ಲಿ ಬದುಕೋದೆ ನಿಜವಾದ ಜೀವನದ ಅರ್ಥ ಅನ್ನುವಂಥದ್ದೆಲ್ಲ ಭಾರತೀಯ ಸಮಾಜದಲ್ಲಿ ಬಹಳ ಪ್ರಾಚೀನವಾದ ವಿಷಯಗಳು. ಇದನ್ನು ಇವತ್ತು ನಾವು CSR ಅಂತ ಕರಿತೇವೆ. ಇದನ್ನು ರಾಜ ಭರ್ತೃಹರಿ 6th century AD ಹೇಳ್ದ, ದಾನವಾಗಿ ಕೊಡದೇ ಇದ್ದರೆ ದಂಡವಾಗಿ ಕೊಡಬೇಕಾಗುತ್ತೆ. ಇವತ್ತು ಗೌರ್ಮೆಂಟ್ ಇನ್ಸ್ಪೆಕ್ಷನ್ ಬರುತ್ತೆ, CSR ಪ್ರಾಜೆಕ್ಟ್ ಏನ್ರಿ ಮಾಡಿದ್ದೀರಿ, ಎಲ್ರಿ ಸರ್ಟಿಫಿಕೇಟು, ಮಾಡ್ತೀನಿ ಸರ್. ಅವನು ಕೇಳೋಕ್ಕೆ ಮೊದಲೇ ನಾವು ಅದನ್ನ ಇಟ್ಬಿಟ್ವಿ ಅಂದರೆ ಎಷ್ಟು ಆನರಬಲ್ ಅದು. ನಮ್ಮ ಸಹಮಾನವನಿಗೆ ನಾವು ಹೆಲ್ಪ್ ಮಾಡಿದಂಥದ್ದು, ಇದನ್ನು ನಾವು ಅರ್ಥ ಮಾಡಿಕೊಳ್ಳುವಂಥ ಒಂದು ದೊಡ್ಡ ಕೈಂಕರ್ಯ, ಒಂದು ಮೋಟಿವೇಶನ್ ಇಂತಹ ವರ್ಕ್ಶಾಪ್ಸಲ್ಲಿ ನಮಗೆ ಭಾಳ ವಿಶೇಷವಾಗಿ ಪ್ರಾಪ್ತವಾಗುತ್ತೆ. ಆ ನಿಟ್ಟಿನಲ್ಲಿ ದಯವಿಟ್ಟು ವಿವೇಕಾನಂದರನ್ನು ಓದಿ, ನಿಮಗಲ್ಲಿ ಅರ್ಥ ಆಗುತ್ತೆ. CSR ಅಲ್ಲ, ಜಗತ್ತು ಬದುಕೋದಕ್ಕೆ ಏನು ಬೇಕಾಗಿದೆಯೋ ಎಲ್ಲ ಹ್ಯೂಮನ್ ವ್ಯಾಲ್ಯೂಸ್ ವಿವೇಕಾನಂದರಷ್ಟು ವರ್ಸಟೈಲ್ ಆಗಿ ಆಲ್ ಇನ್ಕ್ಲೂಸಿವ್ ಆಗಿ ಯಾರೂ ಕೊಟ್ಟಿಲ್ಲ ರೀ. ನೀವು ಓದಬೇಕು. ಸುಮ್ಮನೆ ನಾವು ಮಾತನಾಡ್ತೀವಿ. ಸಣ್ಣಗಿರೋನು ದಪ್ಪ ಆಗೋಕ್ಕೆ, ದಪ್ಪಗಿರೋನು ಸಣ್ಣ ಆಗೋಕ್ಕೆ ಯೋಗ ಕಲ್ತ್ಕೊಳ್ಳೋಕೆ ಹೋಗ್ತಾನೆ. ಯಾಕೋ ಯೋಗ ಕಲ್ತ್ಕೊಳ್ತಾ ಇದೆಯಾ, ಸ್ವಲ್ಪ ಒಬೇಸಿಟಿ, ಸ್ವಲ್ಪ ಅಸಿಡಿಟಿ, ಸ್ವಲ್ಪ ಗಿಡ್ಡಿನೆಸ್ಸು, ಅದಕ್ಕೆ ಯೋಗ ಮಾಡಬಾರ್ದ್ರಿ. ಯೋಗ ಮಾಡಬೇಕಾದ ಯೋಗಿಗಳಾಗೋದಕ್ಕೆ. ಯಾರೋ ಗುರುಗಳು ಹೇಳಿದ್ರಂತೆ, ಧ್ಯಾನ ಮಾಡಿದ ಮೇಲೆ ವರ್ಚಸ್ಸು ಬರುತ್ತೆ ಅಂತ. ಇವನು ಧ್ಯಾನ ಮಾಡ್ತಾ ಇದ್ದಂತೆ. ಯಾಕೋ ಅಂದರೆ ವರ್ಚಸ್ಸಿಗಾಗಿ ಧ್ಯಾನ ಮಾಡ್ತಾ ಇದ್ದೀನಿ ಅಂತ. ಅವ್ರು ಹೇಳಿದ್ರಂತೆ, ವರ್ಚಸ್ಸಿಗಾಗಿ ಬ್ಯೂಟಿ ಪಾರ್ಲರಿಗೆ ಹೋಗೋ, ವರ್ಚಸ್ಸಿಗಾಗಿ ಧ್ಯಾನ ಮಾಡೋಕ್ಕೆ ಹೋಗಬೇಡ, ಧ್ಯಾನಕ್ಕಾಗಿ ಧ್ಯಾನ ಮಾಡಿದ್ರೆ ಅದೊಂದು ಬೈ ಪ್ರಾಡಕ್ಟು ಅಂತ. ಆ ನಿಟ್ಟಿನಲ್ಲಿ ನಮ್ಮ ಜೀವನದ ಧ್ಯೇಯಾದರ್ಶಗಳು ಏನು, ನನ್ನಿಂದ ಆಚೆಗೆ ನಾನು ಟೆಂಟಕಲ್ಸನ್ನು ಹರಡಿದ್ರೆ 4 ಜನಕ್ಕೆ ನನ್ನಿಂದ ಹೆಲ್ಪ್ ಆಗಬಲ್ಲದ, ನಾನೊಬ್ಬ ಮಾನವೀಯ ವ್ಯಕ್ತಿತ್ವದಿಂದ ಬದುಕಬಲ್ಲ. ನಾನು ಆಶ್ರಮ ಕಟ್ಟಬೇಕಾದ್ರೆ ತುಮಕೂರಿನಲ್ಲಿ 7 ಕೋಟಿ ರೂಪಾಯಿನಲ್ಲಿ ಟೆಂಪಲ್ ಕಟ್ಟಿದೆ. ಇವತ್ತು 15 ವರ್ಷಗಳ ಹಿಂದೆ 1 ಲಕ್ಷ, 2 ಲಕ್ಷ, 5 ಲಕ್ಷ ರೂಪಾಯಿ ಕೊಟ್ಟಂಥವ್ರು ಉಂಟು. 50,000ದಿಂದ. ಒಬ್ಬ ರಿಟೈರ್ಡ್ ಟೀಚರ್ ಅಲ್ಲೇ ಬಂದು ನೋಡ್ತಾ ಇದ್ದರು. ಅವರು ಹೇಳಿದರು, ಗುರುಗಳೇ, ನನಗೆ 10,000 ರೂಪಾಯಿ ಕೊಡೋ ಶಕ್ತಿ ಇಲ್ಲ, ಆದರೆ 100 ರೂಪಾಯಿ ಕೊಡೋ 100 ಜನ ಫ್ರೆಂಡ್ಸು ನನ್ನ ಜೊತೆ ಇದ್ದಾರೆ. ಅವರು ಒಂದೇ ತಿಂಗಳಲ್ಲಿ 10,000 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡು ಬಂದು ಕೊಟ್ಟರು. ಅಂದರೆ ನಾವೆಷ್ಟೋ ಸಂದರ್ಭಗಳಲ್ಲಿ ಸೇವೆಯನ್ನು ಹೀಗೇ ಮಾಡಬೇಕು, ಅವ್ರು ಹಾಗೆ ಮಾಡ್ತಾ ಇದ್ದಾರಲ್ಲ, ನಾವು ಹೀಗೇ ಮಾಡಬೇಕು ಅನ್ನೋ ಧೋರಣೆಗೆ ಹೋಗ್ತೇವೆ. ಖಂಡಿತ ಹಾಗಿಲ್ಲ. ಇವತ್ತು ನೀವು ಸರ್ವೆ ಮಾಡ್ತಾ ಹೋಗಿ, ಶ್ರೀಮಂತನ ಹತ್ರ ಯಾವ ಕಾಲೇಜಲ್ಲಿ ಸೀಟ್ ಪರ್ಚೇಸ್ ಮಾಡೋಣ ಅನ್ನೋ ಕ್ಯಾಲ್ಕುಲೇಷನ್ ನಡೆಯುತ್ತೆ. ಬಡವನ ಮನೆಯಲ್ಲಿ ಮಗನಿಗೆ ಹೇಳ್ತಾನೆ, ಮರ್ಯಾದೆಯಾಗಿ ಓದಿದ್ರೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ, ಗೌರ್ಮೆಂಟ್ ಸೀಟ್ ತೊಗೊಂಡ್ರೆ ಫೀಸ್ ಕಟ್ತೀನಿ, 1 ರೂಪಾಯಿ ಜಾಸ್ತಿ ಕಟ್ಟಲ್ಲ ಮಗ ಅಂತ ಅವನು. ಆ ಮಗನ ಮುಂದೆ ಇರೋ ಒಂದೇ ಚಾಯ್ಸ್ ಏನು, ಹಾರ್ಡ್ ವರ್ಕ್. ದೇರ್ ಈಸ್ ನಥಿಂಗ್ ಪ್ಯಾರಲಲ್ ಟು ಹಾರ್ಡ್ ವರ್ಕ್. ಈ ಪಾಠ ಯಾರು ಹೇಳ್ಕೊಡೋದು? ನನಗೆ ಆ ಕಾಲೇಜಲ್ಲಿ ಕಟ್ಟಿದ್ರೆ 2 ಲಕ್ಷ ಕಡಿಮೆ, ಈ ಕಾಲೇಜಲ್ಲಿ ರೆಪ್ಯುಟೇಷನ್ ಜಾಸ್ತಿ ಇದೆ, ಅಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಜಾಸ್ತಿ ಇದ್ದಾರೆ ಅನ್ನೋ ಲೆಕ್ಕಾಚಾರವೇ ನಡೀತಾ ಇದೆ ಬೆಂಗಳೂರಲ್ಲಿ. ತಾಯಿ ಹೊಟ್ಟೆಲಿದ್ದಾಗಲೇ ಮಗುವಿಗೆ ಯಾವ ಸ್ಕೂಲಿಗೆ ಸೇರಿಸ್ಬೇಕು ಅನ್ನೋದು ಜೆಂಡರ್ ಒಂದು ಬಿಟ್ಟರೆ ಏನೆಲ್ಲ ಫಿಲಪ್ ಆಗಿಬಿಡುತ್ತೆ. ನೋಡಿ ಎಂಥ ದುಸ್ಥಿತಿಯಲ್ಲಿ ಬದುಕ್ತಾ ಇದೆ ಬೆಂಗಳೂರು ಇವತ್ತು ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡಾಗ ಸಿಂಪ್ಲಿಸಿಟಿ ಈಸ್ ನಾಟ್ ಪಾವರ್ಟಿ, ಒಬಿಡಿಯನ್ಸ್ ಈಸ್ ನಾಟ್ ಸ್ಲೇವರಿ. ಇನ್ ಕಂಟಿನ್ಯೂಷನ್ ಯು ಕೆನಾಟ್ ಆ್ಯಡ್ ಒನ್ ಮೋರ್ ಪಾಯಿಂಟ್, ಡ್ರೌಸಿನೆಸ್ ಈಸ್ ನಾಟ್ ಮೆಡಿಟೇಷನ್. ನೋಡಿ 3ನೇ ಪಾಠ ಅರ್ಥ ಆಗೋಯ್ತು ನಿಮಗೆ. ಹೀಗಾಗಿ ನೋಡಿ, ನೀವು ನಗಬೇಕು ಅಂದರೆ ಲಾಫಿಂಗ್ ಕ್ಲಬ್ಗೆ ಹೋಗ್ಬೇಕು. ಏನು ದುಸ್ಥಿತಿ ನಿಮ್ಮದು. ಆ JP ನಗರ್ನಲ್ಲಿ ಹುಚ್ಚುಚ್ಚಾಗಿ ನಕ್ಕೋದು ಬ್ಯಾನ್ ಆಗೋಯ್ತದು, ಪೊಲೀಸ್ ಕೇಸ್ ಬಿದ್ದೋಯ್ತು. ನಗೋದು ಇವತ್ತು ಕಾಸ್ಟ್ಲಿ ಅಫೇರ್. ಎಜುಕೇಷನ್ ಆ್ಯಂಡ್ ಹೆಲ್ತ್ ಹ್ಯಾವ್ ಕಮ್ ಅಂಡರ್ ದಿ ಪರ್ವ್ಯೂ ಆಫ್ ಕನ್ಸ್ಯೂಮರ್ ಆ್ಯಕ್ಟ್. CC ಕ್ಯಾಮ್ರಾದಲ್ಲಿ ಮಕ್ಕಳು ಪರೀಕ್ಷೆ ಬರೀಬೇಕು, ಬಯೋಮೆಟ್ರಿಕ್ ಒತ್ತಿದ್ರೇ ಇವನು ಪ್ರಾಮಾಣಿಕತೆ. ಏನು ದುಸ್ಥಿತಿ ರೀ ಇದು. ಅರ್ಥ ಮಾಡ್ಕೊಳ್ಳಿ, ಇದನ್ನು ಯೋಚನೆ ಮಾಡಿ. ಮನುಷ್ಯ ತನ್ನ ಸ್ವಾತಂತ್ರ್ಯ. ಪ್ರವೀಣ್, ಹೋಪ್ ಯು ವಿಲ್ ಅಗ್ರಿ ವಿತ್ ಸಮ್ ಆಫ್ ದಿ ಪಾಯಿಂಟ್ಸ್ ವಾಟ್ ಐ ಮೆನ್ಷನ್ಡ್ ಹಿಯರ್ ಆನ್ ದಿಸ್ ಅಕೇಶನ್. ಪ್ರವೀಣ್ ತಾನೆ? ಎಸ್ ಪ್ರವೀಣ್. ನೆನಪು ಮಾಡ್ಕೊಂಡೆ ನಾನು. ಅವ್ರು ಹೇಳಿದ್ರಲ್ಲ, ಸುಂದರೇಶ ಹೇಳಿದಾಗ ಪ್ರವೀಣ್ ಹಿ ರೆಫರ್ಡ್ ಯುವರ್ ನೇಮ್. ಸೊ ಹೀಗಾಗಿ ಇದೆಲ್ಲವೂ ನಮ್ಮ ಜೀವನಕ್ಕೆ ಹತ್ತಿರ, ಈ ಆಲೋಚನೆಗಳು ಹತ್ತಿರ.
ನಾನು ಗುಡ್ ಹ್ಯೂಮನ್ ಬೀಯಿಂಗ್ ಆಗದೇ ಇದ್ದರೆ ನಾನು ಯಾವ ಆಂಟ್ರಪ್ರಿನರ್ ಆದ್ರೇನು, ಇಂಡಸ್ಟ್ರಿಯಲಿಸ್ಟ್ ಆದ್ರೇನು, ದೊಡ್ಡ ವೈದ್ಯನಾದ್ರೇನು, ಸೈಂಟಿಸ್ಟ್ ಆದ್ರೇನು, ಏನಾದ್ರೇನು ನಾನೊಬ್ಬ ಮನುಷ್ಯತ್ವದ ಒಂದು ಹ್ಯೂಮನ್ ರಿಸೋರ್ಸ್ ಆಗಿ ಕಾಣಬೇಕಲ್ಲ. ಆ ನಿಟ್ಟಿನಲ್ಲಿ ಒಂದು ಚರ್ನಿಂಗ್ ಪ್ರೋಸೆಸ್ಸೇ ಆಗಬೇಕಾಗತ್ತೆ. ಆ ಚರ್ನಿಂಗ್ ಪ್ರೋಸೆಸ್ಸೇ ಇವತ್ತಿನ ಈ ವರ್ಕ್ಶಾಪ್ ಅಂತಹ ಕಾರ್ಯಕ್ರಮಗಳಲ್ಲಿ 4 ವಿಷಯಗಳನ್ನು ನಾವು ಸ್ವೀಕರಿಸೋದಕ್ಕೆ ಸಾಧ್ಯ ಇದೆ. 4 ವಿಷಯಗಳನ್ನು ಸ್ವೀಕರಿಸೋದಕ್ಕೆ ಸಾಧ್ಯ ಇದೆ. ಮತ್ತು ನೀವು ಅದೇ ಮನೋಸ್ಥಿತಿಯಿಂದ ಬಂದಿದ್ದೀರಿ. 4 ಸ್ಟಾಲ್ನವರೆಲ್ಲ ಇವತ್ತು ನಿಮಗೆ ಮೋಟಿವೇಟರ್ಸ್ ಆಗ್ತಾರೆ. ಮತ್ತು ಇದೊಂದು ರೀತಿ ಕೊಟ್ಟುಕೊಳ್ಳುವ, ನೀವೆಲ್ಲರೂ ಒಂದು ರೀತಿಯಲ್ಲಿ ಎನ್ಕರೇಜ್ಮೆಂಟನ್ನು, ಮೋಟಿವೇಶನನ್ನು ಪಡ್ಕೊಳ್ಳೋಕೆ ಬಂದಿರ್ತೀರಿ. ಇದರಿಂದ ಜಿಮೆಟ್ರಿಕ್ ಪ್ರಪೋರ್ಷನಲ್ಲಿ ನಿಮ್ಮ ಅರ್ಹತೆ ಯೋಗ್ಯತೆಗಳು ಬೆಳೀಬೇಕು. ಸಮಾಜ ಬದುಕೋದೇ ಹಾಗೆ, ಸಮಾಜ ಬದುಕ್ತಾ ಇರೋದೇ ಇದರಿಂದ. ಯಾಕೆ ಆಗಲೇ ಹೇಳಿದೆ ನಾನು, ಸರ್ಕಾರಿ ಕೆಲಸ ದೇವ್ರಿಗೆ ಬಿಟ್ಟಾಗೋಗಿದೆ. ಬಿಟ್ಬಿಡಿ. ನಾವು ಉದ್ಧರೇದ ಆತ್ಮನಾತ್ಮಾನಂ, ನಮ್ಮ ಉದ್ಧಾರ ನಾವು ನೋಡ್ಕೋಬೇಕು. ನಮಗೆ ತಾಕತ್ತಿದ್ರೆ 4 ಜನಕ್ಕೆ 4 ಹಿಡಿಯಷ್ಟು ಸಹಾಯ ಮಾಡಬೇಕು. ಆ ನಿಟ್ಟಿನಲ್ಲಿ ಇಂಟಲೆಕ್ಚುಯಲ್ ಜೈಗ್ಯಾಂಟಿಸಮ್ coupled with humanistic impulse will make our life not only successful but ethical and morally good. ಈ ಅವಕಾಶ ಕೊಟ್ಟದ್ದಕ್ಕಾಗಿ, ಇವತ್ತು ನಿಮ್ಮಲ್ಲಿಗೆ ಬಂದು ಈ 4 ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ನಮ್ಮ ಸುಂದರೇಶ್ ಹಾಗೂ ಅವರ ಎಲ್ಲ ಸ್ನೇಹಿತರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು. ಈ ಸುಸಂದರ್ಭದಲ್ಲಿ ನಮ್ಮ ದೊಡ್ಡಪ್ಪನವರಾದ ಶ್ರೀಯುತ ವೆಂಕಟಕೃಷ್ಣ ಶರ್ಮಾ ಅವರು ಭಾಗವತ ಕಥಾಮೃತ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದನ್ನು ಸ್ವಾಮೀಜಿಯವರಿಗೆ ಅರ್ಪಿಸಬೇಕು ಅಂತ ಅವ್ರ ಮಗ ಇಲ್ಲಿ ವೇಣುಗೋಪಾಲ್ ಶರ್ಮಾ ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬಂದು ಆ ಪುಸ್ತಕನ ಅವರಿಗೆ ಅರ್ಪಿಸಬೇಕು. ಈಗ ಮತ್ತೊಬ್ಬ ಮುಖ್ಯ ಅತಿಥಿಯಾಗಿ ಬಂದಿರತಕ್ಕಂಥ ನಮ್ಮ ಊರಿನವರೇ ಆಗಿರ್ತಕ್ಕಂಥ ಅಶೋಕ್ ಹಾರ್ನಳ್ಳಿ ಅವರು ಸಭೆಯನ್ನುದ್ದೇಶಿಸಿ 2 ಮಾತಾಡಬೇಕು. ನಮ್ಮ ತಾಯಿಯವರು ಹಾರ್ನಳ್ಳಿಯವರು. ಸೊ ಅವರು ಹಾರ್ನಳ್ಳಿ ರಾಮಸ್ ಅವ್ರಿಗೆ ಭಾಳ ಹತ್ತಿರದಿಂದ ಪರಿಚಯ ಇದ್ದವರು. ಸೊ ಹಾಗಾಗಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋದು ನಮಗೆ ಭಾಳ ಸಂತೋಷ ಆಗಿದೆ. ದಯಮಾಡಿ 2 ಮಾತಾಡಬೇಕು ಅಂತ ಪ್ರಾರ್ಥನೆ. ಪೂಜ್ಯ ಸ್ವಾಮೀಜಿಯವರು ಮಾತಾಡಾದ್ಮೇಲೆ ನಮ್ಮ ಮಾತಿನ ಅವಶ್ಯಕತೆ ಇಲ್ಲ, ಆದರೂ ಔಪಚಾರಿಕವಾಗಿ ಕೆಲವು ಮಾತುಗಳನ್ನು. ವೀರೇಶಾನಂದ ಸರಸ್ವತಿಗಳು ತುಮಕೂರಿನಲ್ಲಿ ಬಹಳ ಅವರು ಒಬ್ಬರೇ ಅನೇಕ ಜನರ ಸಹಾಯವಿದ್ದರೂ ಸಹ ಅವರ ಒಂದು ಪರಿಶ್ರಮದಿಂದ ಇವತ್ತು ರಾಮಕೃಷ್ಣ ವಿವೇಕಾನಂದ ಆಶ್ರಮ ತಲೆ ಎತ್ತಿ ಅನೇಕ ಸಮಾಜಮುಖಿ ಕೆಲಸವನ್ನು ಮಾಡ್ತಾಯಿದೆ. ಈ ಜ್ಞಾನೇಶ್ವರಿ ಬರೆದಂಥ ಜ್ಞಾನೇಶ್ವರ ಮಹಾರಾಜ್ ಅವರು 4 ಜನ ಇರ್ತಾರೆ. ಒಂದು ನಿವೃತ್ತಿನಾಥ, ಜ್ಞಾನೇಶ್ವರರು, ಸೋಪಾನ, ಮುಕ್ತಾಬಾಯಿ, ಎಲ್ಲರೂ ದೊಡ್ಡ ದೊಡ್ಡ ಸಾಧಕರಾಗ್ತಾರೆ. ಹಾಗೆ ನಮ್ಮ ವೀರೇಶಾನಂದ ಸರಸ್ವತಿಯವರ ಪೂರ್ವಾಶ್ರಮದಲ್ಲಿ ಇದ್ದಂಥ ಅವರೆಲ್ಲ ಸಹೋದರರು ಸಹ ಸನ್ಯಾಸಾಶ್ರಮ ಸ್ವೀಕರಿಸಿ ನಿರ್ಭಯಾನಂದರ ನಿಮಗೆ ಗೊತ್ತೇ ಇದೆ. ಹಾಗೆ ಅವರಲ್ಲೂ ಸಹ ಕುಟುಂಬದ ಅನೇಕ ಜನ ಸನ್ಯಾಸಾಶ್ರಮವನ್ನು ಸೇರಿಸ್ಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿರೋದು ನಮಗೆಲ್ರಿಗೂ ಸಹ ಒಂದು ಆದರ್ಶಪ್ರಾಯವಾಗಿ ಜೀವನವನ್ನು ನಡೆಸ್ಕೊಂಡು ಬಂದಿದ್ದಾರೆ.
ಭಾಗವತದಲ್ಲಿ ಗುರುಗಳು ಸ್ವಾಮೀಜಿಯವರು ಈಗಾಗಲೇ ಹೇಳಿದಾಗೆ ಏಕೋ ದೇವ ಸರ್ವಭೂತೇಶು ಗೂಢ ಅನ್ನೋ ಹಾಗೆ ಪರಮಾತ್ಮ ಪ್ರತಿಯೊಬ್ಬರಲ್ಲೂ ಸಹ ಅಂತರ್ಗತನಾಗಿ ಇರೋದು ನಮ್ಮ ಸನಾತನ ಧರ್ಮದ ಒಂದು ಅತ್ಯಂತ ಪ್ರಮುಖವಾದಂಥ ಸಿದ್ಧಾಂತ. ಈ ಸರ್ಕಲ್ ಆಫ್ ಲೈಫ್ ಅಂತ ಹೇಳ್ತಾರೆ. ಯಾವುದು ಪ್ರಪಂಚದಲ್ಲಿ ಯಾರೂ ನಮ್ಮ ಯಾವ ವೇದ ಮಂತ್ರಗಳು ಸಹ ನಮಗೆ ಮಾತ್ರ ಒಳ್ಳೇದು ಮಾಡು ಅಂತ ನಾವು ಆಲೋಚನೆ ಮಾಡೋದಿಲ್ಲ. ಲೋಕದಲ್ಲಿ ಸಮಸ್ತರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಆಲೋಚನೆಯಲ್ಲಿ ಮಾಡಿದಂಥ ಪ್ರಥಮ ನಾಗರಿಕತೆ ನಮ್ಮ ಭಾರತದ ಒಂದು ಸನಾತನ ಧರ್ಮದ ನಾಗರಿಕತೆ ಅನ್ನೋದನ್ನು ನಾವೆಲ್ಲರೂ ಹೆಮ್ಮೆ ಪಡಬೇಕಾದಂಥ ವಿಷಯ. ಇದಕ್ಕೆ ಇವತ್ತು ವೇದಿಕೆ ಮೇಲೆ ಇಬ್ಬರ ಮಹಾತ್ಮರ ಒಂದು ಚಿತ್ರವನ್ನು ಇಟ್ಟಿದ್ದಾರೆ. ಒಂದು ಸಕರಾಯಪಟ್ಟಣದ ವೆಂಕಟಾಚಲಯ್ಯನವರು, ಇನ್ನೊಂದು ಶ್ರೀಧರ ಸ್ವಾಮಿಗಳು. ಈ ವೆಂಕಟಾಚಲಯ್ಯನವರು ಒಂದು ಸಾರಿ ಸಾಗರದಲ್ಲಿ ಹೋಗ್ತಾ ಇದ್ದಾಗ ಒಂದು ಸಮಸ್ಯೆಯನ್ನು ಹೇಳಿಕೊಂಡು ಬರ್ತಾನೆ. ನನಗೇನೋ ಈ ಥರ ಸಮಸ್ಯೆ ಆಗಿದೆ, ನನಗೊಂದು ಪರಿಹಾರವನ್ನು ಸೂಚಿಸಿ ಅಂತ. ಆತನಿಗೆ ಹೇಳ್ತಾರೆ, ಒಂದಷ್ಟು ಎಳ್ನೀರು ತಗೋ ದಾರಿನಲ್ಲಿ ಅಂತ ಹೇಳಿ, ಅದೇ ರಸ್ತೆಯಲ್ಲಿ ಕೆಲವರು ಟಾರ್ ಹಾಕ್ತಾ ಇರ್ತಾರೆ ಕೆಲಸಗಾರರು. ಅವರೆಲ್ರಿಗೂ ತೊಗೊಂಡೋಗಿ ಎಳ್ನೀರನ್ನ ಕೊಡು ಅಂತ ಹೇಳಿ ಕೊಡಿಸಿ ಅವನ ನಂತರ ಹೋಗ್ತಾನೆ. ಅವರ ಸಮಸ್ಯೆಗೆ ಅದೇ ಪರಿಹಾರ ಆಗುತ್ತೆ. ಅಂದರೆ ಇನ್ನೊಬ್ಬರಿಗೆ ಒಂದು ಒಳ್ಳೆಯದನ್ನು ಮಾಡೋದ್ರಿಂದ ಅದರಿಂದ ನಮಗೂ ಒಳ್ಳೆಯದಾಗುತ್ತೆ ಅನ್ನೋದನ್ನು ಅನೇಕ ಬಾರಿ ನಾವು ಬಂದಂಥ ಸಂದರ್ಭಗಳಲ್ಲಿ ನೋಡ್ಬೋದು. ನಮ್ಮ ಒಂದು ಮಿತಿ ಬರೀ ನಮ್ಮ ಕುಟುಂಬಕ್ಕೆ ಅಂತಲೇ ನಾವು ಅಂದ್ಕೋಬೋದು, ಅಥವಾ ಸಮಾಜಕ್ಕೆ ನಮ್ಮ ಋಣ ಇದೆ ಅಂತ ಹೇಳಿ ನಾವು ಭಾವನೆ ಮಾಡಿದ್ರೆ, ಇದಕ್ಕೆ ಒಂದು ಕಾನೂನಾತ್ಮಕವಾದಂಥ ರೂಪವನ್ನು ಈ CSR ಫಂಡ್ಸ್ ಅನ್ನೋ ದೃಷ್ಟಿಯಲ್ಲಿ ಒಂದು ಕಾನೂನಿನಲ್ಲಿ ಬದಲಾವಣೆಯನ್ನು ತಂದು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಮಾರ್ಗದಲ್ಲೂ ಸಹ ನಾವು ಸಮಾಜಕ್ಕೆ ನಮ್ಮ ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥ ಒಂದು ಮಾರ್ಗ, ಆ ದೃಷ್ಟಿಯಲ್ಲಿ ನಾವು ಆಲೋಚನೆ ಮಾಡಿದ್ರೆ ಈ CSR ಅನ್ನೋದು ಏನು ಕಾನ್ಸೆಪ್ಟ್ ಇದೆಯೋ, ಇದರ ಮೂಲಕ ಸಮಾಜದಲ್ಲಿ ಅನೇಕ ಪ್ರಮುಖವಾದಂಥ ಕೆಲಸ ಮಾಡ್ಬೋದು. ಆದರೆ ಈ ಒಂದು ಮಾರ್ಗ ಏನಿದೆ ಅದು ಸರಿಯಾದಂಥ ಮಾರ್ಗದಲ್ಲಿ ವಿನಿಯೋಗ ಆಗಬೇಕು. ಅನೇಕ ಬಾರಿ ಸುಮ್ಮನೆ ನಾವು ಆ ಒಂದು ಸಂಸ್ಥೆಯವರು ಅವ್ರದ್ದೇ ಆದಂಥ ಒಂದು ಟ್ರಸ್ಟ್ ಅಂತ ಮಾಡಿಕೊಂಡು ಬೇರೆ ಕಡೆ ವಿನಿಯೋಗ ಮಾಡೋದು. ಸಮಾಜದಲ್ಲಿ ಯಾರು ಸರಿಯಾಗಿ ಕೆಲಸ ಮಾಡ್ತಾರೆ ಅವರಿಗೆ ಲಭಿಸ್ತಕ್ಕಂಥ ಒಂದು ಮಾಡಬೇಕು. ಆ ದೃಷ್ಟಿಯಲ್ಲಿ ಅರ್ಪಣಾ ಸಂಸ್ಥೆಯವರು ಬಹಳ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಸಹ ಒಂದು ಕಡೆ ಸೇರಿಸಿ ಈ CSR ಒಂದು ಫಂಡನ್ನ ಒಂದು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಕೆಲಸದಲ್ಲಿ ಕಾರ್ಯದಲ್ಲಿ ನಾನು ಇದರಿಂದ ಸಮಾಜಮುಖಿ ಕೆಲಸವನ್ನು ಈ ಅರ್ಪಣಾ ಸಂಸ್ಥೆಯವರು ಮಾಡೋದ್ರಿಂದ ಅವರಿಗೆ ಮುಂದಿನ ಕೆಲಸದಲ್ಲಿ ಅವರಿಗೆ ಎಲ್ಲ ಒಳ್ಳೆಯದಾಗಲಿ, ಶ್ರೇಯಸ್ಸಾಗಲಿ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಗುಡಿಬಂಡೆ ಗ್ರಾಮ ವಿಕಾಸ ಮುಖ್ಯಸ್ಥರಾದ ಶ್ರೀಧರ್ ಸಾಗರ್ಜಿಯವರು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಗುಡಿಬಂಡೆಯಲ್ಲಿ ಮಾಡ್ತಿದ್ದಾರೆ. ಅವರು ಸಭೆಯನ್ನುದ್ದೇಶಿಸಿ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಕಾರ್ಯಕ್ರಮಕ್ಕೆ ಈಗ ವಂದನಾರ್ಪಣೆ ಮೂಲಕ ನಾವು ಮುಗಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗಣ್ಯರು, ಶ್ರೀಯುತ ಅಶೋಕ್ ಹಾರ್ನಳ್ಳಿಯವರು, BNI ಏರಿಯಾ ಡೈರೆಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಸುಧೀರ್ ಆನಂದ್ ಅವರು, ಗುಡಿಬಂಡೆ ಗ್ರಾಮ ವಿಕಾಸ ಮುಖ್ಯಸ್ಥರಾದ ಶ್ರೀಧರ್ ಸಾಗರ್ಜಿಯವರು, ಮತ್ತು BKF ನಿರ್ದೇಶಕರಾಗಿರ್ತಕ್ಕಂಥ ಮೋಹನ್ ಅವರು, ಮತ್ತು ಉತ್ತಮ ಪ್ರೇರಣಾದಾಯಕ ಭಾಷಣ ಮಾಡ್ತಕ್ಕಂಥ ಮತ್ತು ನಮ್ಮೆಲ್ಲರಿಗೆ ಒಂದು ಮಾರ್ಗದರ್ಶನ ನೀಡಿದ ಎಲ್ಲ ರೀತಿಯಲ್ಲೂ ಒಂದು ಗುರಿಯನ್ನು ತೋರಿಸ್ತಕ್ಕಂಥ ಭಾಷಣ ಮಾಡಿದರು. ಪೂಜ್ಯ ಶ್ರೀ ಸ್ವಾಮೀಜಿಯವರಿಗೆ ಅರ್ಪಣಾ ಸೇವಾ ಸಂಸ್ಥೆ, BNI ಜಾಗ್ವಾರ್ ಮತ್ತು ಬ್ಯಾಂಗ್ಳೂರ್ ಕಿಡ್ನಿ ಫೌಂಡೇಶನ್ ಇವರ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಮತ್ತು ವಂದನಾರ್ಪಣೆ ಮಾಡ್ತಾಯಿದ್ದೀನಿ. ಇಂತಹ ಕಾರ್ಯಕ್ರಮಕ್ಕೆ ಬಂದು
ನಮಗೆ ಸಲಹೆ ಸಹಕಾರ ಕೊಟ್ಟ ಎಲ್ಲ ಸನ್ಮಿತ್ರರಿಗೆ ಈ ಮೂಲಕ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸ್ವಾಮೀಜಿಯವರು ತಮ್ಮ ಭಾಷಣದಲ್ಲಿ ಡಿ ವಿ ಜಿಯವರನ್ನು ಪ್ರಸ್ತಾಪ ಮಾಡಿದರು. ಒಂದೇ ಒಂದು ಡಿ ವಿ ಜಿಯವರ ಮುರಳುಮನೆ ಕಗ್ಗ ಹೇಳಿ ನಾನು ಈ ಕಾರ್ಯಕ್ರಮಕ್ಕೆ ಇತ್ತಿಶ್ರೀ ಹಾಡ್ತೀನಿ. ಒಳಿತೊಂದೇ ಶಾಶ್ವತವು ಉಳಿದೆಲ್ಲ ಒಳಿಯುವುದು, ಅಳುವ ನೀನು ಒರೆಸಿದುದು, ನಗುವ ನಗಿಸಿದುದು, ಒಲಿದು ನೀವು ನೀಡಿದುದು, ನಲವ ನೀನು ಎಸಗಿದುದು, ನೆಲೆಸುವು ಬೊಮ್ಮನಲ್ಲಿ ಮರಳ ಮುನಿಯ ಅಂತ ಹೇಳ್ತಾರೆ. ಸೊ ಯಾವ ಒಳ್ಳೆಯ ಕೆಲಸ ಮಾಡಿದರೂ ಅದು ದೇವರಲ್ಲಿ ಉಳಿಯುತ್ತೆ, ಅದು ಮುಂದೆ ನಮಗೆ ಸಹಕಾರಿಯಾಗುತ್ತೆ ಅನ್ನೋದನ್ನು ಮರಳು ಮುನಿಯನ ಕಗ್ಗದಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ಇಂಥ ಸಂದರ್ಭದಲ್ಲಿ ಪೂಜ್ಯ ಡಿ ವಿ ಜಿಯವರನ್ನು ಸ್ಮರಿಸುತ್ತಾ ಎಲ್ಲ ಸೇವಾ ಕಾರ್ಯದಲ್ಲಿ ತೊಡಗಿರತಕ್ಕಂಥ ಎಲ್ಲ ಎನ್ ಜಿ ಒಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ನಡೆಸ್ತೀನಿ. ಇನ್ನು ಮುಂದೆ ಕೆಲವು CSR ಕಂಪ್ನಿಯವರು ಬರೋರಿದ್ದಾರೆ. ದಯವಿಟ್ಟು ಅವ್ರ ಹತ್ರ ನಿಮ್ಮ ಸೇವಾ ಚಟುವಟಿಕೆಗಳನ್ನು ಪರಿಚಯ ಮಾಡಿಕೊಡಿ. ಅವರಿಂದ ಆಗ್ತಕ್ಕಂಥ ಸಹಾಯವನ್ನು ದಯಮಾಡಿ ಕೇಳಿ ಪಡೀರಿ. ನಿಮ್ಮ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಅಂತ ಹೇಳಿಬಿಟ್ಟು ನಾವು ಮುಂದೆ ಈ ಥರ ಹೆಚ್ಚು ಹೆಚ್ಚು ಕಾರ್ಯಕ್ರಮ ಮಾಡಿ ಇನ್ನೂ ಯಶಸ್ವಿಯಾಗಿ ಮಾಡಬೇಕು ಅಂತ ಒಂದು ಉದ್ದೇಶ ಇದೆ. ಅದಕ್ಕೂ ಎಲ್ಲ ನಿಮ್ಮ ಸಹಕಾರ ನೀಡಲಿ. ಹಿಂದೂ ಸೇವಾ ಪ್ರತಿಷ್ಠಾನದ ಮುಖ್ಯಸ್ಥರಾಗಿದ್ದ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನ ಕಾರ್ಯದರ್ಶಿಯಾದ ಅರಕಲಿ ವೆಂಕಟೇಶ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಸ್ವಾಗತ ಮತ್ತು ಧನ್ಯವಾದ. ನಮಸ್ಕಾರ.
ಆ